ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸ್ವರ್ಗಾದಪಿ ಗರಿಯಸಿ, ಶಂಕರಾಚಾರ್ಯರ ತಂದೆಯನ್ನು ಕಳ್ಕೊಂಡಾಗ ತಾಯಿ ತನ್ನ ಮಗ ಸನ್ಯಾಸಿ ಆಗುವುದನ್ನು ಅವರು ಇಷ್ಟಪಡೋದಿಲ್ಲ. ಯಾಕಂದರೆ ಕೊನೆಯ ದಿನಗಳಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಮಗ ಬೇಕು ಅಂತಕ್ಕಂಥದ್ದು. ಆಗ ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ತಾಯಿ ಮತ್ತು ತಾಯ್ನಾಡು ಇದಕ್ಕಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ. ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿದರೂ ಕೂಡ ನಿನ್ನ ಕೊನೆಯ ದಿನಗಳಲ್ಲಿ ನಾನೇ ಬಂದು ನಿನ್ನ ಅಂತ್ಯ ಸಂಸ್ಕಾರವನ್ನು ಪೂರೈಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಮುಣ್ಕೂರಿನ ಪರಿಸರದ ನಮ್ಮವರು ಉದ್ಯೋಗ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ವಿದೇಶಗಳಿಗೆ ತೆರಳಿದರೂ ಕೂಡ ತಮ್ಮ ತಾಯ್ನಾಡಿನ ಮೇಲಿನ ಅಭಿಮಾನದಿಂದ ಪ್ರೀತಿಯಿಂದ ಸಮಾನ ಮನಸ್ಕರು ಒಟ್ಟಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಯೇ ನಮ್ಮ ಫ್ರೆಂಡ್ಸ್ ಮುಣ್ಕೂರು. ಇದರೊಂದಿಗೆ ಕನ್ನಡದ ನೆಲ, ಕನ್ನಡದ ಜಲ ಮತ್ತು ಕನ್ನಡ ಭಾಷೆಯನ್ನು ಉದ್ಧರಿಸುವ ನೆಲೆಯಲ್ಲಿ ಇವತ್ತು ಕನ್ನಡ ರಾಜ್ಯ ಮಟ್ಟದಲ್ಲಿ ದೊಡ್ಡ ಆಂದೋಲನವನ್ನು ಮಾಡತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ಇದರ ಅಧೀನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಇದರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಫ್ರೆಂಡ್ಸ್ನ ನೂತನ ಅಧ್ಯಕ್ಷರು ಶ್ರೀಯುತ ಅರುಣ್ ರಾವ್ರವರ ಒಂದು ಕನಸು, ಅಧ್ಯಕ್ಷನಾಗಿ ಆಯ್ಕೆಯಾದ ತಕ್ಷಣದಲ್ಲಿ ಮಕ್ಕಳಿಗಾಗಿ ನಾವು ಒಂದೊಳ್ಳೆ ಕಾರ್ಯಕ್ರಮವನ್ನು ಮುಣ್ಕೂರಲ್ಲಿ ಮಾಡಬೇಕು ಅಂತಕ್ಕಂಥ ಕನಸನ್ನು ತಮ್ಮ ಮುಂದಿಡ್ತಾರೆ. ಈ ನಿಟ್ಟಿನಲ್ಲಿ ಆ ಸುದಿನ ಇವತ್ತು ನಮ್ಮ ಮುಂದೆ ಬಂದಿದೆ. ಈ ದಿನ ನಾವೆಲ್ಲ ಈ ಕನ್ನಡ ಕಲರವ 2023 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಮೊದಲಿಗೆ ವೇದಿಕೆಗೆ ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಬಹುಶಃ ಕಳೆದ ವಾರ ಕಾರ್ಕಳದ ಗಣಿತ ನಗರದಲ್ಲಿ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿನಲ್ಲಿ ಬಹಳ ಅದ್ಧೂರಿಯಾದಂಥ ಒಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸೋದರ ಮೂಲಕವಾಗಿ ಬಹುಶಃ 2ನೇ ಬಾರಿ ಕಾರ್ಕಳ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಕನ್ನಡ ಶಿಕ್ಷಕರು ಗೌರವಾನ್ವಿತ ಶ್ರೀ ಪ್ರಭಾಕರ್ ಶೆಟ್ಟಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀಯುತ ಪ್ರಭಾಕರ್ ಶೆಟ್ಟಿ ಅವರನ್ನು ನಾನು ಆಧಾರದಿಂದ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಒಂದು ಸುಂದರ ಸಮಾರಂಭವನ್ನು ಏರ್ಪಡಿಸೋದ್ರೊಂದಿಗೆ ಬಹುಶಃ ಅನೇಕ ದಿನಗಳ ಕನಸನ್ನು ಇವತ್ತು ನನಸು ಮಾಡಿಕೊಳ್ಳಿಕ್ಕಿದ್ದಾರೆ. ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇದರ ಕ್ರಿಯಾಶೀಲ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಅರುಣ್ ರಾವ್ರವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಮುಣ್ಕೂರಿನ ಪರಿಸರದಲ್ಲಿ ಚಿರಪರಿಚಿತರು, ಬಹುಶಃ ಈ ಸುಂದರವಾದಂಥ ಸಭಾಂಗಣದ ರೂವಾರಿಗಳು, ಮುಣ್ಕೂರು ಮಾತೆಯ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಅದ್ವಿತೀಯವಾಗಿ ಬಹಳ ಅದ್ಭುತವಾದಂಥ ಒಂದು ಬ್ರಹ್ಮ ಕಲಶೋತ್ಸವವನ್ನು ಮುಣ್ಕೂರಿನಲ್ಲಿ ನೆರವೇರಿಸಲ್ಪಟ್ಟಂಥ ನಾಯಕರು, ನಮ್ಮೆಲ್ಲ ಅಭಿಮಾನಿಗಳು, ಉದ್ಯಮಿಗಳು, ಸಮಾಜ ಸೇವಕರು, ಗೌರವಾನ್ವಿತ ಶ್ರೀ ವಾದಿರಾಜ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ ಮುಣ್ಕೂರಿನ ಪ್ರತಿಷ್ಠಿತ ಶ್ರೀ ದುರ್ಗಾಪರಮೇಶ್ವರಿ ದೇವಳ ಇದರ ಪ್ರಧಾನ ಅರ್ಚಕರಾದಂತಹ ರಾಮದಾಸ ಆಚಾರ್ಯರವರು ಅವರು ಕೂಡ ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಅವರನ್ನು ಕೂಡ ಬಹಳ ಆದರದಿಂದ ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇಂದು ನಮ್ಮ ಮಕ್ಕಳ ಕಾರ್ಯಕ್ರಮ, ಇಷ್ಟೆಲ್ಲ ಮಕ್ಕಳು ನಮ್ಮೊಂದಿಗೆ ಸೇರೋದಕ್ಕೆ ಮುಖ್ಯ ಕಾರಣರು ಇಲಾಖೆಯ ಒಂದು ಅನುಮತಿ. ಆ ಅನುಮತಿಯನ್ನು ನೀಡೋದ್ರೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕಾರ್ಕಳದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಭಾಸ್ಕರ್ ಟಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕಾರ್ಕಳ ಶ್ರೀಮತಿ ವಿಜಯ ನಾರಾಯಣ್ ನಾಯಕ್ ಅವರನ್ನು ಕೂಡ ನಾನು ಆದರದಿಂದ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಮುಣ್ಕೂರಿನ ಪ್ರತಿಷ್ಠಿತ ವ್ಯಕ್ತಿ, ಸ್ಥಳೀಯ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಸಂಚಾಲಕರು, ಮುಣ್ಕೂರಿನ ಮೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಪಿ ಬಾಲಕೃಷ್ಣ ಆಳ್ವರ್ ಅವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಆಧಾರದಿಂದ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ.
ಹಾಗೆ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು ಪ್ರಸ್ತುತ ಸ್ಥಳೀಯ ದುರ್ಗಾಪರಮೇಶ್ವರಿ ದೇವಳ ಮುಣ್ಕೂರು ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಮುಣ್ಕೂರಿನ ಪರಿಸರದಲ್ಲಿ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ರವಿ ಅಣ್ಣನವರನ್ನು ಕೂಡ ಆದರದಿಂದ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮುಣ್ಕೂರಿನ ಪ್ರಥಮ ಪ್ರಜೆ, ಪ್ರಸ್ತುತ ಮುಣ್ಕೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಹಾಗೆ ಮುಣ್ಕೂರಿನ ಪರಿಸರದಲ್ಲಿ ಬಹುಶಃ JC ಇರ್ಬೋದು, ಲಯನ್ಸ್ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ದೇವಪ್ಪ ಸಬ್ಬಳಿಗರವರು, ಅವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಸಮಾಜ ಸೇವಕರು, ಇನ್ನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಕುಶ ಆರ್ ಮೂಲ್ಯರವರು, ಅವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಲಯನ್ಸ್ ಸಂಸ್ಥೆಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದವರು, ಉದ್ಯಮಿಗಳು, ರಾಜಶ್ರೀ ರೈಲ್ಸ್ ಮಿಲ್ಸನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಗೌರವಾನ್ವಿತ ಶ್ರೀ ಜಿನ್ನೋಜಿ ರಾಯರವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ನಾನು ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಮ್ಮ ಫ್ರೆಂಡ್ಸ್ನ ಅತ್ಯಂತ ಹಿರಿಯರು, ದಾನಿಗಳು, ಕಂದಾಯ ಇಲಾಖೆಯಲ್ಲಿ ಬೇರೆ ಬೇರೆ ಅಧಿಕಾರಿ ಹುದ್ದೆಯನ್ನು ನಿರ್ವಹಿಸಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಅವಿಲ್ ಡಿಸೋಸರ್ ಅವರನ್ನು ಕೂಡ ಆತ್ಮೀಯವಾಗಿ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ನಾನು ಈಗಾಗಲೇ ಹೇಳಿರುವ ಹಾಗೆ ಮುಣ್ಕೂರಿನ ಪರಿಸರದಲ್ಲಿ ಒಂದು ಸಂಸ್ಥೆ ನಮ್ಮ ಫ್ರೆಂಡ್ಸ್ ಇವತ್ತು ಅಸ್ತಿತ್ವಕ್ಕೆ ಬರೋದಕ್ಕೆ, ಇವತ್ತು ನಮ್ಮ ಫ್ರೆಂಡ್ಸ್ 45ನೇ ಹೆಜ್ಜೆಯ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದೇವೆ. ದೂರದ ವಿದೇಶದಲ್ಲಿದ್ದುಕೊಂಡು ಇದನ್ನು ಸಂಘಟಿಸಿ ಇವತ್ತು ಇದರ ಸ್ಥಾಪಕ ಅಧ್ಯಕ್ಷರಾಗಿ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ಆನಂದ ಸಾಲಿಯಾನ್ ಅವರನ್ನು ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜವನೇರ್ ಇನ್ನೋರ್ವರು ಮುಣ್ಕೂರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ಶ್ರೀಯುತ ಗುರು ತಿಲಕ್ರವರು, ನಮ್ಮ ಜವನೇರ್ ಇದರ ಅಧ್ಯಕ್ಷರು, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಫ್ರೆಂಡ್ಸ್ನ ಗೌರವ ಸಲಹೆಗಾರರು, ನಮ್ಮ ಫ್ರೆಂಡ್ಸ್ನ ಮಾಜಿ ಅಧ್ಯಕ್ಷರು ಶ್ರೀಯುತ ಉದಯ್ ಕುಮಾರ್ ಅವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಫ್ರೆಂಡ್ಸ್ನ ಉಪಾಧ್ಯಕ್ಷರು ಶ್ರೀಯುತ ಪ್ರಮೋದ್ ಕಜೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಫ್ರೆಂಡ್ಸ್ನ ಸಂಘಟಕರಾದಂಥ ರಾಜೇಶ್ ಸಂತೂರ್ ಇವರನ್ನು ಕೂಡ ನಾನು ವೇದಿಕೆಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಫ್ರೆಂಡ್ಸ್ನ ಉಪಾಧ್ಯಕ್ಷರಾದಂಥ ಪ್ರೀತೇಶ್ ಬಂಗೇರ ಅವರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ರಂಗಸ್ವಾಮಿ ಸರ್ ತಮ್ಮನ್ನ ಪ್ರೀತಿಯಿಂದ ವೇದಿಕೆಗೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇದರ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು ಶ್ರೀಯುತ ರಂಗಸ್ವಾಮಿ ಸರ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸ್ಥಳೀಯ ಪಂಚಾಯತ್ನ ಸದಸ್ಯರಾದ ಅಶೋಕಣ್ಣನವರು ನಮ್ಮ ಜೊತೆ ಇದ್ದಾರೆ. ಸರ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಸಾಂಪ್ರದಾಯಿಕವಾಗಿ ಪ್ರಾರ್ಥನೆಯ ಮೂಲಕ ಈ ಸುಂದರ ಸಮಾರಂಭಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಕುಮಾರಿ ರಾಶಿ ಕುಲಾಲ್. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು.
ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ನಾಟ್ಯ ಅನ್ನೋದು ನಾದಂತರಂಗ ತಾನೆ, ನಾದ ಅನ್ನೋದು ಭಾವಂತರಂಗನೆ, ಶಿಲೆಯಿಂದ ತಾನೆ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಬ್ಬರಲ್ಲೂ ಅವನ ಅಣತಿ, ಒಲವಿಂದ ತಾನೆ ಸುಖ ಸಮ್ಮಧಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಪ್ರಾರ್ಥನೆಯ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಪುಟಾಣಿ ರಾಶಿ ಇವರಿಗೆ ಸಮಸ್ತ ಬಂಧುಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ಕೊಳ್ತಾ, ನಾನೀಗಾಗಲೇ ಹೇಳಿರುವ ಹಾಗೆ ಬಹು ನಿರೀಕ್ಷಿತ ಕಾರ್ಯಕ್ರಮ. ಬಹುಶಃ ಸುಮಾರು 1 ವರ್ಷದ ಹಿಂದೆ ನಮ್ಮ ಫ್ರೆಂಡ್ಸ್ನ ಚುಕ್ಕಾಣಿಯನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಸ್ನ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಅರುಣ್ ರಾವ್ ರವರು ಒಂದೇ ಮಾತು, ಮುಣ್ಕೂರಿನಲ್ಲಿ ಒಂದು ಒಳ್ಳೆಯ ಮಕ್ಕಳ ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ಸ್ಪರ್ಧೆಯನ್ನು ನಡೆಸಬೇಕು ಅಂತಕ್ಕಂಥದ್ದು. ಬಹುಶಃ ಅವರ ಕನಸು ಇವತ್ತು ನನಸಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಬೇರೆ ಬೇರೆ ಅಂಗನವಾಡಿ ಹಾಗೆ ಪ್ರಾಥಮಿಕ ಶಾಲೆಯ ಮಕ್ಕಳು, ಶಿಕ್ಷಕ ವೃಂದದವರೆಲ್ಲ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸ್ನ ಮೇಲಿನ ಅಭಿಮಾನದಿಂದ ಸಾಕಷ್ಟು ಗೌರವಾನ್ವಿತರು, ಅತಿಥಿ ಅಭ್ಯಾಗತರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಆದರದಿಂದ ಸ್ವಾಗತಿಸ್ಕೊಳ್ತಾ ತಮ್ಮ ಆಶಯದ ಭಾಷಣವನ್ನು ಮಾಡಬೇಕು ಅಂತ ನಾನು ನಮ್ಮ ಫ್ರೆಂಡ್ಸ್ನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಶ್ರೀ ಅರುಣ್ ರಾವ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಫ್ರೆಂಡ್ಸ್ನ ಉಪಾಧ್ಯಕ್ಷರು ಪ್ರಮೋದ್ ಕಜೆ, ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮ ಫ್ರೆಂಡ್ಸ್ ಶ್ರೀ ಮುಣ್ಕೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಡೆಯುವಂಥ ಮಕ್ಕಳ ಕನ್ನಡ ಕಲರವ ಎಂಬ ಕಾರ್ಯಕ್ರಮ. ಈಗಾಗಲೇ ಪ್ರಕಾಶ್ ಸರ್ ಅವರು ತುಂಬ ನಮ್ಮ ಫ್ರೆಂಡ್ಸ್ನ ಬಗ್ಗೆ ಹೇಳಿದರು. ವಿಶೇಷವಾಗಿ ನಮ್ಮ ಮುಣ್ಕೂರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಾಯೋಜಕತ್ವವನ್ನು ತೆಗೆದುಕೊಳ್ಳುವ ಮೂಲಕ ಆರಂಭಿಸಿದಂಥ ಸಂಸ್ಥೆ ನಮ್ಮ ಫ್ರೆಂಡ್ಸ್ ಶ್ರೀ ಮುಣ್ಕೂರು. ಇದನ್ನು ಆನಂದ ಸಾಲಿನವರು ಸ್ಥಾಪನೆಯನ್ನು ಮಾಡಿದರು. ಆನಂದ ಸಾಲಿನವರು ಸ್ಥಾಪನೆ ಮಾಡಿ ದೂರದ ದುಬೈಲಿದ್ದರೂ ಕೂಡ ನಮ್ಮ ಒಂದು ಧ್ಯೇಯವನ್ನು ನಿಗದಿಪಡಿಸಬೇಕು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಮ್ಮ ಫ್ರೆಂಡ್ಸ್ ಮುಣ್ಕೂರು ಅನಾರೋಗ್ಯ ಪೀಡಿತರಿಗೆ ಸಹಾಯಧನ ಕೊಡುವಂಥ ಕಾರ್ಯಕ್ರಮದ ಧ್ಯೇಯದೊಂದಿಗೆ ಈ ಒಂದು ನಮ್ಮ ಫ್ರೆಂಡ್ಸ್ಗೆ ಚಾಲನೆ ಮಾಡಿದೆವು. ಇದಕ್ಕೆ ನಮ್ಮ ವಿದ್ಯಾವರ್ಧಕದ ಶಿಕ್ಷಕರು ಹಾಗೂ ತುಂಬ 10-15 ಜನ ಗಣ್ಯರ ಸೇರಿಕೆಯಿಂದ ಈ ಒಂದು ವಾಟ್ಸಪ್ನಂತೆ ಈ ಒಂದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಸ್ಥಾಪನೆಗೊಂಡಿತು. ತದನಂತರ ಸುಮಾರು ನಾವು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಎಂಬಂತೆ ಬಿಂಬಿಸದೆ ಹೆಜ್ಜೆ ಅಂತ ಹೇಳಿ ಬಿಂಬಿಸ್ತಿದ್ದೇವೆ. ಸುಮಾರು ಇದೀಗ 45 ದಿನ ಹೆಜ್ಜೆ ಕಾರ್ಯಕ್ರಮ ಇದೆ. 45 ಹೆಜ್ಜೆ ಅಂತ ಹೇಳಿದರೆ ಸುಮಾರು 35 ಹೆಜ್ಜೆ ನಾವು ಅನಾರೋಗ್ಯ ಪೀಡಿತರಿಗೆ, ಅಂದರೆ ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಹಾಗೂ ಕೆಲವೊಂದು ವಿಶೇಷವಂತ ಅನಾರೋಗ್ಯ ಪೀಡಿತರಿಗೆ ಸಹಾಯಧನವನ್ನು ಕೊಟ್ಟು 35ಕ್ಕೂ ಹೆಚ್ಚು ಹೆಜ್ಜೆಗಳಲ್ಲಿ ಸುಮಾರು 10,000, 15,000 ಅದಕ್ಕಿಂತ ಮೇಲೆ ಕೊಡಲಿಲ್ಲ, ಅದಕ್ಕಿಂತ ಒಳಗೆ ಒಂದು ಸಹಾಯಧನ ಕೊಟ್ಟು ಸುಮಾರು 3 ಲಕ್ಷ 4 ಲಕ್ಷವನ್ನು ಕೂಡ ಈ ಸಂಸ್ಥೆಯಿಂದ ಅನಾರೋಗ್ಯ ಪೀಡಿತರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸಂತೋಷ ಪಡ್ತೇನೆ. ವಿಶೇಷ ಅಂತ ಹೇಳಿದರೆ ನಾವೊಂದು ಎಲ್ಲ ಕಾರ್ಯಕ್ರಮವನ್ನು ಕೂಡ ಕಾರ್ಯಕ್ರಮ ಮಾಡದೆ ಅವರ ಮನೆಗೆ ಹೋಗಿ ಕೊಡ್ತೇವೆ. ಆಗ ಮನೆಗೆ ಹೋಗುವಾಗ ಅವರ ದುಃಖಗಳನ್ನು ಜಾಸ್ತಿ ನಾವು ಕೊಡುವಂಥ ಹಣಕ್ಕೆ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಅದು ನಮಗೆ ತುಂಬ ಅಂತ ಸಂತೋಷವನ್ನು ಕೊಡುವಂಥ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹೋಗುವಾಗ ನಾವೆಲ್ಲ ಕೂಡ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರೇ. ಯಾಕೆಂದರೆ ನಾನು ಈ ವರ್ಷ ಅಧ್ಯಕ್ಷ ಆದರೆ ವರ್ಷ ಇನ್ನೊಬ್ಬರು ಆಗ್ತಾರೆ, ನಾನು ಕೆಳಗೆ ಹೋಗ್ತೇನೆ, ಕೆಳಗೆ ಹೋದವರು ಮೇಲೆ ಬರ್ತಾರೆ. ಹಾಗೆ ಎಲ್ಲ ಈ ಸಂಸ್ಥೆಯವರು ಅಧ್ಯಕ್ಷರಾಗಿ ಇದ್ದಾರೆ. ಹಾಗೆ ಈ ವರ್ಷ ನಾನು ಹೇಳಿದೆ ಒಂದು ಮಕ್ಕಳಿಗಾಗಿ ಕಾರ್ಯಕ್ರಮ ಮಾಡುವ ಅಂತೇಳಿ ವೇದಮೂರ್ತಿ ರಾಮದಾಸ್ ಆಚಾರ್ಯವರು
ಮಕ್ಕಳಿಗಾಗಿ ಕಾರ್ಯಕ್ರಮವನ್ನು ಮಾಡುವಂತ ಹೇಳಿದರು. ಯಾಕೆಂತ ಹೇಳಿದರೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಆಶ್ರಯ ಬಾಲವಾಡಿ ಮುಣ್ಕೂರಿನಲ್ಲಿತ್ತು. ಆಶ್ರಯ ಬಾಲವಾಡಿ ಕೊರೋನಾ ಟೈಮ್ ತನಕ ಒಳ್ಳೆ ಹೋಗ್ತಿತ್ತು. ಸುಮಾರು 100ಕ್ಕೂ ಮಿಕ್ಕಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬರ್ತಿದ್ದರು. ನಾವು ಆಶ್ರಯ ಬಾಲವಾಡಿಯಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ದುಡಿತಿದ್ದೆ. ಆಶ್ರಯ ಬಾಲವಾಡಿಯಲ್ಲಿ ಸುಮಾರು 100ಕ್ಕೂ ಮಿಕ್ಕಿ ಮಕ್ಕಳಿರುವಾಗ ಅವರೆಲ್ಲ ಕೂಡ ಯಾಕೆ ಬರ್ತಿದ್ದರೆ ಅಲ್ಲಿ ಎಲ್ಲ ಕೂಡ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕೊಡ್ತಿದ್ದರು. ರಾಷ್ಟ್ರೀಯ ಹಬ್ಬ ಇರ್ಬೋದು, ವಾರ್ಷಿಕೋತ್ಸವ ಇರ್ಬೋದು, ಅಲ್ಲಿ ವೇದಿಕೆಯನ್ನು ಕೊಡೋದ್ರಿಂದ ಪೋಷಕರಿಗೆ ಒಂದು ಖುಷಿ ಆಗ್ತಿತ್ತು. ಈ ನಿಟ್ಟಿನಲ್ಲಿ ನಾನು ಹೇಳಿದೆ, ನಮ್ಮ ಅಲಂಗಾರಗುಡ್ಡೆಯ ಪುಷ್ಪ ಶಿಕ್ಷಕಿ ಅಂತ ಅಲ್ಲಿ ಹೇಳಿದೆ. ನಮ್ಮ ಎಲ್ಲ ಅಲಂಗಾರಗುಡ್ಡೆಯ ಅಂದರೆ ಎಲ್ಲ ಅಂಗನವಾಡಿಯಲ್ಲಿ ತುಂಬ ಮಕ್ಕಳಿರೋದಿಲ್ಲ, 4-5-10 ಮಕ್ಕಳು ಇರ್ತಾರೆ. ಎಲ್ಲ ಅಂಗನವಾಡಿಯನ್ನು ಸೇರಿಸಿ ಒಂದು ವಾರ್ಷಿಕೋತ್ಸವ ಟೈಪ್ ಆಗಿ ಮಾಡುವ ಅಂತ ಹೇಳಿದೆ. ಆಗ ಎಲ್ಲ ಮಕ್ಕಳ ತಂದೆ ತಾಯಿಗಳಿಗೆ ಒಂದು ಖುಷಿ ಆಗ್ತದೆ ಈ ನಿಟ್ಟಿನಲ್ಲಿ ವಾರ್ಷಿಕೋತ್ಸವ ಮಾಡುವಾಗ. ಆಗ ನಮ್ಮ ಪ್ರಕಾಶ್ ಸರ್ ಹೇಳಿದರು, ಇಲ್ಲ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಸೇರಿಸಿಕೊಳ್ಳೋಣ ಅಂತ ಹೇಳಿದರು. ಅದು ಸ್ಪರ್ಧೆ ಟೈಪ್ ತಿರುಗಿತು. ಆಗ ನಮ್ಮ ಪ್ರಭಾಕರ್ ಸರ್ ಹೇಳಿದರು, ಈ ವರ್ಷ ನಮ್ಮ ಸುವರ್ಣ ಕರ್ನಾಟಕಕ್ಕೆ 50 ವರ್ಷ ಆಯಿತು. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿಸಿಕೊಂಡು ಒಂದು ಒಳ್ಳೆಯ ಕನ್ನಡದ ಕಾರ್ಯಕ್ರಮ ಮಾಡುವ ಅಂತ ಹೇಳಿಸಿದರು. ಹೀಗಾಗಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮ ಫ್ರೆಂಡ್ಸ್ ಸೇರಿಯಾಗಿ ಕನ್ನಡದ ಕಾರ್ಯಕ್ರಮ ಹಾಗೂ ಒಂದು ಮಕ್ಕಳಿಗೆ ಕಾರ್ಯಕ್ರಮ ಜೊತೆಯಾಗಿ ಮಕ್ಕಳ ಕಲರವ ಎಂಬುದನ್ನು ಆಯೋಜಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ತುಂಬ ಸಹಾಯಹಸ್ತವನ್ನು ನೀಡಿದ್ದಾರೆ. ಅವರಿಗಾಗಿ ನಾವು ಪ್ರಥಮವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ವ್ಯವಸಾಯ ಹಾಗೂ ಸಹಕಾರಿ ಬ್ಯಾಂಕ್ ಮುಣ್ಕೂರು ಹಾಗೂ TAPCMS ಅಧ್ಯಕ್ಷರು. ಈ ಇಂದಿನ ಬಹುಮಾನದ ಅಲ್ಲಿ ಸಂಪೂರ್ಣ ಹೆಚ್ಚಿನ ಸಹಕಾರವನ್ನು ನೀಡಿದಂಥವರು ಮಾನ್ಯ ಶ್ರೀ ಎಂ ವಾದಿರಾಜ್ ಶೆಟ್ಟಿ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಈ ಕಾರ್ಯಕ್ರಮದ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಂತ ಶ್ರೀಯುತ ರಾಮದಾಸ್ ಆಚಾರ್ಯ. ಇವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಕಳ ತಾಲೂಕು ಘಟಕ. ಇದರಲ್ಲಿ ಈಗ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ತಾಲೂಕು ಘಟಕ ಅಂತ ಹೇಳಿದರೆ ಅದು ಕಾರ್ಕಳ. ಇದರ ನೇತೃತ್ವವನ್ನು ವಹಿಸಿದವರು ನಮ್ಮ ಶ್ರೀ ಪ್ರಭಾಕರ್ ಶೆಟ್ಟಿ ಕೊಂಡೊಳ್ಳಿ. ನಮ್ಮ ಫ್ರೆಂಡ್ಸಿನ ಗೌರವ ಸಲಹೆಗಾರರು ಕೂಡ ಇವರನ್ನು ಕೂಡ ಅತ್ಯಂತ ಅಧ್ಯಕ್ಷತೆಯಲ್ಲಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಹೇಳಿದರೆ ಎಲ್ಲ ಶಾಲೆಯ ಕಾರ್ಯಕ್ರಮ ಕೂಡ ಶಾಲೆಗಳಿಗೆ ಉತ್ತೇಜನ ನೀಡುವವರು ನಮ್ಮ ಕಾರ್ಕಳದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾನ್ಯ ಭಾಸ್ಕರ್ KES. ಇವರು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಅವರಿಗೆ ಮಾಡ್ತಿದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಹಾಗೂ ವಿದ್ಯಾವರ್ಧಕದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸದಾ ಮಾರ್ಗದರ್ಶನ ಪ್ರೋತ್ಸಾಹ ನೀಡುತ್ತವರು ಹಿರಿಯರು ಆದಂಥ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಸಂಚಾಲಕರಂತ ಡಾಕ್ಟರ್ PB ಆಳ್ವಾ. ಇವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮೊಂದಿಗಿದ್ದಾರೆ ಮುಲ್ಲಡ್ಕ ಪರಾರಿ ಹಾಗೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಣ್ಕೂರು ಇದರ ಅಧ್ಯಕ್ಷರು. ಇಂದಿನ ಒಂದು ಟಿಫಿನ್ ವ್ಯವಸ್ಥೆ ಇರ್ಬೋದು, ಅದು ಊಟದ ವ್ಯವಸ್ಥೆ ಇರ್ಬೋದು, ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಮುಲ್ಲಡ್ಕ ಪರಾರಿ. ಇವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಏನು ಕಾರ್ಯಕ್ರಮ ಇದ್ದರೆ ಸಂಪೂರ್ಣ ಮಾರ್ಗದರ್ಶನ ಪ್ರೋತ್ಸಾಹ ನೀಡುತ್ತಿರುವವರು ಶ್ರೀಯುತ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸಪಳಿಗ ಸೇವಾ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ದೇವಪ್ಪ ಸಪಳಿಗ. ಇವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಕುಶ ಆರ್ ಮೂಲ್ಯ. ಇವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇನ್ನೋರ್ವರು ತಮ್ಮ ಎಲ್ಲ ಕಾರ್ಯಕ್ರಮ ಕೂಡ ಧನವನ್ನು ನೀಡುವಂಥ ದಾನಿಗಳಂಥ ರಾಜಶ್ರೀ ರೈಸ್ ಇಂಡಸ್ಟ್ರಿ ಇದರ ಮಾಲಕರು ಆದಂಥ ಶ್ರೀಯುತ ಜನ್ನೋಜಿರಾವ್. ಇವರು ಕೂಡ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೂ ಇನ್ನೋರ್ವರು ನಮ್ಮೊಂದಿಗಿದ್ದಾರೆ ಗ್ರಾಮ ಕಾರ್ಮಿಕರು ನಿವೃತ್ತರ. ಇವರು ನಮ್ಮೊಂದಿಗೆ ವಿಶೇಷವಾದ ಕಾರ್ಯಕ್ರಮ ಸಹಕಾರ ಕೊಡ್ತಾರೆ. ಇವರು ಹೇಳಿದರು, ನಾನು ಕೂಡ ನಮ್ಮ ಫ್ರೆಂಡ್ಸ್ ಬಳಗಕ್ಕೆ ಬರ್ತೇನೆ ಅಂತ ಹೇಳಿದರು. ಹೀಗಾಗಿ ಮಹಾಪೋಷಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಅವಿಲ್ ಡಿಸೋಜಾ. ಇವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೂ ಇನ್ನೋರ್ವರು ಜಗದೀಶ್ ಶೆಟ್ಟಿ ಪುಣೆ. ಇವರಿಗೆ ಬಗ್ಗೆ ಹೇಳಬೇಕು. ಯಾಕಂತ ಹೇಳಿದರೆ ಇವರು ಊರಲ್ಲಿ ಇಲ್ಲದಿದ್ದರೂ ಕೂಡ ನಾವೇನು 45 ಹೆಜ್ಜೆ ಮಾಡಿದ್ದೇವೆ. 45 ಹೆಜ್ಜೆಗಳಲ್ಲಿ ಸುಮಾರು ಅರ್ಧದಷ್ಟು ವೆಚ್ಚವನ್ನು ಭರಿಸುವಂಥವರು ಜಗದೀಶ್ ಶೆಟ್ಟಿ ಪುಣೆ ಅವರು. ಹೆಚ್ಚಿನ ಈ ಒಂದು ಖರ್ಚನ್ನು ಭರಿಸುವವರು ಜಗದೀಶ್ ಶೆಟ್ಟಿ ಪುಣೆ.
ಏನು ಕಾರ್ಯಕ್ರಮ ಮಾಡಿ ನಾನಿದ್ದೇನೆ ಪ್ರೋತ್ಸಾಹ ಕೊಡ್ತೇನೆ ಅಂತ ಹೇಳುವ ಜಗದೀಶ್ ಶೆಟ್ಟಿ ಪುಣೆ ಇವರಿಗೂ ಕೂಡ ನಮ್ಮ ಫ್ರೆಂಡ್ಸ್ ಪರವಾಗಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಹಾಗೂ ಉಪಸ್ಥಿತರುವಂಥ ನಮ್ಮ ಫ್ರೆಂಡ್ಸಿನ ಸ್ಥಾಪಕಾಧ್ಯಕ್ಷರು ಶ್ರೀಯುತ ಆನಂದ್ ಸಾಲಿಯನ್ ಇವರ ಬಗ್ಗೆ ಹೇಳಬೇಕಂತಿಲ್ಲ. ದೂರ ದುಬೈದಲ್ಲಿದ್ದರೂ ಕೂಡ ಎಲ್ಲ ಹಣವನ್ನು ಒಟ್ಟು ಮಾಡುವಂಥ ಕೆಲಸವನ್ನು ಮಾಡಿಕೊಡ್ತಾರೆ. ಶ್ರೀಯುತ ಆನಂದ್ ಸಾಲಿಯನ್ ಇವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ. ಹಾಗೂ ನಮ್ಮೊಂದಿಗಿದ್ದವಂಥ ಶ್ರೀಯುತ ಉದಯ್ ಕುಮಾರ್ ಇವರು ಪೂರ್ವಾಧ್ಯಕ್ಷ ಇದ್ದುಕೊಂಡು ಬಿಲ್ಲವ ವೇದಿಕೆಯ ಗೌರವಾಧ್ಯಕ್ಷಕೊಂಡು ನಮ್ಮ ಸದಾ ಪ್ರೋತ್ಸಾಹ ನೀಡುವ ಉದಯ್ ಕುಮಾರ್ ಇವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇನ್ನೋರವರು ಶ್ರೀಯುತ ಪ್ರಮೋದ್ ಕಾಂಜೆ ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತೇನೆ. ಇನ್ನೋರವರು ಇನ್ನದಲ್ಲಿ ಸಂಘಟಕರಾದಂಥ ಶ್ರೀಯುತ ರಾಜೇಶ್ ಸಂತೂರ್ ಇವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಫ್ರೆಂಡ್ಸಿನ ಗೌರವ ಸಲಹೆಗಾರರು ಹಾಗೂ ನಮ್ಮ ಜವನಿಯರ್ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಗುರುತಿಲಕ್ ಇವರು ಕೂಡ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಮ್ಮೊಂದಿಗೆ ಅಶೋಕ್ ಶೆಟ್ಟಿ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರು ಇವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ವಿಶೇಷವಾಗಿ ನಮ್ಮೊಂದಿಗಿರೋರು ಶ್ರೀಯುತ ಪ್ರಕಾಶ್ ನಾಯ್ಕ್ ಇವರು ಕಳೆದ ಬಾರಿ ಅಧ್ಯಕ್ಷರಾಗಿದ್ದುಕೊಂಡು ಈ ಬಾರಿ ಕೂಡ ಅಧ್ಯಕ್ಷರಾಗಿಯೇ ತಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಈ ಇಂದಿನ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಹಾಗೂ ನಿರೂಪಣೆಯನ್ನು ಕೈಗೊಂಡಿದ್ದಾರೆ ಶ್ರೀಯುತ ಪ್ರಕಾಶ್ ನಾಯ್ಕ್ ಇವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಪತ್ರಿಕಾ ಮಾಧ್ಯಮದವರು ಹಾಗೂ ಈ ಚಾನಲ್ನ ಸ್ಪಂದನದಲ್ಲಿ ಲೈವ್ ಆಗಿ ಬರ್ತಾಯಿದೆ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಿದ್ದೇನೆ. ವಿಶೇಷವಾಗಿ ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ ಇಲ್ಲ, ಅದರೊಂದಿಗೆ ಸ್ಪರ್ಧಾಳುಗಳು ಬೇಕು. ಸುಮಾರು ಈ ತಿಂಗಳಲ್ಲಿ 15 ತಂಡಗಳು ಬಂದಿವೆ. 15 ತಂಡಗಳಿಗೆ ನಾವು ಟೈಮಿಂಗ್ಸ್ ಕೊಟ್ಟಿದ್ದೇವೆ. ಹಾಗಾಗಿ ಸಂಖ್ಯೆ ಆಯಾ ಟೈಮಿಂಗ್ಸಲ್ಲಿ ಬರ್ತಾರೆ. ಹೀಗಾಗಿ ಎಲ್ಲ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಗೆ ಕೂಡ ಎಲ್ಲ ಪೋಷಕರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಗೆ ಸದಸ್ಯರಿಗೆ ಬಂದಂಥ ಎಲ್ಲ ಅಂಗನವಾಡಿಯ ಅಧಿಕಾರಿಗಳಿಗೆ ಶಿಕ್ಷಕರಿಗೆ ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ವಂದನೆಗಳು. ಬಹುಶಃ ನಮ್ಮ ಫ್ರೆಂಡ್ಸ್ನ ಆಶಯ ಅದರೊಂದಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ವಾಗತ ಕೋರದಂತಹ ಈ ವರ್ಷದ ನಮ್ಮ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಅರುಣ್ ರಾವ್ರವರಿಗೂ ಕೂಡ ನಲ್ಮೆಯ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಬಹುಶಃ ನಾನೀಗಾಗಲೇ ಹೇಳಿದೆ, ಬಹಳ ಸುಂದರವಾದಂಥ ಕಾರ್ಯಕ್ರಮ, ಬಹಳ ಚಂದವಾದಂಥ ಕಾರ್ಯಕ್ರಮ. ಯಾಕಂದರೆ ಇದು ಮಕ್ಕಳ ಕಾರ್ಯಕ್ರಮ. ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಮಾಡಿದರೂ ಚೆಂದ, ಯಾವ ರೀತಿ ಮಾತನಾಡಿದರೂ ಚೆಂದ. ಈ ನಿಟ್ಟಿನಲ್ಲಿ ಈ ಸುಂದರ ಸಮಾರಂಭದ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಆಶೀರ್ವಚನವನ್ನು ಮಾಡಲಿಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಸ್ಥಳೀಯ ದುರ್ಗಾ ಪರಮೇಶ್ವರಿ ದೇವಳ ಪ್ರಧಾನ ಅರ್ಚಕರಾದಂಥ ಪೂಜ್ಯನೀಯ ಶ್ರೀ ರಾಮದಾಸ್ ಆಚಾರ್ಯ ಸರ್ ಅವರು ಆಶೀರ್ವಚನವನ್ನು ಮಾಡಬೇಕು ಅಂತ ಅವರಲ್ಲಿ ಕೈ ಮುಗಿದು ನಮನ ಮಾಡ್ತಾ ಇದ್ದೇನೆ. ಜಯ ತ್ವಂ ದೇವಿ ಚಾಮುಂಡಿ, ಜಯ ಭೂತಾಪಾರಣಿ, ಜಯ ಸರ್ವಗತಿ ದೇವಿ ಕಾಳರಾತ್ರಿ ಮೂರ್ತಿ. ವೇದಿಕೆಯಲ್ಲಿ ನಡೆದ ಕನ್ನಡ ಅಭಿಮಾನಿ ನಮ್ಮ ಸರ್ವ ಸದಸ್ಯರು ಹಾಗೂ ನಮ್ಮ ಫ್ರೆಂಡ್ಸ್ ಕ್ಲಬ್ನ ಪದಾಧಿಕಾರಿಗಳು, ಪಂಚಾಯತ್ ಅಧ್ಯಕ್ಷರು, ನಮ್ಮ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು, ಆಡ್ಯ ಮಹನೀಯರು ಎಲ್ಲರಿಗೂ ತಿಳಿದೆ. ಇದು ಮಕ್ಕಳ ಒಳ್ಳೆಯ ಕಾರ್ಯಕ್ರಮ. ಮಕ್ಕಳಿಗೆ ಬೇಗ ಕೊಡುವುದಿಲ್ಲ, ಅವರಿಗೆಲ್ಲ ಹೊಟ್ಟೆ ತುಂಬ ಫಲಾರ ಕೇಳಿದ ಫಲಾರ ಮಾಡಿದ್ದಾರೆ. ಸಣ್ಣ ಮಕ್ಕಳು ಬಂದಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಒಳ್ಳೆ ಮಕ್ಕಳಿಗೆ ಕೊಟ್ಟದ್ದು ದೇವರಿಗೆ ಕೊಟ್ಟ ಹಾಗೆ. ಸಣ್ಣ ಮಕ್ಕಳು, ಮುಗ್ಧ ಮಕ್ಕಳು, ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಕೆಳಗೆ ಬಿದ್ದು ಪೆಟ್ಟಾಗೋದು ಅದೊಂದು ದೇವರದೇ. ಹಾಗಾಗಿ ಆ ಸಣ್ಣ ಮಕ್ಕಳಿಗೆ ಕಾರ್ಯ ಕೊಡೋದು ಭಾಳ ಲಾಯ್ಕು. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಇಲ್ಲಿ ಆಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಒಳ್ಳೆಯದು. ಮುಣ್ಕೂರಿನಲ್ಲಿ ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿರ್ಬೋದು, ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ದುರ್ಗಾ ಪರಮೇಶ್ವರಿ ದೇವಳ ಮುಣ್ಕೂರು. ಈ ಸಂದರ್ಭದಲ್ಲಿ ಪೂಜ್ಯನೀಯ ಶ್ರೀ ರಾಮದಾಸ ಆಚಾರ್ಯರವರಿಗೆ ತಲೆಬಾಗಿ ನಮಿಸುತ್ತಾ, ಇದೀಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಬಹಳ ಪ್ರಮುಖವಾದಂಥ ಅಂಗ, ನಾನೀಗಾಗಲೇ ಹೇಳಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು, ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು ಬಹಳ ಸಂತೋಷದ ವಿಷಯ ಏನು ಅಂದರೆ, ನನಗನ್ಸಿದ್ದು ಈ ಸಭಾಂಗಣ ಬಹಳ ಅದ್ಭುತವಾದಂಥ ಒಂದು ಸಭಾಂಗಣ. ಬಹುಶಃ ಸೊಸೈಟಿಯನ್ನು ಹೊರತುಪಡಿಸಿದರೆ ಇಲ್ಲಿ ಒಂದು ಸಾರ್ವಜನಿಕ ಸಭೆ ಆಗ್ತಕ್ಕಂಥ ಇದೇ ಮೊದಲ ಬಾರಿ. ಆ ಯೋಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸಿಗೆ ಒದಗಿದೆ. ಈ ನಿಟ್ಟಿನಲ್ಲಿ ದೀಪ ಬೆಳಗಿಸೋದ್ರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ನಾನು
ವಾದಿರಾಜ್ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ವೇದಿಕೆಯ ಗಣ್ಯರೆಲ್ಲ ಅವರೊಟ್ಟಿಗೆ ಸೇರಿಕೊಳ್ಬೇಕು, ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದಾನೆ. ಹಾಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಭಾಸ್ಕರ್ ಸರ್ ಅವರು ತೆಂಗಿನ ಫಲವನ್ನ ಓಪನ್ ಮಾಡೋದ್ರ ಮೂಲಕವಾಗಿ ಅದನ್ನ ಅರಳಿಸೋದ್ರ ಮೂಲಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಒಂದು ಮಾತನ್ನು ಹೇಳ್ತಾರೆ, ಹಚ್ಚುತ್ತೇನೆ ನಾನು ಹಣತೆ, ಹಚ್ಚುತ್ತೇನೆ ನಾನು ಹಣತೆ, ಕತ್ತಲೆಯನ್ನ ಹೊಡೆದೋಡಿಸುತ್ತೇನೆಂಬ ಹಮ್ಮಿನಿಂದಲ್ಲ. ಹಚ್ಚುತ್ತೇನೆ ನಾನು ಹಣತೆ, ಕತ್ತಲೆಯನ್ನ ಹೊಡೆದೋಡಿಸುತ್ತೇನೆಂಬ ಹಮ್ಮಿನಿಂದಲ್ಲ. ಇದ್ದಷ್ಟು ಹೊತ್ತು ನನ್ನ ಮುಖ ನೀವು, ನಿಮ್ಮ ಮುಖ ನಾವು ನೋಡುವ ಒಂದೇ ಒಂದು ಆಸೆಯಿಂದ. ದೀಪ ಬೆಳಗಿಸಿದ ಗಣ್ಯರಿಗೆ ಧನ್ಯವಾದವನ್ನ ಅರ್ಪಿಸ್ತಾ ಪೂಜ್ಯನೀಯ ರಾಮದಾಸ್ ಆಚಾರ್ಯರವರಿಗೆ ಒಂದು ಸ್ಮರಣಿಕೆಯನ್ನ ನಮ್ಮ ಅಧ್ಯಕ್ಷರು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಿದಂತಹ ದುರ್ಗಾ ಪರಮೇಶ್ವರಿ ದೇವಳ ಪ್ರಧಾನ ಅರ್ಚಕರಾದಂತಹ ರಾಮದಾಸ್ ಆಚಾರ್ಯರವರಿಗೆ ಸ್ಮರಣಿಕೆ ನಮ್ಮ ಅರುಣ್ ರಾವ್ ಅವರು ನೀಡಬೇಕು. ಹಾಗೆ ಇನ್ನೂರ ಮುಖ್ಯ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಂತಹ ಶ್ರೀಯುತ ದೇವಪ್ಪ ಸಪ್ಪಳಿಗ ಸರ್ ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಅಭಿನಂದನೆಯನ್ನ ಹೇಳ್ತಾ ಇದ್ದೇವೆ. ಹಾಗೆ ಈಗಾಗಲೇ ಬಹುಶಃ ನಮ್ಮ ಕಾರ್ಯಕ್ರಮ ಸ್ವಲ್ಪ ಒಂದು 20 ನಿಮಿಷ ಮುಂಚೆ ಆರಂಭ ಆಗಬೇಕಾಗಿತ್ತು. ನಮ್ಮ ಇಂದಿನ ಮುಖ್ಯ ಅತಿಥಿಗಳು ಡಾಕ್ಟರ್ ಆಳ್ವ ಸರ್ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸ್ವಲ್ಪ ತಡವಾಗುತ್ತೆ ಅನ್ನೋ ಕಾರಣಕ್ಕೆ ತನ್ನ ಕ್ಲಿನಿಕ್ಗೆ ತೆರಳಿದ್ರು. ನಾವು ವಿನಂತಿ ಮಾಡ್ಕೊಂಡ್ವಿ ಉದ್ಘಾಟನೆ ಮಾಡುವಾಗ ತಮ್ಮನ್ನು ಕರೆಸ್ತೀವಿ ಅಂತ. ಬಹುಶಃ ಈ ಕ್ಲಪ್ತ ಸಮಯಕ್ಕೆ ಅವರು ಆಗಮಿಸಿದ್ದಾರೆ. ಅವರ ಪೇಷಂಟ್ಗಳು ತುಂಬ ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ತಾವು ತೆರಳಬಹುದು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸರ್. ಪ್ರಥಮವಾಗಿ ನನ್ನನ್ನು ಕ್ಷಮಿಸಿ, ಇಂದಿನ ಈ ಕಾರ್ಯಕ್ರಮದ ಅದ್ಧೂರಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಮ್ಮ ಪ್ರಭಾಕರ್ ಶೆಟ್ಟಿ ಅವರಿಗೆ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಊರಿನ ಆಡ್ಯ ಮಹನೀಯರಿಗೆ ವಂದನೆಯನ್ನು ಸಲ್ಲಿಸಿ, ಇಲ್ಲಿ ನೆರೆದಂಥ ಮುದ್ದು ಮಕ್ಕಳೇ ಹಾಗೂ ಈ ಅತಿಥಿಗಳೇ, ವಿಶೇಷವಾಗಿ ಏನು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಇಂದಿನ ಈ ಕಾರ್ಯಕ್ರಮ ಕನ್ನಡದ ಕಲರವ ಎನ್ನುವಂಥ ಒಂದು ವಿಷಯವಾಗಿ ಇಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಈ ಮುಣಕೂರಿನ ನಮ್ಮ ಫ್ರೆಂಡ್ಸ್ ಇವರು ಹಮ್ಮಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಈ ನಮ್ಮ ಫ್ರೆಂಡ್ಸ್ ಇಲ್ಲಿ ಜವನಿಯರು ಅಂದರೆ ಈ ಎಲ್ಲರೂ ಸೇರಿ, ಈ ಫ್ರೆಂಡ್ಸ್ ಎಲ್ಲರೂ ಸೇರಿ ಇಲ್ಲಿ ಮುಣಕೂರಿನ ಆಸುಪಾಸಿನಲ್ಲಿ ಮತ್ತು ಎಲ್ಲ ಕಡೆಗಳಲ್ಲಿ ಅವರು ಒಂದು
ಯೋಗ್ಯವಾದಂಥ ಅಗತ್ಯವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೆರವೇರಿಸುತ್ತಿರುವುದು ನನಗೆ ಮೊದಲಿನಿಂದ ತಿಳಿದಿದೆ. ಅವರು ಧಾರ್ಮಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ಹಾಗೂ ವಿದ್ಯಾಸಂಸ್ಥೆಗಳಿಗೆ ಹಾಗೂ ಕಷ್ಟದಿಂದ ಎಲ್ಲಿ ಇದ್ದಾರೆ ಅವರನ್ನು ಹುಡುಕಿ ಅಲ್ಲಿ ಹೋಗಿ ಅವರು ಸೇವೆಯನ್ನು ಮಾಡುತ್ತಿರುವುದನ್ನು ನಾನು ನೋಡುತ್ತಾ ಇದ್ದೇನೆ. ಅಂಥ ಈಗಿನ ಕಾಲದ ಈ ಯಂಗ್ಸ್ಟರ್ಸ್ ಯಾರಿದ್ದಾರೆ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವುದು ಬಹಳ ಶ್ಲಾಘನೀಯ. ಅವರೊಟ್ಟಿಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಈ ನಮ್ಮ ಈ ವಾದಿರಾಜ್ ಶೆಟ್ಟರು ಈ ಸಭಾಂಗಣವನ್ನು ಅವರಿಗೆ ನೆರವೇರಿಸಲಿಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಪ್ರಥಮವಾಗಿ ಈ ಸಭಾಂಗಣಕ್ಕೆ ಬರ್ತಿದ್ದೇನೆ. ಬಹಳ ಒಂದು ಉತ್ತಮವಾದಂಥ ಈ ಸಭಾಂಗಣ ನಮ್ಮ ಈ ಮುಣಕೂರಿನ ಪರಿಸರಕ್ಕೆ ಒದಗಿಸಿದಂಥ ವಾದಿರಾಜ್ ಶೆಟ್ಟಿ ಅವರ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ. ಅದು ಮಾತ್ರವಲ್ಲದೆ ನನಗೆ ಇಲ್ಲಿ ಪೇಷಂಟ್ ಸ್ವಲ್ಪ ಕಾಯುತ್ತಾ ಇರುವುದರಿಂದ ನನಗೆ ಸ್ವಲ್ಪ ಬೇಗ ಹೋಗಲಿಕ್ಕೆ ಇದ್ದ ಕಾರಣ ನನಗೆ ಬಿಡುವು ಮಾಡಿಕೊಡಬೇಕು ಅಂತ ಇಲ್ಲಿ ವಿನಂತಿಸಿಕೊಂಡು ಇಂಥ ಒಂದು ಅದ್ದೂರು ಕಾರ್ಯಕ್ರಮವನ್ನು ನನ್ನನ್ನು ಆಹ್ವಾನಿಸಿ ನನಗೆ ಈ ಸ್ಥಾನವನ್ನು ಕೊಟ್ಟು ಸಹಕರಿಸಿದ ನಿಮ್ಮೆಲ್ಲರಿಗೂ, ಇದರ ಕಾರ್ಯಕರ್ತರಿಗೆ ಎಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸಿ ನಾನು ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ನಮ್ಮ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಹರಸಿದ ಗೌರವಾನ್ವಿತ ಡಾಕ್ಟರ್ ಪಿ ಬಾಲಕೃಷ್ಣ ಆಳ್ವ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಅವರನ್ನು ಈ ಕಾರ್ಯಕ್ರಮದಿಂದ ಬೇಳ್ಕೊಳ್ತಾ ಇದ್ದೇವೆ. ಸರ್, ಇದೀಗ ನಾನು ಹೇಳಿರುವ ಹಾಗೆ ಮುಣಕೂರಿನ ಪರಿಸರದಲ್ಲಿ ಅದು ಯಾವುದೇ ಸಂಘ ಸಂಸ್ಥೆ ಇರಬಹುದು, ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿರ್ಬೋದು, ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ಕೊಂಡು ಬಂದವರು. ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಮುಣಕೂರಿನ ದುರ್ಗಾ ಪರಮೇಶ್ವರಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಹಿಂದೆ ಬಹುಶಃ ಭಾಳ ಯಶಸ್ವಿಯಾಗಿ ಬ್ರಹ್ಮ ಕಲಶೋತ್ಸವವನ್ನು ಪೂರೈಸಿಕೊಟ್ಟವರು ಗೌರವಾನ್ವಿತ ಶ್ರೀ ವಾದಿರಾಜ್ ಶೆಟ್ಟಿ ಅವರು. ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ ನಮಗೆ ಸುಂದರವಾದಂಥ ಸಭಾಂಗಣ ನಾನು ಹೇಳಿದೆ ಈಗಾಗಲೇ. ಯಾಕಂತಂದರೆ ಬಹುಶಃ ಅವರ ಸೊಸೈಟಿಯ ಕಾರ್ಯಕ್ರಮ ಬಿಟ್ಟರೆ ಸಾರ್ವಜನಿಕ ಕಾರ್ಯಕ್ರಮ ಬಹುಶಃ ಇವತ್ತೇ ಮೊದಲನೆಯ ಕಾರ್ಯಕ್ರಮ. ಇದು ನಮ್ಮ ಸುಯೋಗ, ಕನ್ನಡ ಸಾಹಿತ್ಯ ಪರಿಷತ್ನ ಸುಯೋಗ ಮತ್ತು ನಮ್ಮ ಫ್ರೆಂಡ್ಸಿನ ಸುಯೋಗ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಗೌರವಾನ್ವಿತ ಶ್ರೀ ವಾದಿರಾಜ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಶ್ರೀ ಮುಣಕೂರು ಇದರ ಈ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಕನ್ನಡ ಕಲರವ ಪ್ರತಿಭಾನ್ವಿತ ಮಕ್ಕಳ ಸಾಂಸ್ಕೃತಿಕ ಉತ್ಸವ, ಈ ಒಂದು ಉತ್ಸವವನ್ನು ನಮ್ಮದಂತ ಹೇಳಿದ್ರೆ ನಮ್ಮ ಇನ್ನ ಮುಣಕೂರು ಮುಲ್ಲಡ್ಕ ಗ್ರಾಮದ ಈ ಸೊಸೈಟಿಯ ಸಭಾಂಗಣದಲ್ಲಿ ಮೊದಲಾಗಿ ನಮ್ಮದು ಆಸೆ ಇತ್ತು, ಯಾವುದಾದ್ರೂ ಪುಟ್ಟ ಮಕ್ಕಳ ಒಂದು ಕಾರ್ಯಕ್ರಮ. ಪುಟ್ಟ ಮಕ್ಕಳಂತ ಹೇಳಿದರೆ ದೇವರಾದರೂ ಅವರಿಗೆ ಜೀವ ಇಲ್ಲ, ಪುಟ್ಟ ಮಕ್ಕಳಂತ ಹೇಳಿದ್ರೆ ಜೀವ ಇದ್ದ ದೇವರು ಅಂತ ಹೇಳ್ಬೋದು. ಅವರ ಒಂದು ಕಾರ್ಯಕ್ರಮ ಆಗಬೇಕಂತ ನಮಗೆ ಆಸೆ ಇತ್ತು. ಅದನ್ನು ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸು ಒದಗಿಸಿಕೊಟ್ಟದ್ದಕ್ಕಾಗಿ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಅಲ್ಲದೆ ನಾನು ಮೊದಲಾಗಿ ಹೇಳುವುದಂತ ಹೇಳಿದರೆ, ನಮ್ಮ ಕನ್ನಡ ಪರಿಷತ್ತಿನ ಮುಖಾಂತರ ಮಹೇಶ್ ಜೋಶಿಯವರ ಅಧ್ಯಕ್ಷ ಸ್ಥಾನದಲ್ಲಿ ನನ್ನ ಮಗ ಡಾಕ್ಟರ್ ಅಶಿತ್ ಶೆಟ್ಟಿ ಅವರಿಗೆ ಕರ್ನಾಟಕದ ಆರ್ಯಭಟ ಪ್ರಶಸ್ತಿ ಸಿಕ್ಕಿದ್ದಂತ ಹೇಳಿದರೆ ಮುಣಕೂರಿನಲ್ಲಿ ಕಡಿಮೆ ಜನಕ್ಕೆ ಸಿಗ್ಬೋದು, ಎಷ್ಟೋ ಜನಕ್ಕೆ ಸಿಗ್ಬೋದು. ಆದರೆ ನನಗೆ ಒಂದು ಆಡಂಬರದ ಸಂಗತಿ ಅಂತ ಹೇಳಿದರೆ, ನಾನು ಕಲಿಸಿದ್ದಕ್ಕೆ ನನ್ನ ಮಗ ಸಾರ್ಥಕ ಮಾಡಿದ್ದಾನೆ. ಈ ಒಂದು ಪ್ರಶಸ್ತಿಯನ್ನು ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮನ್ನು ಕೂಡ ಬಹಳ ಸಂತೋಷದಿಂದ ಅಭಿನಂದಿಸ್ತೇನೆ. ಆದಮೇಲೆ ಇವತ್ತು ಹೆಚ್ಚು ಮಾತಾಡಲಿಕ್ಕೆ ಇವರು ಹೇಳಿದಾಗೆ ನಮ್ಮ MC ಹೇಳಿದರು 20 ಮಿನಿಟ್ ಈಗಾಗಲೇ ಆಗಿದೆ, ನಾನು ಹೆಚ್ಚು ಮಾತಾಡುವುದಿಲ್ಲ. ಆದರೆ ನಮ್ಮ
ಕನ್ನಡ ಸಾಹಿತ್ಯ ಪರಿಷತ್ನವರು ಇಂಥ ಒಂದು ಕೆಲಸ ಮಾಡಿದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇದೆ, ಕನ್ನಡ ಶಾಲೆ ಇದೆ, ಅಥವಾ ಮಕ್ಕಳಿಗೆ ಕನ್ನಡ ಖಂಡಿತ ಸ್ವಲ್ಪ ಆದರೂ ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಅಂತ ನಾನು ನನ್ನ ಖಂಡಿತವಾಗಿ ಹೇಳಬಲ್ಲೆ. ಇಲ್ಲದಿದ್ದರೆ ಖಂಡಿತ ಈಗಲೂ ಕೆಲವರಿಗೆ ಆಫೀಸರ್ಸ್ ಬರುವಾಗ ಅವರಿಗೆ ಕನ್ನಡ ಗೊತ್ತಿಲ್ಲ, ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋದಿಲ್ಲ, ಏನಂತ ಮತ್ತೊಬ್ಬ ಮೀಡಿಯೇಟ್ರ್ ಬೇಕಾ ಈಗ ಹೇಳಿದ್ದಂತ. ನಮ್ಮದು ಕನ್ನಡ ಸ್ವಲ್ಪ ಆದರೂ ಉಳಿದಿದ್ರೆ ಈ ಕನ್ನಡ ಪರಿಷತ್ನಂತ ನಾನು ಖಂಡಿತ ಹೇಳಬಲ್ಲೆ. ಮತ್ತು ನಮ್ಮ ಫ್ರೆಂಡ್ಸ್ನವರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಅದನ್ನು ನಾನು ಹೊಗಳಿದ್ರೂ ಸಾಕಾಗಲಿಕ್ಕಿಲ್ಲ. ಅವರು ಎಲ್ಲಿ ಅಂತ ನಾನು ಫಾರಿನ್ನಲ್ಲಿ ನೋಡುವಾಗ ನಮಗೆ ಎಣಿಸ್ಬೋದು, ಇವ ಫಾರಿನ್ನಲ್ಲಿದ್ದಾರೆ, ಇವನ ಕುಟುಂಬಕ್ಕೇನು ಇವನಿಗೇನಂತ. ಅಲ್ಲಿಯ ಪರಿಸ್ಥಿತಿ ನೋಡುವಾಗ ಇವರು ಎಂಥ ಕೆಲಸದಲ್ಲಿದ್ದರು, ಆಫೀಸಿನಿಂದ ಕೆಳಗೆ ಇರುವಾಗ ಎಷ್ಟು 45 ಡಿಗ್ರಿ ಇದು, ಅದು ನಮಗೆ ಬಿಸಿಲಿನಲ್ಲಿ ಬೆಂಕಿ ತಾಗಿದಾಗೆ ಆಗ್ತದೆ. ಅಷ್ಟು ಕಷ್ಟದಲ್ಲಿ ದುಡಿದು ನಾನು ನಮ್ಮ ಊರಿನಲ್ಲಿ ಹುಟ್ಟಿದ್ದೇವೆ, ನಮ್ಮಂಥ ಜನರಿಗೆ ಒಳ್ಳೆಯದಾಗಬೇಕೆಂಬ ವಿಷಯದಲ್ಲಿ ಅವರು ತಮ್ಮ ದುಡಿದ ಸ್ವಲ್ಪ ಫಲವನ್ನು ನಮಗೆ ಕೊಡುವುದಂದರೆ ನಿಜವಾಗಿಯೂ ವಿಶೇಷ. ಆದರೆ ಆದ್ದರಿಂದ ನಾವು ಅವರನ್ನು ಯಾವಾಗಲೂ ನೆನಪಿಸಿಕೊಳ್ಳೋದು ಬಹಳಷ್ಟು ಉತ್ತಮ. ಆದರೆ ಈಗ ಇದರಲ್ಲಿ ನೀವು ಹೇಳ್ತೀರಿ ಪ್ರತಿಭಾನ್ವಿತ ಮಕ್ಕಳು ಅಂತ. ನಾನು ಹೇಳುವುದಾದರೆ ನೀವು ಎಲ್ಲ ಮಕ್ಕಳನ್ನು ಪ್ರತಿಭಾನ್ವಿತರನ್ನಾಗಿ ಮಾಡಬೇಕು. ಆದ್ದರಿಂದ ಈ ಸಣ್ಣ ಮಕ್ಕಳ ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ, ಇನ್ನೂ ಕೂಡ ಅವರು ದೊಡ್ಡದಾಗುವವರೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಿ, ಅವರು ಸಹ ದೊಡ್ಡ ಪ್ರತಿಭಾನ್ವಿತರಾಗಬೇಕಂತ ನನ್ನ ಆಸೆ. ಮತ್ತು ಈ ಒಂದು ಫಂಕ್ಷನ್ನನ್ನು ನಮ್ಮ ಈ ಹಾಲ್ನಲ್ಲಿ ಇಟ್ಟು ಇದರ ಓಪನಿಂಗ್ ಸೆರೆಮನಿಯನ್ನು ನೀವು ಮಾಡಿದ್ದೀರಾ. ಪುಟ್ಟ ಮಕ್ಕಳಿದ್ದು ಅದಕ್ಕೂ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮತ್ತು ಈ ನಾನು ಮತ್ತೆ ಹೇಳ್ತೇನೆ, ವೇದಿಕೆಯಲ್ಲಿ ಆಸೀನರಾಗಿರುವ ಈಗ ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಮಿತ್ರರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. SCDCC ಬ್ಯಾಂಕ್ನ ನಿರ್ದೇಶಕರಾಗಿದ್ದುಕೊಂಡು, SVS ಸೊಸೈಟಿಯ ಅಧ್ಯಕ್ಷರಾಗಿದ್ದುಕೊಂಡು, ಲಯನ್ಸ್ನಂಥ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸೇವೆಯನ್ನು ನಡ್ಕೊಂಡು ಬಂದಿರತಕ್ಕಂಥ ಗೌರವಾನ್ವಿತ ಶ್ರೀ ವಾದಿರಾಜ್ ಶೆಟ್ಟಿ ಅವರಿಗೆ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸ್ನ ಪರವಾಗಿ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ, ಇದೀಗ ಇನ್ನೋರ್ವ ಮುಖ್ಯ ಅತಿಥಿಗಳು, ಬಹುಶಃ ನಾವೆಲ್ಲ ಇಲ್ಲಿ ಸೇರೋದಕ್ಕೆ ನಮಗೆಲ್ಲ ಪ್ರೇರಣೆಯಾಗಿದ್ದವರು, ಕಾರ್ಕಳದ ನಮ್ಮ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಭಾಸ್ಕರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಸರ್. ಎಲ್ರಿಗೂ ನಮಸ್ಕಾರ. ಈ ದಿನ ಸಮೃದ್ಧಿ ಸಭಾಂಗಣದಲ್ಲಿ ಮಕ್ಕಳ ಸಮೃದ್ಧವಾದಂಥ ಒಂದು ಸಾಂಸ್ಕೃತಿಕ ಕಲರವ ಇವತ್ತು ಮೂಡಿ ಬರ್ತಾ ಇದೆ ಅನ್ನೋದು. ಈ ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿರ್ತಕ್ಕಂಥವರೇ ಆಗಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ನ ಅರುಣ್ ಸರ್ ಅವರೇ, ಈ ಭಾಗದ ಭಾಳ ಹಿರಿಯರು, ತಮ್ಮನ್ನು ತಾವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ವಾದಿರಾಜ್ ಶೆಟ್ಟಿ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೊಂಡಹಳ್ಳಿ ಪ್ರಭಾಕರ್ ಸರ್ ಅವರೇ, ಈ ಭಾಗದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಕುಶಾ ಸರ್ ಅವರೇ, ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಫ್ರೆಂಡ್ಸ್ನ ಎಲ್ಲ ಪದಾಧಿಕಾರಿಗಳೇ, ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ಬಾಲವಾಡಿಗಳಿಂದ ಬಂದಿರತಕ್ಕಂಥ ಪುಟಾಣಿ ಮಕ್ಕಳೇ, ಪೋಷಕರೇ, ಮಾತೆಯರೇ, ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಇವೆರಡೂ ಒಂದು ಸಹಯೋಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಕ್ಕಳ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದು. ಈಗ ತಾನೇ ನಮ್ಮ
ಮಕ್ಕಳ ಪ್ರತಿಭೆಗೆ ನಮ್ಮ ಶಾಲಾ ಹಂತದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಗಿ ಈಗ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಬಂದಿದೆ ಅನ್ನೋದು. ಆದರೆ ಈ ಅಂಗನವಾಡಿ ಮಕ್ಕಳಿಗೆ, ಬಾಲವಾಡಿ ಮಕ್ಕಳಿಗೆ ಇಂತಹ ಒಂದು ವೇದಿಕೆ ಸಿಕ್ಕಿರಲಿಲ್ಲ ಅಂತಕ್ಕಂಥದ್ದು. 3 ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅವರ ಪ್ರತಿಭೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನಿಜವಾದಕ್ಕೂ ಒಂದು ಶ್ಲಾಘನೀಯವಾದಂಥ ಕಾರ್ಯ ಅನ್ನೋದು. ಹಾಗಾಗಿ ವಿಶೇಷವಾಗಿ ಇಲಾಖೆಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಸಂದರ್ಭದಲ್ಲಿ ಅನ್ನೋದು. ಇವತ್ತು ನಾವೆಲ್ಲ ಪೇರೆಂಟ್ಸ್ ಬಂದಿದ್ದೀವಿ, ಮಕ್ಕಳನ್ನ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಮಗು ಚೆನ್ನಾಗಿ ಓದಬೇಕು ಎಷ್ಟು ಓದಿದರೂ ಕೂಡ ನಮ್ಮ ಪೇರೆಂಟ್ಸ್ ಅವರಿಗೆ, ಪೋಷಕರಿಗೆ ಒಂದು ಧಾವಂತ, ಇನ್ನೂ ಸಾಕಾಗಲಿಲ್ಲ, 100ಕ್ಕೆ 100 ತೆಗಿಬೇಕು ಅಂತಕ್ಕಂಥ ಒಂದು ಒತ್ತಡದಲ್ಲಿ ಮಕ್ಕಳ ಮೇಲೆ ಹಾಕ್ತಾ ಇದ್ದೀವಿ ಅನ್ನೋದು. ಆದರೆ ಕಲಿಕೆಗೂ ಹೊರತಾಗಿರ್ತಕ್ಕಂಥ ಅನೇಕ ಪ್ರತಿಭೆಗಳು, ಅದ್ಭುತವಾದಂಥ ಪ್ರತಿಭೆಗಳು ಮಕ್ಕಳಲ್ಲಿ ಅಡಗಿರುತ್ತೆ ಅನ್ನೋದನ್ನು ನಾವು ಮನಗಾಣಬೇಕಾಗ್ತಿದೆ ಅನ್ಬೋದು. ಸಾಂಸ್ಕೃತಿಕ ಮೌಲ್ಯಗಳು ಮಕ್ಕಳಲ್ಲಿ ನಾವು ಬಿತ್ತಬೇಕು ಅಂತ ಹೇಳಿದರೆ, ಬೆಳೆಸಬೇಕು ಅಂತ ಹೇಳಿದರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ನಾವು ಗುರುತಿಸಬೇಕಾಗಿದೆ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕವಾಗಿ ಅನೇಕ ಅದ್ಭುತವಾದಂಥ ಪ್ರತಿಭೆ ಏನಿರುತ್ತೆ ಅದನ್ನು ಪೇರೆಂಟ್ಸ್ ಆಗಿ, ಶಿಕ್ಷಕರಾಗಿ, ಸಮುದಾಯವಾಗಿ ನಾವು ಅದನ್ನು ಗುರುತಿಸಬೇಕು, ಅದನ್ನು ಬೆಳೆಸಬೇಕು ಅಂತಕ್ಕಂಥದ್ದು. ಆ ಒಂದು ಒಳ್ಳೆಯ ಜವಾಬ್ದಾರಿಗಳನ್ನು ನಾವೆಲ್ಲರೂ ತೆಗೆದುಕೊಂಡಾಗ, ಇಂಥ ವೇದಿಕೆಗಳನ್ನು ಕಲ್ಪಿಸಿಕೊಟ್ಟಾಗ ಆ ಪ್ರತಿಭೆ ಅನಾವರಣಕ್ಕೆ ಒಂದು ಒಳ್ಳೆಯ ಅವಕಾಶಗಳಾಗುತ್ತೆ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯ ಅನ್ನೋದು. ಇವತ್ತು ಹೇಳಿದರು, ಭಾಷೆಗಳು ಬೇರೆ ಬೇರೆ ಆಗಿರ್ಬೋದು. ಈ ಭಾಗದಲ್ಲಿ ತುಳುವನ್ನು ಮಾತಾಡ್ತಕ್ಕಂಥದ್ದು, ಸ್ವಲ್ಪ ಮೇಲಕ್ಕೆ ಹೋದರೆ ಕನ್ನಡ ಮಾತಾಡ್ತಾರೆ, ಕನ್ನಡನೂ ಕೂಡ ಇಲ್ಲಿ ಮಾತಾಡ್ತಾರೆ. ಭಾಷೆಗಳು ಅನೇಕ ಆಗಿದ್ರೂ ಕೂಡ ಅದರ ಹಿಂದೆ ಇರ್ತಕ್ಕಂಥ ಭಾವನೆಗಳು ಒಂದೇ ಆಗಿರ್ತಕ್ಕಂಥದ್ದು. ಇವತ್ತು ತುಳು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲ ಭಾಷೆನಾಡ್ತಕ್ಕಂಥ ಮಕ್ಕಳು ಒಂದು ಕಡೆ ಕಲಿತು ಬೆರೆತು ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಸಾಂಸ್ಕೃತಿಕ ಸಾಮರಸ್ಯಗಳು ಮೂಡಿಬರಬೇಕಾಗಿದೆ ಅನ್ನೋದು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೇರೆಂಟ್ಸ್ಗಳು ಬೇರೆ ಬೇರೆ ಮಕ್ಕಳ ಪ್ರತಿಭೆಗಳನ್ನು ನೋಡಿ ಅದನ್ನು ಮೆಚ್ಚಿ ಪ್ರೋತ್ಸಾಹಿಸ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಕಾರ್ಯಕ್ರಮಗಳು ನಮ್ಮ ಈ ಭಾಗದಲ್ಲಿ ನಡೀತಾ ಇದೆ ಅನ್ನೋದು. ವಾದಿರಾಜ್ ಶೆಟ್ರವರು ಈ DCC ಬ್ಯಾಂಕ್ನ ಇಲ್ಲಿನ ಅಧ್ಯಕ್ಷರಾದ ಮೇಲೆ ಒಳ್ಳೆಯ ಸಭಾಂಗಣವನ್ನು, ಸುಸಜ್ಜಿತವಾದ ಸಭಾಂಗಣ ಒದಗಿಸಿಕೊಟ್ಟಿದ್ದಾರೆ. ಮಕ್ಕಳಿಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಇಂತಹ ಒಂದು ಕನ್ನಡ ಮಕ್ಕಳ ಕಲರವ ಅಂದಾಗ ಇಲ್ಲಿರ್ತಕ್ಕಂಥ ಎಲ್ಲ ಪೇರೆಂಟ್ಸ್ ಅವರು ನಮ್ಮ ನಾಡು, ನುಡಿ, ಜಲ, ಭಾಷೆಗಳ ಬಗ್ಗೆ ವಿಶೇಷವಾದಂಥ ಅಭಿಮಾನಗಳನ್ನು ನಾವು ಇಟ್ಕೊಳ್ಬೇಕು. ನಮ್ಮ ನಿರೂಪಣೆಯಲ್ಲಿ ಹೇಳಿದರು, ಜನನಿ ಜನ್ಮಸ್ಯ ಸ್ವರ್ಗದಪಿ ಗರಿಯಸಿ ಅಂಥೇಳಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ನಾಡು, ನಮ್ಮ ನುಡಿ ನಮ್ಮ ಹೆತ್ತ ತಾಯಿಗಿಂತಲೂ ಶ್ರೇಷ್ಠ ಅಂತಕ್ಕಂಥ ತಿಳ್ಕೊಂಡು ನಾವು ಅದನ್ನು ಆರಾಧಿಸಬೇಕು, ಗೌರವಿಸಬೇಕು. ಆ ನಿಟ್ಟಿನಲ್ಲಿ ಅಂಥ ಅಭಿಮಾನವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಏನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರ ಆಶಯಗಳು ಒಂದೇ ಆಗಿದೆ. ಮಕ್ಕಳ ಪ್ರತಿಭೆಗೆ ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು. ಅವರ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸ್ಕೊಂಡಾಗ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಮಕ್ಕಳು ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದೇ ಎಲ್ಲರ ಈ ಎರಡೂ ಸಂಸ್ಥೆಗಳ ಒಂದು ಆಶಯ ಆಗಿದೆ ಅಂತಕ್ಕಂಥದ್ದು. ಸೊ ಅದು ಬಹಳ ಮುಖ್ಯ ಅನ್ನೋದು. ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಎಲ್ಲೋ ಒಂದು ಕಡೆ ನಮಗೆ ಫೇಲ್ಯೂರ್ ಅನಿಸ್ಬೋದು, ಜ್ಞಾನ. ಆದರೆ ನಮ್ಮಲ್ಲಿರ್ತಕ್ಕಂಥ ಚಾರಿತ್ರ್ಯ ಇದೆಯಲ್ಲ, ನಡತೆ ಇದೆಯಲ್ಲ, ನಮ್ಮ ಸಾಂಸ್ಕೃತಿಕ ಮೌಲ್ಯಗಳಿದೆಯಲ್ಲ, ನಾವು ಗಳಿಸ್ಕೊಂಡಿರ್ತಕ್ಕಂಥದ್ದು ಅದು ಯಾವಾಗಲೂ ಕೂಡ ನಮ್ಮನ್ನು ಕಷ್ಟದ ಕಾಲದಲ್ಲಿ ಮೇಲೆತ್ತ ಹೋಗುತ್ತೆ. ಹಾಗಾಗಿ ಮಕ್ಕಳು ಯಾವಾಗಲೂ ನೆನಪಿಟ್ಕೊಳ್ಬೇಕು, ವಿದ್ಯೆಗಿಂತ ನಮ್ಮ ಚಾರಿತ್ರ್ಯ ಭಾಳ ಮುಖ್ಯ. ಆ ಚಾರಿತ್ರ್ಯವನ್ನು ಕೊಡ್ತಕ್ಕಂಥ ಶಿಕ್ಷಣ ನಮಗೆ ಇವತ್ತು ಬೇಕಾಗಿದೆ. ಅಂತಹದ್ದನ್ನು ನಾವು ಬಾಲವಾಡಿಯಿಂದನೇ ಕೂಡ ಮಕ್ಕಳಿಗೆ ನೀಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ. ಹಾಗಾಗಿ ಈ ದಿನದ ಕಾರ್ಯಕ್ರಮ ಎರಡೂ ನಮ್ಮ ಫ್ರೆಂಡ್ಸ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇವತ್ತು ಸಂಜೆವರೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿ ಬರೋದಿದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಭಾಳ ಸುಂದರವಾಗಿ ಮೂಡಿ ಬರಲಿ ಅಂತೇಳಿ ನಾನು ಶುಭವನ್ನು ಕೋರಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಪ್ರೇರಣೆಯಾಗಿದೆ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಕಳೆದ ಹಲವಾರು ವರ್ಷಗಳಿಂದ ಸ್ಥಳೀಯವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿದಂಥ 1ನೇ ತರಗತಿಯ ಮಕ್ಕಳಿಗೆ 2,000 ರೂಪಾಯಿ ನಗದನ್ನು ನಾವು ನೀಡಿಕೊಂಡು ಬಂದಿದೆ. ಬಹುಶಃ ಇವತ್ತು ಕೂಡ ಸಂಜೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ವಿಶೇಷವಾಗಿ ಕನ್ನಡ ಶಾಲೆಗಳನ್ನು ಪ್ರೋತ್ಸಾಹಿಸುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಇದು ನಮ್ಮ ಸಂಚಾಲಕರ ಕನಸು ಕೂಡ ಹೌದು. ಯಾಕಂದರೆ ನಮ್ಮ ಸಂಚಾಲಕರಾದಂಥ ಆನಂದ್ರವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತವರು, ನನ್ನ ಭಾಳ ನೆಚ್ಚಿನ
ಹಳೆ ವಿದ್ಯಾರ್ಥಿ ಕೂಡ ಹೌದು. ಈ ನಿಟ್ಟಿನಲ್ಲಿ ಇವತ್ತಿನ ಮಧ್ಯಾಹ್ನದ ಸಮಾರೋಪದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಲ್ಲ ಮಕ್ಕಳಿಗೆ 1ನೇ ತರಗತಿಯ ಎಲ್ಲ ಮಕ್ಕಳಿಗೂ ಕೂಡ 1,000 ನಗದು ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ನಮಗೆಲ್ಲ ಪ್ರೇರಣೆ ಆದವರು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ರಂಗಸ್ವಾಮಿ ಸರ್ ಬಂದ ಮೇಲೆ ಬಹುಶಃ ನಾವು ನೋಡಿದ್ದೀವಿ ಸ್ಥಳೀಯವಾಗಿ ಸಾಕಷ್ಟು ಕೆಲಸಗಳನ್ನು, ವಿಶೇಷವಾಗಿ ಮಕ್ಕಳನ್ನು ಅಟ್ರಾಕ್ಟ್ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ನಮ್ಮ ಫ್ರೆಂಡ್ಸ್ ಒಂದಿಗೆ ಕೂಡ ನಮ್ಮೊಂದಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಕೊಂಡು ಬಂದವರು ನಮ್ಮ ರಂಗಸ್ವಾಮಿ ಸರ್ ಅವರು. ಬಹುಶಃ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಂದೆ ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ ಸರ್, ಇಂಥ ಮುಖ್ಯೋಪಾಧ್ಯಾಯರು ಸಿಕ್ಕಿರೋದ್ರಿಂದ ನಮ್ಮೆಲ್ಲರ ಒಂದು ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇದೀಗ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಸ್ಥಳೀಯ ದುರ್ಗಾಪರಮೇಶ್ವರಿ ದೇವಳ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ರವಿಯಣ್ಣನವರು ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. 2 ಮಾತು ಹೇಳಿ ಸರ್. ಎಸ್, ಹಾಗಾದರೆ ಇನ್ನೋರವರು ನಮ್ಮ ಮುಖ್ಯ ಅತಿಥಿಗಳು ಜಿನ್ನೋಜಿರಾವ್ರವರು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಉದ್ಯಮಿಗಳು, ಲಯನ್ಸ್ ಸಂಸ್ಥೆಯಲ್ಲಿ ಲಯನ್ಸ್ನ ಸಾರಥ್ಯವನ್ನು ವಹಿಸಿಕೊಂಡು ಮುಣ್ಕೂರು ಮತ್ತು ಕಡಂದಲೆಯ ಪರಿಸರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂಥ ಜಿನ್ನೋಜಿರಾವ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬಹುಶಃ ಅವರು ಮೌನವಾಗಿಯೇ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಕುಶ ಸರ್, 1-2 ಮಾತು ಹೇಳಿ ಸರ್, ಬನ್ನಿ. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇದರ ಆಶ್ರಯದಲ್ಲಿ ಮಕ್ಕಳ ಕನ್ನಡ ಕಲರವ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಸೇರಿದ ಎಲ್ಲ ಮುಖ್ಯ ಅತಿಥಿಗಳೇ, ನೆರೆದಂಥ ಪುಟಾಣಿ ಮಕ್ಕಳೇ, ಶಿಕ್ಷಕರೇ, ಪೋಷಕರೇ, ಮಾಧ್ಯಮ ಮಿತ್ರರೇ, ಬಹುಶಃ ನಮ್ಮ ಭಾಷೆ ನೆಲವನ್ನು ಸಂರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇವತ್ತು ಪುಟಾಣಿ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ. ಮುಖ್ಯವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ನಮ್ಮ ಮುಣ್ಕೂರಿನವರೇ. ಬಹುಶಃ ಈ ಸಾಹಿತ್ಯದ ಬಗ್ಗೆ ಮೊನ್ನೆ ನಾನು ವಾಟ್ಸಪ್ಪಲ್ಲಿ ನೋಡಿದೆ, ಕುಕ್ಕುಂದೂರು ಜ್ಞಾನಸುಧಾ ಕಾಲೇಜಲ್ಲಿ ಭಾರಿ ಸುಂದರವಾದ ಕಾರ್ಯಕ್ರಮ ಕೂಡ ನಡೆದಿದೆ. ಅಂತ ಹೆಮ್ಮೆಯಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಅದೇ ರೀತಿ ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇದರ ಒಂದು ಸಂಘಟನೆಯನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಬಹಳಷ್ಟು ಈ ಸಮಾಜದಲ್ಲಿ ಶೋಷಿತ ವರ್ಗದವರಿಗೆ ವೈದ್ಯಕೀಯ ಮತ್ತು ಶಿಕ್ಷಣಕ್ಕೆ ತುಂಬ ಒತ್ತು ಕೊಡುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇನ್ನು ಮುಂದಕ್ಕೂ ಕೂಡ ಈ ಪರಿಸರದಲ್ಲಿ ಇಂಥ ಕಾರ್ಯಕ್ರಮ ನಡೆಯಲಿ ಅಂತ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಶುಭ ಹಾರೈಸಿದಂಥ ಕುಶಾರ್ ಮೂಲ್ಯ ಸರ್ ಅವರಿಗೆ, ಹಾಗೆ ನಮ್ಮ ಅತ್ಯಂತ ಹಿರಿಯರು. ಒಂದು ಮಾತಿದೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಬಲು ಸೊಬಗು ಅಂತ. ನಮ್ಮ ಫ್ರೆಂಡ್ಸ್ನ ಅತ್ಯಂತ ಹಿರಿಯರು. ಇಲ್ಲಿ ಭಾಳ ಆಶ್ಚರ್ಯ ಆಗ್ತಕ್ಕಂಥದ್ದು, ಕಳೆದ ಒಂದು ಕಾರ್ಯಕ್ರಮ ಬಹುಶಃ 42ನೇ ಒಂದು ಕಾರ್ಯಕ್ರಮ ನಮ್ಮದು. ನಾನು ಅದರ ಕಾರ್ಯಕ್ರಮವನ್ನು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಾನು ಸ್ಟೇಟಸ್ಗೆ ಹಾಕಿದ್ದೆ. ಆ ಸ್ಟೇಟಸನ್ನು ನೋಡಿ ನಮಗೆ ಕಾಲ್ ಮಾಡಿದರು ನಮ್ಮ ಅವಿಲ್ ಡಿಸೋಜ ಸರ್ ಅವರು. ನಿಮ್ಮ ಫ್ರೆಂಡ್ಸ್ನ ಕಾರ್ಯಕ್ರಮ ನನಗೆ ತುಂಬ ಖುಷಿ ಕೊಟ್ಟಿದೆ, ನಾನು ಕೂಡ ಅದರಲ್ಲಿ ಸೇರ್ಬೋದಾ ಅಂತ. ನಾವು ಬಹಳ ಸಂತೋಷ ಪಟ್ವಿ. ಯಾಕಂದರೆ ಅವಿಲ್ ಡಿಸೋಜ ಸರ್ ಅವ್ರನ್ನ ನಾವು ಸುಮಾರು 15-20 ವರ್ಷದಿಂದ ನೋಡ್ಕೊಂಡು ಬಂದವು. ನಾನು ಸಾಕಷ್ಟು ಸಮಾಜ ಸೇವೆಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದುಕೊಂಡು, ವೃತ್ತಿಯಲ್ಲಿ ಸರ್ಕಾರಿ ಅಧಿಕಾರಿ ಆಗಿದ್ದರೂ ಕೂಡ ನಿವೃತ್ತಿಯ ನಂತರ ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಅವಿಲ್ ಡಿಸೋಜ ಸರ್ ಅವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮನ ಫ್ರೆಂಡ್ಸ್ ಮುಣ್ಕೂರು ಇದರ ಸದಸ್ಯರೇ, ಪುಟಾಣಿ ಮಕ್ಕಳೇ, ಶಿಕ್ಷಕರೇ ಹಾಗೂ ಮಕ್ಕಳ ಹೆತ್ತವರೇ, ಇವತ್ತು ಎಲ್ಲರ ಆಶಯ ಏನಾಗಿದೆ ಹೇಳಿದರೆ, ಈ ಪುಟಾಣಿ ಮಕ್ಕಳಿದ್ದಾರೆ, ಅವರು ಚಿಕ್ಕವರು, ಬೆಳೆಯಬೇಕು. ಬೆಳೆಯುವಾಗ ಅವರಿಗೆ ಒಳ್ಳೆಯ ರೀತಿಯ ಏನು ಅಭಿರುಚಿ ಇದೆ ಅದಕ್ಕೆ ಪ್ರೋತ್ಸಾಹಿಸಬೇಕು. ಇವತ್ತು ನಮ್ಮಲ್ಲಿ ಅಂಗನವಾಡಿ ಮಕ್ಕಳು, ಪ್ರಾಥಮಿಕ ಶಾಲೆಯ ಮಕ್ಕಳು ಅನೇಕರು ಇಲ್ಲಿ ಬಂದಿದ್ದಾರೆ. ಅವರಿಗೆ ಒಳ್ಳೆಯ ಈ ಕನ್ನಡ ಕಲರವ ಎಂಬ ಬಗ್ಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರು ನಡೆಸಿಕೊಳ್ಳಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಹೆತ್ತವರಿಗೆ, ಶಾಲಾ ಶಿಕ್ಷಕರಿಗೆ, ಇದರೊಂದಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮನ ಫ್ರೆಂಡ್ಸ್ ಮುಣ್ಕೂರು ನಾವೆಲ್ಲರೂ ಸೇರಿಕೊಂಡು ಈ ಕನ್ನಡವನ್ನು ಬೆಳೆಸಲಿಕ್ಕೆ ಭಾಳ ಉತ್ಸಾಹದಿಂದ ಇದ್ದೇವೆ.
ಇಂಥ ಒಂದು ಕಾರ್ಯಕ್ರಮ ಆಯೋಜಿಸೋದು ಸ್ವಲ್ಪ ಕಷ್ಟ ಆದರೂ ನಮ್ಮ ಅರುಣ್ ರಾವ್, ಪ್ರಕಾಶ್ ನಾಯ್ಕು, ಪ್ರಭಾಕರ್ ಶೆಟ್ಟಿ ಅಥವಾ ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಆಯೋಜಿಸಿದ್ದೇವೆ. ಆದರೆ ಈ ಸಮಾರಂಭ ಆಯೋಜಿಸೋಕ್ಕಿಂತ ತಮ್ಮ ಭಾಗವಹಿಸಿಕೆ ಬಹಳ ಮುಖ್ಯ. ಆದರೆ ಈ ಸಂದರ್ಭದಲ್ಲಿ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅರಿವು ಮಾಡಿಕೊಟ್ಟ ಎಲ್ಲ ಶಾಲಾ ಶಿಕ್ಷಕರಿಗೆ, ಅವರ ಹೆತ್ತವರಿಗೆ ನಮಿಸುತ್ತಾ, ನಿಮಗೆ ಮುಂದಿನ ಜೀವನ, ಈ ಮಕ್ಕಳ ಜೀವನ ಒಳ್ಳೆಯ ರೀತಿಯಲ್ಲಿ ಆಗಲಿ, ಅವರಿಗೆ ಹೆತ್ತವರ ಶಿಕ್ಷಕರ ಪ್ರೋತ್ಸಾಹ ಸಿಗಲಿ ಎಂಬುದಾಗಿ ಹೇಳಿಕೊಂಡು ಈ ಒಂದು ಸಮಾರಂಭಕ್ಕೆ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ತಮ್ಮ ಶುಭ ಹಾರೈಕೆಗೆ ಧನ್ಯೋಸ್ಮಿ ಸರ್. ಇದೀಗ ನಮ್ಮ ಪ್ರೀತಿಯ ವಾದ್ಯಣ್ಣನವರು ಚಂದ್ರ ಅವರಿಗೆ ಒಂದು ಧನ ಸಹಾಯವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಚಂದ್ರ ಅವರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ವಾದ್ಯಣ್ಣನವ್ರ ಹತ್ರ ಒಂದು ಸಣ್ಣ ಕಿರು ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ವಾದ್ಯಣ್ಣನವರು ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸ್ನ ಪರವಾಗಿ ನಗದು ಪುರಸ್ಕಾರವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಚಂದ್ರ ಅವರಿಗೆ ಬಹುಶಃ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿಕೊಳ್ತಾ, ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮಗೆ ಮಧ್ಯಾಹ್ನದ ಊಟ ಮತ್ತು ಬೆಳಿಗ್ಗೆ ಕಾಫಿ ಟಿಫನ್ನ ವ್ಯವಸ್ಥೆಯನ್ನು ಮಾಡಿದವರು ಗೌರವಾನ್ವಿತ ನಮ್ಮ ದುರ್ಗಾಪರಮೇಶ್ವರಿ ದೇವಳ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ರವಿಯಣ್ಣನವರು, ಅವರಿಗೆ ಒಂದು ಶಾಲನ್ನು ಹೊದಿಸಿ ನಮ್ಮ ಅಧ್ಯಕ್ಷರು ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ನಮಗೆ ಸಭಾಂಗಣವನ್ನು ನೀಡೋದ್ರೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯನ್ನು ಕೊಟ್ಟವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಭಾಂಗಣವನ್ನು ಒದಗಿಸಿಕೊಡೋದ್ರೊಂದಿಗೆ ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟವರು ನಮ್ಮ ವಾದ್ಯಣ್ಣ. ಹಾಗೆ ರವಿಯಣ್ಣ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಂತಹ ವಾದ್ಯಣ್ಣನವರಿಗೆ ಒಂದು ಸ್ಮರಣಿಕೆ ಮತ್ತು ಶಾಲನ್ನು ಒದಗಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಧನ ಸಹಾಯದ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಜಿನ್ನೋಜಿ ರಾಯರವರಿಗೂ ಕೂಡ ಒಂದು ಶಾಲನ್ನು ಹೊದಿಸಿ ಅವರನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಪೂರ್ಣ ಸಹಕಾರವನ್ನು ಕೊಟ್ಟವರು, ವಿಶೇಷವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡ್ಕೂರು ಸಂಪೂರ್ಣವಾಗಿ ನಮ್ಮಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಪ್ರೇರಕವನ್ನು ನೀಡೋರು ನಮ್ಮ ಭಾಸ್ಕರ್ ಸರ್ ಅವರು, ಅವರಿಗೂ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಾನೀಗಾಗಲೇ ಹೇಳಿರುವ ಹಾಗೆ ಕನ್ನಡ ನೆಲ, ಕನ್ನಡ ಜಲ ಮತ್ತು ಕನ್ನಡ ಭಾಷೆಗಾಗಿ ಸಾಕಷ್ಟು ಕೆಲಸವನ್ನು ಮಾಡಿದವರು, ಕಾರ್ಕಳದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ತನ್ನ ಅಪೂರ್ವ ಸೇವೆಯನ್ನು ಗಮನಿಸಿ ಬಹುಶಃ 2ನೇ ಬಾರಿ ಮತ್ತೆ ಕಾರ್ಕಳದ ಜನತೆ ಇವರೇ ನಮಗೆ ಅಧ್ಯಕ್ಷರಾಗಬೇಕು ಅಂತ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಅವರನ್ನು ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಇದು ನಮಗೆಲ್ಲರಿಗೂ ಹೆಮ್ಮೆ, ವಿಶೇಷವಾಗಿ ನಮ್ಮ ಮುಂಡ್ಕೂರಿನ ಜನತೆಗೆ ಹೆಮ್ಮೆಯ ವಿಚಾರ ಇದು. ಅದರಲ್ಲಿ ವಿಶೇಷವಾಗಿ ನನ್ನ ಸಹೋದ್ಯೋಗಿ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಮತ್ತು ಅವರು ಇಬ್ಬರು ಕೂಡ ಶಿಕ್ಷಕರಾಗಿ ಮುಂಡ್ಕೂರಿ ಒಟ್ಟೆ ಸೇರಿರ್ತಕ್ಕಂಥದ್ದು. ಪ್ರತಿಯೊಂದು ಬಾರಿ ಕೂಡ ಅವರಿಗೆ ಚಪ್ಪಾಳೆ ಬಿದ್ದಾಗ ನನಗೆ ಬಹಳ ಖುಷಿ, ಏನಂದರೆ ಆ ಚಪ್ಪಾಳೆ ನನಗೆ ಬಿದ್ದಂತೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತನಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯ ಮೇಲೆ ಹಾಗೂ ಕೆಳಗಿರುವಂಥ ಸಮಸ್ತ ಬಂಧುಗಳೇ, ಬಗ್ಗಿತ ಕೈಯ ಕೊಟ್ಟು ಬಿದ್ದವರನ್ನು ಎತ್ತಿದರೆ ಎತ್ತರದ ಮನುಜನಿ ನೋವಿನ ಇಳೆಯಲ್ಲಿ, ನೆರವು ಹರಿಗೋಲಾಗು ಸಂಕಟದ ನದಿಯಲ್ಲಿ, ಈಜು ಪರಹಿತಕ್ಕಾಗಿ ಮುದ್ದುರಾಮ ಅಂತ ಕವಿ ಶಿವಪ್ಪನವರೊಂದು ಮಾತು ಹೇಳ್ತಾರೆ. ಈ ಸೃಷ್ಟಿಯಲ್ಲಿ ಸಮಾಜದಲ್ಲಿ ಅನೇಕ ಜನ ಕಷ್ಟದಲ್ಲಿ ನೋವಲ್ಲಿದ್ದಾರಲ್ಲ, ಅವರಿಗೆ ನೀವು ಸಹಾಯ ಹಸ್ತವನ್ನು ಚಾಚಿದರೆ ಆ ಮೂಲಕ ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಅನ್ನುವಂಥ ಮಾತಿದೆ. ಆ ದೃಷ್ಟಿಯಿಂದ ನಮ್ಮ ಫ್ರೆಂಡ್ಸ್ ಈ ರೀತಿಯ ಸೇವಾ ಮನೋಭಾವ ತೊಡಗಿಸಿಕೊಂಡವರು, ಯಾರು ಕಷ್ಟದಲ್ಲಿದ್ದಾರೆ, ನೋವಲ್ಲಿದ್ದಾರೆ, ನೇರವಾಗಿ ಅವರ ಹತ್ರ ಹೋಗಿ ತಮ್ಮಿದಾದಂಥ ಸಹಾಯವನ್ನು ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಧೈರ್ಯದ ಮಾತಾಡುವಂಥದ್ದು ವಿಶೇಷವಾದ ಸಂಸ್ಥೆ ಅಂತ ಹೇಳಿದರೆ ನಮ್ಮ ಫ್ರೆಂಡ್ಸ್.
ಇಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದವರು ನಮ್ಮ ಎಲ್ಲರ ಒಂದು ಹೆಮ್ಮೆಯ ಹಳೆ ವಿದ್ಯಾರ್ಥಿ ಆನಂದ್ ಸಾಲಿಯಾನ್ ಅವರು. ಅವರೊಂದಿಗೆ ಜೊತೆಯಾದವರು ಇಲ್ಲಿನ ಮುನ್ಕೂರಿನ ಅನೇಕ ಜನ ಯುವಕರು. ಅವರೆಲ್ಲರ ಸಹಕಾರದಿಂದ ನಮ್ಮ ಫ್ರೆಂಡ್ಸ್ ಇನ್ನೂ ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮವನ್ನು ನಡೆಯಲಿ, ಆ ದುರ್ಗಾ ಪರಮೇಶ್ವರಿ ಆ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ, ಬಹಳ ಮುಖ್ಯವಾಗಿ ಈ ವರ್ಷ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮೆಲ್ಲರ ಮೆಚ್ಚಿನ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವ, ಈ ಕೋಆಪರೇಟಿವ್ ಸೊಸೈಟಿಯ ಕಾರ್ಯನಿರ್ವಹಣಾ ಅಧಿಕಾರಿ ಆಗಿರುವಂಥ ಅದರ ಅಧ್ಯಕ್ಷರು ಅರುಣ್ ರಾವ್ ಅವರು. ಅವ್ರು ಹೇಳಿದರು, ಅವ್ರು ಕಂಡಂಥ ಕನಸು ನಾನು ಸಕ್ಕ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಅವರ ಪರಿಕಲ್ಪನೆ ಇವತ್ತು ಸಾಕಾರಗೊಂಡಿದೆ. ಈ ಎಲ್ಲ ಏನು ಕಾರ್ಯಕ್ರಮ ಯಶಸ್ವಿಯಾಗಿ ಸಂಘಟಿಸಿದೆ ಅದು ಹಿಂದಿರುವಂಥ ಶಕ್ತಿ ಯಾರು ಅಂದರೆ ನಮ್ಮ ಫ್ರೆಂಡ್ಸ್ನ ಅಧ್ಯಕ್ಷರಾಗಿರುವಂಥ JC ಅರುಣ್ ರಾವ್ ಅವರು. ಅವರ ಒಂದು ಸಂಘಟನಾ ಶಕ್ತಿಯನ್ನು, ಶ್ರಮವನ್ನು ವಿಶೇಷವಾಗಿ ಸ್ಮರಿಸ್ಕೊಳ್ತಾ, ಬಹಳ ಮುಖ್ಯವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅಂತ ಆದರೆ ಎಲ್ಲ ಹೇಳಿದರು, ಇದು ಮುಖ್ಯವಾದ ಪ್ರೇರಣಾ ಶಕ್ತಿ ಅಂತ ಹೇಳಿದರೆ ಇದನ್ನು ಉದ್ಘಾಟನೆ ಮಾಡಿರುವಂಥ ಲಯನ್ ವಾದಿರಾಜ್ ಶೆಟ್ಟಿ ಅವರು. ಅವರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನು ನಾವು ಇಡೀ ಮುನ್ಕೂರು ಜನತೆ ಕಂಡಿದ್ದೇವೆ. ಈ ಒಂದು ದೇವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ ಇಡೀ ಊರನ್ನು ಒಗ್ಗೂಡಿಸಿಕೊಂಡು ಅಭೂತಪೂರ್ವ ರೀತಿಯಲ್ಲಿ ಆ ದೇವಿಯ ಕಾರ್ಯವನ್ನು ನೆರವೇರಿಸಿದ್ದನ್ನು ನೋಡಿದ್ದೇವೆ. ಅವರ ನಾಯಕತ್ವದಿಂದ ಈ ಸೊಸೈಟಿಯು ಕೂಡ ಇವತ್ತು ರಾಜ್ಯದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮಂತ ಒಂದು ಕೋಆಪರೇಟಿವ್ ಸೊಸೈಟಿಯಾಗಿ ಮೂಡಿ ಬಂದಿರುವಂಥದ್ದು. ಅವರು ಯಾವುದೇ ಒಳ್ಳೆಯ ಕೆಲಸ ಇಲ್ಲಿ ನಾನಿದ್ದೇನೋ ಅಂತ ಮಾತನ್ನಲ್ಲ, ಎಲ್ಲರಿಗೂ ಸಹಕಾರ ಕೊಡ್ತಿರೋರು. ಅವರ ಸಹಕಾರ ವಿಶೇಷವಾಗಿ ಸ್ಮರಿಸ್ಕೊಳ್ತೇನೆ. ನಮ್ಮ ಶೈಕ್ಷಣಿಕ ಚಿತ್ರಣಾಧಿಕಾರಿಯಾದಂಥ ಭಾಸ್ಕರ್ ಟಿ ಅವರು, ನಮ್ಮ ಶೈಕ್ಷಣಿಕ ಯಾವುದೇ ಕಾರ್ಯಕ್ರಮ ಇರಲಿ ನೀವು ಮಾಡಿ ನಾನಿದ್ದೇನೆ ಅನ್ನುವಂಥದ್ದು ಅವರ ಬಿಡುವಿಲ್ಲದ ಕಾರ್ಯಕ್ರಮ ನಿಮ್ಗೆ ಗೊತ್ತಿದೆ. ಆದರೆ ಇವತ್ತು ಇಲ್ಲಿ ಬಂದು ನಮ್ಮೊಂದಿಗಿದ್ದಾರೆ, ಅವರ ಸಹಕಾರ ವಿಶೇಷವಾಗಿ ಸ್ಮರಿಸ್ಕೊಳ್ತೇನೆ. ಅನೇಕ ದಾನಿಗಳು, ನಮ್ಮ ರವೀಂದ್ರಣ್ಣನವರು ಇವತ್ತು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಮುಖ್ಯಸ್ಥರಾಗಿದ್ದುಕೊಂಡು ಯಾವುದೇ ಕಾರ್ಯಕ್ರಮ ಇರಲಿ, ಇವತ್ತು ನೋಡಿ ಇಡೀ ಆ ಕಾರ್ಯಕ್ರಮದ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ನಾವು ನೆರವೇರಿಸಬೇಕಾದ್ರೆ ಎಲ್ಲರ ಸಹಕಾರ ಬಹಳ ಮುಖ್ಯ ಆಗತ್ತೆ. ಲವಿಲ್ ಡಿಸೋಜಾರ್ ಇರ್ಬೋದು, ನಮ್ಮ ಜಿನೋಜಿಸಾರ್ ಅವರು ನೀಡಿದಂಥ ಒಂದು ಸಹಕಾರವನ್ನು ಎಷ್ಟು ಕಾರ್ಯಕ್ರಮ ನೀಡಿದರೆ ಅಂತ ನಾವು ಲೆಕ್ಕ ಇಡಲಿ ಸಾಧ್ಯ ಇಲ್ಲ. ನಿರಂತರವಾಗಿ ಕೊಡುಗೈ ದಾನಿಯಾಗಿ ಸಹಕಾರ ಕೊಡ್ತಿರುವವರು ಜಿನೋಜಿರಾವ್ ಅವರು. ಖುಷಾರ್ ಮೂಲಿಯವರು ಒಳ್ಳೆ ಸಂಘಟಕರು ಹೌದು. ಅದೆಲ್ಲ ನಮ್ಮ ಫ್ರೆಂಡ್ಸಿನ ಬಂಧುಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಹೇಳಿದಾಗ ಒಳ್ಳೆ ಮುಖ್ಯೋಪಾಧ್ಯಾಯರು ಮತ್ತೊಂದು ಒಳ್ಳೆಯ ಅಧ್ಯಾಪಕರ ತಂಡ ಇದೆ. ಅವರು ಆ ತಂಡದ ಸಹಕಾರವನ್ನು ವಿಶೇಷವಾಗಿ ಸ್ಮರಿಸ್ಕೊಳ್ತೇನೆ ಸರ್. ನಾವೆಲ್ಲರೂ ಸೇರಿದಾಗ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕಾಗತ್ತೆ. ನಾನು ವಿಶೇಷವಾಗಿ ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ನೆಲದ ಒಂದು ಭಾಷೆ ಸಂಸ್ಕೃತಿಯನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದಾಗ ಬಾಲವಾಡಿಯ ಅಧ್ಯಾಪಕಿಯವರು ಮತ್ತು ಅವರ ಒಂದು ಪೋಷಕರು ಮತ್ತು ಆ ಮಕ್ಕಳನ್ನು ಸಿದ್ಧ ಮಾಡಿಕೊಂಡು ತಂದಿದ್ದಾರಲ್ಲ, ನಿಮ್ಮ ಎಲ್ಲರ ಒಂದು ಆ ಪ್ರೀತಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ಕೊಳ್ತೇನೆ. ನಿಮ್ಮೆಲ್ಲರ ಸಹಕಾರ ಸ್ಪಂದನೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿರುವಂತಹದ್ದು. ನಮ್ಮೆಲ್ಲರ ನೆಲದ ಭಾಷೆ, ಆ ಸಂಸ್ಕೃತಿ, ಅದು ಒಂದು ಜನಪದರ ಒಂದು ಮಾತು ಹೇಳ್ತಾನೆ, ಯಾವಾಗಲೂ ನೆನಪಿಸಿಕೊಳ್ತೇನೆ. ಯಾರೂ ಆದರೂ ಹೆತ್ತ ತಾಯಿಯಂತೆ ಆದಾರೋ ಸಾವಿರ ಸೌದೆ ಒಲೆಯಲ್ಲಿ, ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು ದೀವಿಗೆ ಎಂಟ ಬೆಳಕುಂಟೆ. ಅಂದರೆ ಸಾವಿರ ಕಟ್ಟಿಗೆಯನ್ನು ರಾಶಿ ಹಾಕಿ ನೀವು ಒಂದು ಬೆಂಕಿ ಮಾಡಿ ಒಂದು ಸಣ್ಣ ದೀಪ ಕೊಡುವಂಥ ಆ ಬೆಳಕನ್ನು ಆ ಕಟ್ಟಿಗೆಯ ಬೆಂಕಿ ಕೊಡೋದಿಲ್ಲ. ಅಂದರೆ ಸಾವಿರ ಬಂಧುಗಳಿದ್ದರೂ ಕೂಡ ತಾಯಿ ನೀಡುವ ಪ್ರೀತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನೇಕ ಭಾಷೆಗಳನ್ನು ಕಲಿತರೂ ಕೂಡ ನಮ್ಮ ನೆಲದ ಭಾಷೆ ಕನ್ನಡದ ಪ್ರೀತಿ ಕೊಡುವಂಥ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಕನ್ನಡದ ಪ್ರೀತಿ ನಮ್ಮೆಲ್ಲರ ಆ ಹೃದಯದಲ್ಲಿ ಶಾಶ್ವತವಾಗಿ ಇರಲಿ. ಆ ಕನ್ನಡದ ಪ್ರೀತಿ ನಮ್ಮ ಎಳೆಯ ಮಕ್ಕಳಲ್ಲಿ ಕೂಡ ಇದೆ ಅನ್ನೋದು ಭಾವಿಸ್ಕೊಳ್ತಾ, ಈಗಾಗಲೇ ಹೇಳಿದರು ಕನ್ನಡ ಮಕ್ಕಳು ಅಂತ ಹೇಳಿದರೆ ಅದು ದೇವರು ಅಂತ ಹೇಳಿದ ಹಾಗೆ ಆ ದೇವರ ಸ್ವರೂಪದ ಮಕ್ಕಳು ಒಂದು ವೇದಿಕೆಯಲ್ಲಿ ಕುಣಿದ್ರು ಅಂತ ಹೇಳಿದರೆ ಅದು ಕಣ್ಣಿಗೆ ಅತ್ಯಂತ ಆನಂದ ಮತ್ತು ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಅನನ್ಯವಾದಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನಾವೆಲ್ಲ ನಾವಿಲ್ಲಿ ಕಣ್ತುಂಬಿಕೊಳ್ಳಿದ್ದೇವೆ ಆ ಎಳೆಯ ಮಕ್ಕಳ ಪ್ರತಿಭೆಯನ್ನು. ಎಳೆ ತರುವು ದಿನ ದಿನವೂ ಹೊಸ ತಳಿರು ತಳೆಯುವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನೆರೆದುಕ್ಕುವಂತೆ, ಎಳೆಯ ಮಕ್ಕಳಳು ತಿಳಿಯು ಮೊಳೆತು ಬೆಳೆಯುವುದು ನೋಡು ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ ಅಂತ. ಆ ಚಿಕ್ಕ ಮಕ್ಕಳಲ್ಲಿ ಮೂಡುವಂಥ ಭಾವನೆ, ಯೋಚನೆ, ಚಿಂತನೆ ಈ ಸೃಷ್ಟಿಯಲ್ಲಿ ಕಾಣುವಂಥ ಅದ್ಭುತವಾದಂಥ ನೋಟ. ಅದು ಅಂಥ ನೋಟವನ್ನು ನಾವು ಈ ಒಂದು ವೇದಿಕೆಯಲ್ಲಿ ಕಣ್ತುಂಬಿಕೊಳ್ಳಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಸಹಕರಿಸಿದಂಥ ನಮ್ಮ ಫ್ರೆಂಡ್ಸ್ ಮತ್ತು ಎಲ್ಲ ದಾನಿಗಳು ಮತ್ತೆಲ್ಲ ಸಂಸ್ಥೆಯ ಅಧ್ಯಾಪಕರು, ಪೋಷಕರು, ಮತ್ತು ಎಲ್ಲ ಮಾಧ್ಯಮ ಬಳಗದವರು, ಅವರೆಲ್ಲರ ಸಹಕಾರ ವಿಶೇಷವಾಗಿ ಸ್ಮರಿಸ್ಕೊಳ್ತಾ ಈ ದಿನದ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ನನ್ನ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರೋತ್ಸಾಹಕ ಮಾತುಗಳ ಮೂಲಕವಾಗಿ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತನಾಡಿದಂತಹ ಗೌರವಾನ್ವಿತ ಶ್ರೀ ಪ್ರಭಾಕರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ಈಗಾಗಲೇ ಪ್ರಭಾಕರ್ ಸರ್ ಹೇಳಿದಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳು ನಮ್ಮ ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕರುಗಳು. ಯಾಕಂದರೆ ನಾನು ನೋಡಿದ ಹಾಗೆ ಬಹುಶಃ ನಾವು ಸ್ವಲ್ಪ ತಡವಾಗಿ, ಬಹುಶಃ ಒಂದು 10-15 ದಿನಗಳ ಹಿಂದೆ ನಾವು ಇದನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ನಾವು ಹೆಚ್ಚಾಗಿ ಯಾವುದೇ ಸ್ಕೂಲ್ಗಳಿಗೆ ನಾವು ಭೇಟಿ ಕೊಡಲಿಲ್ಲ. ಕೇವಲ ವಾಟ್ಸಪ್ನ ಮೂಲಕವಾಗಿ ತಮ್ಮ ಶಿಕ್ಷಕರಿಗೆ ನಾವು ಈ ಒಂದು ಪ್ಯಾಂಪ್ಲೆಟ್ಸನ್ನು ಕಳುಹಿಸಿಕೊಟ್ವಿ. ಅವರಾಗೆ ಸ್ಪಂದಿಸಿಕೊಂಡು
ನಮ್ಮ ಮಕ್ಕಳಿಗೆ ಅವಕಾಶ ಸಿಗಬೇಕು ಅಂತ ಅಂದ್ಕೊಂಡು ಅವರಾಗೆ ಮುಂದೆ ಬಂದು ಮಕ್ಕಳನ್ನ ತಯಾರಿ ಮಾಡಿಕೊಂಡು ಬಹುಶಃ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಅಂಗನವಾಡಿಯ ಶಿಕ್ಷಕರಿಗೆ ಮತ್ತೊಮ್ಮೆ ತಲೆಬಾಗಿ ನಮಿಸಿಕೊಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ. ವೇದಿಕೆಯ ಗಣ್ಯರಿಗೆ ನಮ್ಮ ಆನಂದ್ ಸಾಲ್ಯಾನ್ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ಕುಶಾರ್ ಮೂಲ್ಯ ಸರ್ ಅವರಿಗೆ, ಹಾಗೆ ಜಿನ್ನೋಜಿ ರಾಯರವರಿಗೆ, ಅವಿಲ್ ಡಿಸೋಸ ಸರ್ ಅವರಿಗೆ ಸ್ಮರಣಿಕೆಯ ಮೂಲಕ ಗೌರವಿಸ್ತಾ ಇದ್ದೇವೆ. ಬಹುಶಃ ನಮ್ಮ ಶಿಕ್ಷಕ ಬಂಧುಗಳಲ್ಲಿ ಒಂದು ಕ್ಷಮೆ ಯಾಚಿಸ್ತಾ ಒಂದು 20 ನಿಮಿಷ ಕಾರ್ಯಕ್ರಮ ತಡ ಆಗಿದೆ. ಯಾಕಂದರೆ ನಾವು 11 ಗಂಟೆಗೆ ಸರಿಯಾಗಿ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೇವೆ ಅಂತ ಹೇಳಿದ್ದೀವಿ. ಬಹುಶಃ ಇನ್ನು ಮುಂದಿನ 10 ನಿಮಿಷದಲ್ಲಿ ಸರಿಯಾಗಿ 11:15 ನಾವು ಸ್ಪರ್ಧಾ ಕಾರ್ಯಕ್ರಮವನ್ನು ಆರಂಭವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ವಾದಿಯಣ್ಣನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪೂರ್ಣ ಬೆಂಬಲವನ್ನು ಕೊಟ್ಟವರು, ಅವರನ್ನು ನಾವು ಸಂಜೆಯ ಕಾರ್ಯಕ್ರಮದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಸರ್, ನೀವು ಅಗತ್ಯವಾಗಿ ಸಂಜೆ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿರಬೇಕು. ಯಾಕಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಸಹಕಾರ ಎಷ್ಟು ಅಂತಕ್ಕಂಥ ನಮಗೆ ಗೊತ್ತು. ನಮಗೆ ಪೂರ್ಣ ಸಹಕಾರವನ್ನು ಕೊಟ್ಟವರು. ನಾನು ಒಂದು ವರ್ಷ 2009 ಲಯನ್ಸ್ ಅಧ್ಯಕ್ಷರಾಗಿದ್ದಾಗ ನಾನು ನೋಡಿದರೆ ನನಗೆ ಪೂರ್ಣ ಬೆಂಬಲವನ್ನು, ಯಾರೇ ಇರ್ಬೋದು, ಯಾವ ಸಂಘ ಸಂಸ್ಥೆ ಇರ್ಬೋದು, ಸಂಪೂರ್ಣ ಬೆಂಬಲವನ್ನು ಕೊಡುವವರು ನಮ್ಮ ವಾದಿಯಣ್ಣನವರು. ಇದನ್ನು ಬಹಳ ಸಂತೋಷದಿಂದ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಶ್ರೀಯುತರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಪ್ರಸ್ತುತ ನಮ್ಮ ಫ್ರೆಂಡ್ಸ್ನ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಉದಯಣ್ಣನವರಿಂದ, ಹಾಗೆ ನಮ್ಮ ಅಂಗನವಾಡಿ ಶಿಕ್ಷಕರು ದಯವಿಟ್ಟು ಅಲ್ಲಿ ತಯಾರಾಗಿರಬೇಕು, ಸ್ವಲ್ಪ ಮುಂದ್ಗಡೆ ಬರಬೇಕು. ನಾವು ಲಾರ್ಡ್ಸನ್ನು ಎತ್ತಲಿಕ್ಕಿದೆ, ಲಾರ್ಡ್ಸ್ನ ಪ್ರಕಾರವಾಗಿ ನಿಮಗೆ ಅವಕಾಶವನ್ನು ನೀಡ್ತೇವೆ. ಹಾಗಾಗಿ ದಯವಿಟ್ಟು ಅಂಗನವಾಡಿ ಶಿಕ್ಷಕರು ಸ್ವಲ್ಪ ಅಲ್ಲಿ ಮುಂದ್ಗಡೆ ಬರಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಹಾಗೂ ನಮ್ಮ ಫ್ರೆಂಡ್ಸ್ ರಿಜಿಸ್ಟರ್ ಮುಣ್ಕೂರು ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ ಮಕ್ಕಳ ಕನ್ನಡ ಕಳವ 2023 ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಕೊಂಡಲಿ ಪ್ರಭಾಕರ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮುಣ್ಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ವಾದಿರಾಜ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಿದಂಥ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ರಾಮದಾಸ್ ಆಚಾರ್ಯ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಭಾಸ್ಕರ್ TES ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಫ್ರೆಂಡ್ಸಿನ ಅಧ್ಯಕ್ಷರಾದಂಥ ಅರುಣ್ ರಾವ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಸಂಚಾಲಕರಾದಂಥ ಡಾಕ್ಟರ್ KP ಆಳ್ವ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ದೇವಪ್ಪ ಸಪಳಿಗ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಕುಶಾರ್ ಮೂಲ್ಯ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ರಾಜಶ್ರೀ ರೈಸ್ ಮಿಲ್ಲಿನ ಮಾಲಕರಾದಂಥ ಜಿನ್ನೋಜಿರಾವ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿವೃತ್ತ ಗ್ರಾಮ ಕರ್ಣಿಕರಾದಂಥ ಅವಿಲ್ ಡಿಸೋಜ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಫ್ರೆಂಡ್ಸಿನ ಸಂಚಾಲಕರಾದಂಥ ಆನಂದ ಸಾಲ್ಯಾನ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ರಂಗಸ್ವಾಮಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಶೋಕ್ ಖಂಡಿಗ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಫ್ರೆಂಡ್ಸಿನ ಪ್ರಮೋದ್ ಕಜೆ, ಗುರು ತಿಲಕ್, ರಾಜೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ. ಇಂದಿನ ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಪ್ರಕಾಶ್ ನಾಯಕ್ ನಮ್ಮ ಫ್ರೆಂಡ್ಸಿನ ಗೌರವ ಸಲಹೆಗಾರರು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿರುವಂಥ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿದಂಥ ಸ್ಪಂದನ TV ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶಾಲೆಯ ಮಕ್ಕಳು, ಅದೇ ರೀತಿ ಅಧ್ಯಾಪಕರ ವೃಂದ ಹಾಗೂ ಪೋಷಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ
ಸಭಾಂಗಣವನ್ನು ವ್ಯವಸ್ಥೆ ಮಾಡಿಕೊಟ್ಟಂಥ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸೌಂಡಿನ ವ್ಯವಸ್ಥೆ ಮಾಡಿದಂಥ ಗುರುಪ್ರಸಾದ್ ಲೈಟಿಂಗ್ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಫೋಟೋಗ್ರಫಿಯನ್ನು ಮಾಡಿದಂಥ ನಮ್ಮ ಫ್ರೆಂಡ್ಸಿನ ಪ್ರಶಾಂತ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೊಂದು ಪ್ರಕಟಣೆ. ಬಹುಶಃ ಇಲ್ಲಿ ಮಕ್ಕಳು ಯಾರ್ದು ತಿಂಡಿ ಆಗಿಲ್ಲದವರಿದ್ದರೆ ತಿಂಡಿ ಮಾಡ್ಕೊಂಡು ಬನ್ನಿ. ಎರಡನೇದು, ಅಂಗನವಾಡಿ ಶಿಕ್ಷಕರು ಯಾರೆಲ್ಲ ತಮ್ಮ ತಂಡವನ್ನು ಇವತ್ತು ಸ್ಪರ್ಧೆಯೆಲ್ಲ ಕೊಡಲಿಕ್ಕಿದ್ದೀರಿ, ದಯವಿಟ್ಟು ಆ ಅಂಗನವಾಡಿ ಶಿಕ್ಷಕರು ಕೆಲವೊಂದು ನೋಂದಣಿ ಫಾರ್ಮನ್ನು ಕೊಟ್ಟಿಲ್ಲ. ಈಗಾಗಲೇ ಅಂಗನವಾಡಿ ಕೇಂದ್ರ ಸಚ್ಚರಿಪೇಟೆ ಸೆಕೆಂಡ್, ಕುರ್ಕಿಲ್ಬೆಟ್ಟು, ಸಂಕಲಕರಿಯ, ಸಚ್ಚರಿಪೇಟೆ ಫಸ್ಟ್, ಇನ್ನು ಈ 5 ಅಂಗನವಾಡಿ ಕೇಂದ್ರಗಳು ತಮ್ಮ ನೋಂದಣಿ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಉಳಿದವರು ದಯವಿಟ್ಟು ಇಲ್ಲಿ ಮುಂದ್ಗಾಳ ಬರಬೇಕು. ಅದನ್ನು ಕೊಟ್ಟು ನಾವಿಲ್ಲಿ ಲಾಡ್ಸ್ ತೆಗಿತೇವೆ. ಲಾಡ್ಸಲ್ಲಿ ತಮ್ಮ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನು ಹೇಳಬೇಕು. ಇನ್ನೊಂದು ಗಮನವಿಟ್ಕೊಳ್ಳಿ, ನಾವು ಈಗಾಗಲೇ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಏನಿದ್ರು ಕೂಡ ಕನ್ನಡ ಕಲರವ, ಕನ್ನಡದ ಕಾರ್ಯಕ್ರಮ. ಪ್ರತಿ ಅಂಗನವಾಡಿಗಳಿಗೆ ನಮ್ಮ ಅಂಗನವಾಡಿ ಸ್ಪರ್ಧಾ ಕಾರ್ಯಕ್ರಮ ಬನ್ನಿ ಅಂಗನವಾಡಿ ಸ್ಪರ್ಧಾ ಕಾರ್ಯಕ್ರಮ ಬೆಳಗಿನ ಹೊತ್ತು ನಡೀಲಿಕ್ಕಿದೆ. ಹಾಗೆ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಸ್ಪರ್ಧಾ ಕಾರ್ಯಕ್ರಮ ಮಧ್ಯಾಹ್ನ ಭೋಜನದ ನಂತರ ನಡೀಲಿಕ್ಕಿದೆ. ನಮ್ಮೊಂದಿಗೆ ತಾವೆಲ್ಲ ಸಹಕರಿಸಬೇಕು. ಹಾಗಾಗಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಅವರು ಡ್ರೆಸ್ಸನ್ನು ಮಾಡೋದಿದ್ರೆ ಈಗ ಅವಸರ ಮಾಡಬೇಡಿ. ಮಧ್ಯಾಹ್ನ ಸ್ವಲ್ಪ ಬೇಗ ಊಟವನ್ನು ಮಾಡಿಕೊಂಡು ಮಧ್ಯಾಹ್ನದ ನಂತರ ಅವರು ಡ್ರೆಸ್ ಮಾಡಿಕೊಂಡ್ರೆ ಸಾಕು. ಅಂಗನವಾಡಿಯ ಮಕ್ಕಳು ಮಾತ್ರ ಈಗ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಈಗಾಗಲೇ ನೋಂದಣಿಯನ್ನು ಮಾಡಿದವರು ದಡ್ಡು ಶಾಲೆ ಮತ್ತು ಪುನಾರುಕೆರೆ, ಇಲ್ಲಲ್ಲದೆ ಬೇರೆ ಯಾವುದಾದ್ರೂ ಅಂಗನವಾಡಿ ಶಾಲೆಯವರು ನೋಂದಣಿ ಮಾಡ್ಕೊಂಡಿದ್ರೆ ಆ ಫಾರ್ಮನ್ನು ತಂದು ಕೊಡಬೇಕು ದಯವಿಟ್ಟು. ಮತ್ತೊಮ್ಮೆ ನಾನು ಹೇಳ್ತೇನೆ, ದಡ್ಡು, ಪುನಾರ್ಕೆರೆ, ಸಚ್ಚರಿಪೇಟೆ ಸೆಕೆಂಡ್, ಕುರ್ಕಿಲ್ಬೆಟ್ಟು, ಸಂಕಲ್ಕರಿಯ, ಸಚ್ಚರಿಪೇಟೆ ಫಸ್ಟ್, ಇನ್ನು ಇಷ್ಟು ಶಾಲೆಯವರು ಹೊರತುಪಡಿಸಿ ಬೇರೆ ಶಾಲೆಯವರು ಇದ್ದರೆ ನಿಮ್ಮ ನೋಂದಣಿಯನ್ನು ತಂದು ಕೊಡಬೇಕಿಲ್ಲಿ. ಸ್ಪರ್ಧೆಯ ನಿಬಂಧನೆಗಳನ್ನು ಈಗಾಗಲೇ ನಾನು ತಮಗೆ ತಿಳಿಸಿದ್ದೇನೆ. ಒಂದನೇದು, ಕಾರ್ಯಕ್ರಮ ಸಂಪೂರ್ಣ ಕನ್ನಡದ್ದಾಗಿರಬೇಕು. ನಿಮಗೆ ಸಮಯಾವಕಾಶ 10+1 ಅಂದರೆ 10 ನಿಮಿಷ ಸಮಯಾವಕಾಶ ಪ್ಲಸ್ 1 ನಿಮಿಷ. ಆ 1 ನಿಮಿಷ ಆದಮೇಲೆ ಒಂದು ಬೆಲ್ ಆಗುತ್ತೆ. ಬೆಲ್ ಆದ ಕೂಡಲೇ ತಕ್ಷಣವಾಗಿ ಆ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು. ಮೊದಲ ಬೆಲ್ ಆದಮೇಲೆ 1 ನಿಮಿಷ ಸಮಯಾವಕಾಶ ಇದೆ. ಎರಡನೇ ಬೆಲ್ ಆದಮೇಲೆ ತಕ್ಷಣದಲ್ಲಿ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು. ತಮ್ಮ ಕಾರ್ಯಕ್ರಮದಲ್ಲಿ ನಾವು ಜಡ್ಜಸ್ ಏನಿದ್ದೀವಿ ತಮಗೆ ಅಂಕವನ್ನು ಕೊಡುವಂಥ ಸಂದರ್ಭದಲ್ಲಿ 5 ಅಂಶಗಳನ್ನು ನಾವು ಗಮನಿಸ್ತೇವೆ. ಸರಿಯಾಗಿ ಗಮನಿಸಿ, ಶಿಕ್ಷಕ ಸ್ನೇಹಿತರು ಸರಿಯಾಗಿ ಗಮನಿಸಿ. ಒಂದು, ಕಾರ್ಯಕ್ರಮದ ವೈವಿಧ್ಯತೆ. 10 ನಿಮಿಷದಲ್ಲಿ ಎಷ್ಟು ಕಾರ್ಯಕ್ರಮವನ್ನು ಕೂಡ ಕೊಡಬಹುದು. ಕನಿಷ್ಠ 3 ಮಕ್ಕಳು ಪಾಲ್ಗೊಳ್ಬೇಕು. ಗರಿಷ್ಠ ಎಷ್ಟು ಮಕ್ಕಳು ಕೂಡ ಪಾಲ್ಗೊಳ್ಬೋದು. ವೈವಿಧ್ಯತೆಗೆ ಪ್ರಥಮ ಆದ್ಯತೆ ಕೊಡ್ತೇವೆ, ಅದಕ್ಕೆ ಅಂಕ ಇದೆ. ಎರಡನೇದು, ಕನ್ನಡ ಭಾಷೆಯನ್ನು ಎಷ್ಟರ ಮಟ್ಟಿಗೆ ನೀವು ಬಳಸಿಕೊಂಡಿದ್ದೀರಿ, ಅದಕ್ಕೆ 10 ಅಂಕ ಇದೆ. ಮೂರನೆಯದು, ನಿಮ್ಮ ಅವರೊಂದಿಗೆ ಹೊಂದಾಣಿಕೆ, ನೃತ್ಯ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮವನ್ನು ಕೊಡುವಾಗ ಅವರ ಮಧ್ಯೆ ಇರತಕ್ಕಂಥ ಹೊಂದಾಣಿಕೆಗೆ 10 ಅಂಕವನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆ ಇನ್ನು 10 ಅಂಕ ಒಟ್ಟಾರೆ ಪರಿಣಾಮಗಳೇನು ಅಂತಕ್ಕಂಥದ್ದು. ಇನ್ನು 10 ಅಂಕ ವೇಷಭೂಷಣಕ್ಕೆ, 10 ಅಂಕ ವೇಷಭೂಷಣಕ್ಕೆ. ಒಟ್ಟು 50 ಅಂಕದಲ್ಲಿ ನಾವು ಮಾರ್ಕ್ಸನ್ನು ಹಾಕ್ತೇವೆ. ಸಣ್ಣ ಮಕ್ಕಳು ಹೇಗೆ ಮಾಡಿದರೂ ಚೆಂದಾನೆ, ಆದರೆ ನಮಗೆ ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮಗೆ ಇರೋದ್ರಿಂದ ನಾವು ಬಹುಶಃ ಈ 5 ಅಂಶಗಳನ್ನು ಪರಿಗಣನೆಗೆ ಗಮನಿಸ್ತೇವೆ. ಮತ್ತೊಮ್ಮೆ ಬೇಕಾದರೆ ನಾನು ಹೇಳ್ತೇನೆ, 1 ವೇಷಭೂಷಣ, 2 ವೈವಿಧ್ಯತೆ, 3 ಭಾಷಾ ಬಳಕೆ, 4ನೇದು ಒಟ್ಟಾರೆ ಪರಿಣಾಮಗಳು ಯಾವುದು ಅಂತಕ್ಕಂಥ, ಕೊನೆಯದಾಗಿ ಹೊಂದಾಣಿಕೆ. ಅವರ ಮಧ್ಯೆ ಹೇಗೆ ಅಂದರೆ ಎಷ್ಟು ಪ್ರಾಕ್ಟೀಸ್ ಇದೆ, ಎಷ್ಟು ಹೊಂದಾಣಿಕೆ ಮಾಡಿಕೊಂಡು ಈ 5 ಅಂಶವನ್ನು ಗಮನಿಸಿ ನಾವು ಅಂಕವನ್ನು ಕೊಡ್ತೇವೆ. ಹಾಗೆ ನಿರ್ಣಾಯಕರು ಕೂಡ ಇದನ್ನು ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ಪ್ರಾಥಮಿಕ ಕಿರಿಯ ಮತ್ತು ಹಿರಿಯ ಮಕ್ಕಳಿಗೆ ಮಧ್ಯಾಹ್ನ ನಂತರ ಲಾಟ್ಸ್ ಆಗ್ತೇವೆ. ಈಗ ಕೇವಲ ಅಂಗನವಾಡಿ ಮಕ್ಕಳಿಗೆ ಮಾತ್ರ ನಾವು ತಮ್ಮನ್ನು ಕರಿತೇವೆ ಮೇಡಮ್. ಕರೆದಾಗ ದಯವಿಟ್ಟು ನೀವು ಮುಂದುಗಡೆ ಬಂದು ಚೀಟಿಯನ್ನು ಎತ್ತಿ ಆ ಚೀಟಿಯ ಪ್ರಕಾರವಾಗಿ ನಿಮಗೆ ವೇದಿಕೆಗೆ ಅವಕಾಶವನ್ನು ಕೊಡ್ತೇವೆ. ಗಮನಿಸಿ, ಪ್ರತಿ ತಂಡಕ್ಕೆ 10+1 ನಿಮಿಷ. ನಿಮಗೆ ಸ್ಟೇಜನ್ನು ಸೆಟ್ ಮಾಡಲಿಕ್ಕೆ 5 ನಿಮಿಷ ಸಮಯ ಕೊಡ್ತೇವೆ ನಾವು. ಸ್ಟೇಜ್ಗೆ ಸೆಟ್ ಮಾಡಲಿಕ್ಕೆ, ಮಕ್ಕಳನ್ನು ಸೆಟ್ ಮಾಡಲಿಕ್ಕೆ 5 ನಿಮಿಷ ಸಮಯ ಕೊಡ್ತೇವೆ. ಆ 5 ನಿಮಿಷ ಸಮಯದಲ್ಲಿ ನೀವು ಸ್ಟೇಜಿನ ಸೆಟ್ ಮಾಡಿ ನೀವು ಓಕೆ ಅಂದ ಕೂಡಲೇ ಇಲ್ಲಿ ನಿಮ್ಮ ಸಾಂಗ್ ಏನಿದೆ ನೀವು ಅಲ್ಲಿ ಪೆನ್ ಡ್ರೈವ್ನಲ್ಲಿ ಕೊಟ್ಟು ವೇದಿಕೆ ಬರಬೇಕು. ಪೆನ್ ಡ್ರೈವನ್ನ ಅಲ್ಲಿ ಕೊಟ್ಟು ವೇದಿಕೆ ಬರಬೇಕು, ಆಯಿತಾ? ವಾಪಸ್ ಹೋಗುವಾಗ ಪೆನ್ ಡ್ರೈವನ್ನ ತಗೊಂಡು ಹೋಗಿ. ಮತ್ತೆ ನಮ್ಮದು ಕಳೆದೋಯ್ತು ಹಾಗಂತ ಕೇಳಲಿಕ್ಕಿಲ್ಲ. ದಯವಿಟ್ಟು ಸಹಕರಿಸಿ, ಆಚೆ ಈಚೆ ಆಗೋದು ಬೇಡ, ಸರಿಯಲ್ಲ? ನೀವು ವೇದಿಕೆ ಬರುವಾಗ ಪೆನ್ ಡ್ರೈವ್ನಲ್ಲಿ ಕೊಡಿ. 5 ನಿಮಿಷ ಟೈಮ್ ಕೊಡ್ತೀವಲ್ಲ, ಆ 5 ನಿಮಿಷ ಸ್ಟೇಜ್ ಸೆಟ್ಟಿಂಗ್ ಮಾಡ್ಲಿಕ್ಕೆ ಬರುವಾಗಲೇ ಅಲ್ಲಿ ಪೆನ್ ಡ್ರೈವನ್ನ ಕೊಟ್ಟು ಬನ್ನಿ. ಅವರು 5 ನಿಮಿಷದಲ್ಲಿ ಸೆಟ್ ಆಗಿರ್ತಾರೆ. ಸಾಂಗ್ ಯಾವುದು ಅಂತ ಅವ್ರ ಹತ್ರ ಹೇಳಿ ಬಂದು ನೀವು ಓಕೆ ಅಂದ್ಕೂಡಲೇ ಅವರು ಸಾಂಗ್ ಪ್ಲೇ ಮಾಡ್ತಾರೆ. ನಂತರ ಮುಗಿಸಿ ನೀವು ಕೆಳಗಡೆ ಹೋಗುವಾಗ ಪೆನ್ ಡ್ರೈವನ್ನ ತಗೊಂಡು ಹೋಗಿ. 5 ನಿಮಿಷ ಸ್ಟೇಜ್ ಸೆಟ್ಟಿಂಗಿಗೆ ಅವಕಾಶ ಇದೆ, ಸರಿಯಲ್ಲ? ಒಟ್ಟು 7 ತಂಡಗಳು ಹೆಸರು ಕೊಟ್ಟಿದ್ದಾರೆ. ಒಂದು ಗಮನಿಸಿ, ಎಲ್ಲ ಅಂಗನವಾಡಿ ಕೇಂದ್ರಗಳು ಕೂಡ ತಮ್ಮ ಅಂಗನವಾಡಿ ಕೇಂದ್ರದ ಹೆಸರನ್ನು ಹೇಳಬೇಡಿ. ದಯವಿಟ್ಟು ಗಮನಿಸಿ, ತಮ್ಮ ಅಂಗನವಾಡಿಯ ಹೆಸರನ್ನು ಹೇಳಬೇಡಿ. MC ನೀವು ಮಾಡಬಹುದು, ನಿಮಗೆ ಪ್ರೈಸ್ ಇಲ್ಲ, ಮಾತ್ರ ಮಕ್ಕಳಿಗೆ ಮಾತ್ರ ಪ್ರೈಸು. MC ನೀವು ಮಾಡಬಹುದು ಕಾರ್ಯಕ್ರಮದ ಬಗ್ಗೆ. ಯಾಕಂದರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಮಕ್ಕಳೇ ಮಾಡಿದರೆ ಚಂದ. ನೀವು ಮತ್ತೆ ಮಕ್ಕಳು ಮಾಡುವಂಥ ಪರಿಸ್ಥಿತಿ ಇಲ್ಲ ಅಂದರೆ ನೀವು ಕೂಡ ಕಾರ್ಯಕ್ರಮದ ಬಗ್ಗೆ ಹೇಳಬಹುದು. ಆ MC ಮಾಡಿದ ಸಮಯ ಕೂಡ ಇದರಲ್ಲಿ ಆ್ಯಡ್ ಆಗತ್ತೆ, ನೆನಪಿಟ್ಕೊಳ್ಳಿ. ನೀವು ಮಾತಾಡಿರ್ತಕ್ಕಂಥ ಮಾತುಗಳು ಕೂಡ ಇದಕ್ಕೆ ಆ್ಯಡ್ ಆಗತ್ತೆ. ಗುರು ತಿಲಕ್ರವರು ದಯವಿಟ್ಟು ಇಲ್ಲಿ ಬರಬೇಕು. ಗುರು ತಿಲಕ್, ನೀವು ಬನ್ನಿ, ಇಲ್ಲಿ ಬನ್ನಿ, ಸೈಡಲ್ಲಿಡಿ. MC ಮಾಡಲೇಬೇಕು ಅಂತ ಏನಿಲ್ಲ. ನಾವು ನಂಬರ್ ಹೇಳಿದಾಗ ಅವರು ಇಲ್ಲಿ ಪ್ರೆಸೆಂಟ್ ಮಾಡಿದರೆ ಸರಿ. MC ನಿಮಗೇನಾದರೂ ಏನು ಹೇಳಲಿಕ್ಕಿದ್ರೆ ಅದನ್ನೇ ಹೇಳ್ಬೋದು, ಮಾಡಲೇಬೇಕು ಅಂತ ಕಂಪಲ್ಸರಿ ಇಲ್ಲ. ಮೇಡಮ್ ಬೇವರಿದ್ರು, ಡೋಂಟ್ ವರಿ, ಏನು ಸಮಸ್ಯೆ ಇಲ್ಲ. ಒಂದು ಗಮನಿಸಿ ಸ್ನೇಹಿತರೆ, ಇವೆಲ್ಲ ನಮ್ಮ ಮಕ್ಕಳೇ, ನಮ್ಮ ಮಕ್ಕಳು. ನಾವೇನು ಮಕ್ಕಳನ್ನು ಗಡಿಬಿಡಿ ಮಾಡಲಿಕ್ಕೆ ಹೋಗಬೇಡಿ, ಗಡಿಬಿಡಿ ಮಾಡಲಿಕ್ಕೆ ಏನು ಹೋಗಬೇಡಿ. ಪಾಪ ಅವರು ಅವರ ರೀತಿಯಲ್ಲೇ ಮಾಡಲಿ, ಅರ್ಥ ಆಯ್ತಲ್ಲ? ಏನು ಗೊಂದಲ ಮಾಡ್ಕೋಬೇಡಿ, ಏನು ಸಮಸ್ಯೆ ಇಲ್ಲ. ಯಾಕಂದರೆ ಸಣ್ಣ ಮಕ್ಕಳದು ದೊಡ್ಡ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕಾರ್ಯಕ್ರಮ ಏನಲ್ಲ, ಇದು ಸ್ಪರ್ಧಾ ಕಾರ್ಯಕ್ರಮ. ಮಕ್ಕಳಿಗೆ ಖುಷಿ ಆಗಲಿ ಅಂತಕ್ಕಂಥದ್ದು. ಮತ್ತಲ್ಲಿ ಕುಳಿತವರು ಸ್ವಲ್ಪ ಸೈಲೆಂಟಾಗಿ, ಯಾಕಂದರೆ ಇಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನೀವು ಅಲ್ಲಿ ಕೆಳಗಡೆ ಕೂತವರು ಸೈಲೆಂಟಾಗಿ ಅದನ್ನು ಆಲಿಸಬೇಕು, ಕೇಳಿಸ್ಕೊಳ್ಬೇಕು, ನೀವು ಸಹಕರಿಸಬೇಕು. ಜಡ್ಜಸ್ ಆಗಿ ನಮ್ಮೊಂದಿಗೆ ಇವತ್ತು ಸಹಕರಿಸ್ತಾ ಇರುವವರು ಒಂದು ಚಂದ್ರಿಕಾ ಮೇಡಮ್ ಅವರು, ಸ್ಥಳೀಯ ಅವರು, ಇಲ್ಲಿ ಪಡುಬಿದ್ರಿ ಅವರು, ಸ್ಥಳೀಯ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಲ್ಲಿ ಅರ್ಥಶಾಸ್ತ್ರಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಬರಬೇಕು ಅಂತ ವಿನಂತಿಯನ್ನು ಮಾಡಿದಾಗ ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿರ್ಣಾಯಕರಾಗಿ ಚಪ್ಪಾಳೆಯ ಮೂಲಕವಾಗಿ ಅವರನ್ನು ನಾವು ಮುಂಭಾಗಕ್ಕೆ ಆಹ್ವಾನಿಸ್ಕೊಳ್ತಾ ಇದ್ದೇವೆ. ಇವತ್ತು ಬಹುಶಃ ಸಂಜೆಯವರೆಗೂ ಕೂಡ ನಮ್ಮೊಂದಿಗೆ ನಿರ್ಣಾಯಕರಾಗಿ ಸಹಕರಿಸಲಿಕ್ಕಿದ್ದಾರೆ. ಇನ್ನೋರ್ವರು, ಅವರು ಕೂಡ ಸ್ಥಳೀಯ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಕಳೆದ ಸುಮಾರು 4 ವರ್ಷಗಳಿಂದ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿ ಕ್ರಿಯೇಟಿವ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂತಹ ಶ್ರೀಮತಿ ನೇಹಾ ಮೇಡಮ್ ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಚಪ್ಪಾಳೆಯ ಮೂಲಕವಾಗಿ ವೇದಿಕೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಬಹುಶಃ ನಾನು ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ನಮ್ಮ ಅಧ್ಯಕ್ಷರು ಅವರಿಗೆ ಒಂದು ಶಾಲನ್ನು ಹೊದಿಸಿ ಸ್ವಾಗತ ಕೋರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರಾದಂಥ ಅರುಣ್ರವರು, ಆನಂದ್ರವರು ನಮ್ಮ ಸ್ಥಾಪಕಾಧ್ಯಕ್ಷರು ಶಾಲನ್ನು ಹಾಕಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ಬಹುಶಃ 7 ತಂಡಗಳು ಈಗಾಗಲೇ ತಮ್ಮ ನೋಂದಣಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ 7 ತಂಡದವರು ದಯವಿಟ್ಟು ಮುಂಭಾಗಕ್ಕೆ ಬರಬೇಕು. ಮುಂಭಾಗಕ್ಕೆ ಬನ್ನಿ 7 ತಂಡದವರು. ಏಳು ತಂಡದ ಅಂಗನವಾಡಿ ಶಿಕ್ಷಕರು ಮುಂಭಾಗಕ್ಕೆ ಬಂದು ತಮ್ಮ ಚೀಟಿಯನ್ನು ಎತ್ತಿಕೊಳ್ಳುವುದರ ಮೂಲಕವಾಗಿ ತಮ್ಮ ಸಂಖ್ಯೆಯನ್ನು ಖಾತ್ರಿಪಡಿಸಿಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಬಾಕ್ಸ್ ಇದೆ ಮೇಡಮ್, ತಗೊಳ್ಳಿ. ಆ ಚೀಟಿಯನ್ನು ತಗೊಂಡು ಹೋಗ್ಲಿಕ್ಕಿಲ್ಲ, ನಂತರ ಕೊಟ್ಟು ಬಿಡಿ. ಒಂದೊಂದು ಚೀಟಿಯನ್ನು ಎತ್ಕೊಳ್ಳಿ. ದಯವಿಟ್ಟು ಇನ್ನೊಮ್ಮೆ ತಮ್ಮಲ್ಲಿ ಕಳಕಳಿಯ ಮನವಿ, ಆದಷ್ಟು ಸೈಲೆಂಟಾಗಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ. ಜಡ್ಜಸ್ ಏನಾದರೂ ಸಮಸ್ಯೆ ಇಲ್ಲ ಅಲ್ಲ, ಏನು ಡೌಟ್ಸ್ ಇಲ್ಲ ಅಲ್ಲ? ಹಲ್ ಶಿಕ್ ಶಿಹಲ್ ಹಲ್ ಶಿಹಲ್ ಹಲ್ ಶಿಕ್ ಶಿಕ್ ಹಲ್ ಹಲ್ ಶಿಕ್ ಶಿಕ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬೆಳಗ್ಗಿನ ಅಂಗನವಾಡಿ ಮಕ್ಕಳ ಕಲರವ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ದಯವಿಟ್ಟು ಇನ್ನೊಮ್ಮೆ ಗಮನಿಸಿ, ಅಂಗನವಾಡಿ ಶಿಕ್ಷಕರು MC ಮಾಡಬಹುದು, ಮಾಡದಿದ್ರೂ ಪರವಾಗಿಲ್ಲ, ಕಾರ್ಯಕ್ರಮದ ಬಗ್ಗೆ ಹೇಳಬಹುದು, ಹೇಳದಿದ್ರೂ ಪರವಾಗಿಲ್ಲ. ಶಾಲೆ ಹೆಸರನ್ನು ಆದಷ್ಟು ಹೇಳಲಿಕ್ಕೆ ಹೋಗಬೇಡಿ. ಎದರಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಒಂದು ಚೇರ್ ಹಾಕಿ ಕೂತ್ಕೊಳ್ಳಿ. ಟೈಮರ್ ಇಟ್ಕೊಳ್ಳಿ, ಮೊಬೈಲ್ ಹಾಕೊಂಡು ಟೈಮರ್ ನಿಮಗೆ ಕೂತ್ಕೊಳ್ಳಿ. ಈಗ ಸದ್ಯಕ್ಕೆ ನೋಡಿ, ಬೆಲ್ಲ
ಮಕ್ಕಳು ಇಲ್ಲಿ ಹೇಳುವ ತರ್ಲಿಕ್ಕೆ ಹೋದ್ರು ಕಾಲಿಂಗ್ ಬೆಲ್ ಇದ್ರೆ ಒಳ್ಳೆ ಇತ್ತು. ನನಗೆ ನನ್ನ ತಲೆ ಇಲ್ಲ, ಕಾಲೇಜಲ್ಲಿ ಇತ್ತು ಕಾಲಿಂಗ್ ಬೆಲ್. ಟೈಮ್ ನೋಡ್ತೀರಲ್ಲ, ಕೂತ್ಕೊಳ್ಳಿ. ಅಲ್ಲಿ ಒಂದು ಚೇರ್ ಹಾಕ್ಬಿಡಿ, ಒಂದು ಚೇರ್ ತಗೊಳ್ಳಿ ಚೇರ್ ತಗೊಳ್ಳಿ. ನಮ್ಮೊಂದಿಗೆ ಟೈಮರ್ ಆಗಿ ಸಹಕರಿಸ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ನ ಉಪಾಧ್ಯಕ್ಷರಾದಂಥ ಪ್ರಮೋದ್ ಕಜ್ಜೆ ಅವರು. ಅವರಿಗೂ ಕೂಡ ಈ ಸಮಾರಂಭಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೆನ್ ಡ್ರೈವ್ ಕೊಟ್ರಾ ಮೇಡಮ್? ಅಲ್ಲಿ ಪೆನ್ ಡ್ರೈವ್ ಕೊಟ್ರಾ? ಇದೀಗ ತಂಡ ಸಂಖ್ಯೆ 1 ತಯಾರಾಗ್ತಾ ಇದ್ದಾರೆ. ತಂಡ ಸಂಖ್ಯೆ 2ರವರು ತಯಾರಾಗಿ ಅಲ್ಲಿ ಬೇಕಾದ್ರೆ ರೆಡಿ ಇದ್ರೆ ಮಕ್ಕಳನ್ನ ಇಲ್ಲಿ ಕರ್ಕೊಬರ್ಬೋದು. ಇಲ್ಲಿ ಒಳಗಡೆ ಕರ್ಕೊಂಡ್ಬನ್ನಿ. 2ನೇ ತಂಡದವರು ರೆಡಿ ಮಾಡ್ಕೊಳ್ಳಿ. ತಂಡ 2 ಇಲ್ಲಿ ಒಳಗಡೆ ಬನ್ನಿ, ತಯಾರಿಯನ್ನು ನಡೆಸ್ಕೊಳ್ಳಿ. ತಂಡ 2 ಇಲ್ಲಿ ಬನ್ನಿ ಮೇಡಮ್, ಇಲ್ಲಿ ಒಳಗಡೆ ತಯಾರಿ ಮಾಡಿಸಬೇಕಾದ್ರೆ. ಎಸ್, ಟೈಮ್ ಸ್ಟಾರ್ಟ್. ಪ್ರಮೋದ್. ಎಸ್, ಏನ್ ಮಲ್ಲ? ಎಸ್ ಪ್ರಮೋದ್ರೆ, ಈಗ ಸೆಟ್ ಮಾಡ್ಕೊಳ್ಳಿ. ಟೈಮ್ 10+1. ಎಸ್. ಏನ್ ಮಲ್ಲಮ್ಮ, 4 ದಿವಸದಿಂದ ಕಾಣಿಸ್ಲೇ ಇಲ್ಲ, ಎಲ್ಲಿ ಹೋಗಿದ್ದೆ ನೀವು? ಬಿಟ್ಟು ಬರಕ್ಕೆ ಕಬ್ಬಾಳಕ್ ಹೋಗಿದ್ದೆ. ಹೌದಾ, ಕಬ್ಬಾಳಕ್ ಹೋಗಿದ್ರಾ? ನಮ್ಮಕ್ಕನ್ ನೋಡಿದ್ರಾ? ಹೇಗಿದ್ದಾಳ ಅವಳು? ಅಯ್ಯೋ, ಅವಳನ್ ಯಾಕೆ ಜ್ಞಾಪಿಸ್ತೀಯ? ಚೆನ್ನಾಗಿದ್ದಾಳೆ ಬಿಡು. ಯಾಕ್ ಮಲ್ಲಮ್ಮ ಹೀಗ್ ಮಾತಾಡ್ತಿದ್ದೀರಾ? ಹೂ ಬಿಸ್ಲಮ್ಮ, ನೀನಾದ್ರೂ ಅಂದಕ್ಕೊಂದು ಚಂದಕ್ಕೊಂದು ಮಕ್ಕಳನ್ನ ಹೆತ್ಕೊಂಡು ಗಂಡನ್ ಸೇವೆ ಮಾಡ್ಕೊಂಡು ಮುತ್ತೈದೆತನನ ಚೆನ್ನಾಗಿ ಪಾಲಿಸ್ತಾ ಇದೀಯ. ಆದ್ರೆ ನಿಮ್ಮಕ್ಕ ಕಬ್ಬಾಳಮ್ಮ ಮಕ್ಕಳನ್ನೂ ಹೆರ್ಲಿಲ್ಲ, ಗಂಡನಿಗೆ ತಕ್ಕ ಹೆಂಡತಿನೂ ಆಗ್ಲಿಲ್ಲ. ಆದ್ರೆ ಪಂದ್ಯ ಕಟ್ಟಿ ಗಂಡನ್ನ ಗರಡ್ಗಂಬ ಮಾಡಿ ನಿಲ್ಸವಳೆ ಅಂತ ಊರ್ನವರೆಲ್ಲ ಮಾತಾಡ್ತಾವ್ರೆ. ಅಮ್ಮ, ಅಲ್ಲೋಡು, ಯಾರ್ ಬರ್ತಿದ್ದಾರೆ? ಅಯ್ಯೋ, ನಾನು ಹೋಗ್ತೀನಿ ಬಿಸ್ಲಮ್ಮ. ಯಾಕ್ ಮಲ್ಲಮ್ಮ, ಏನಾಯ್ತು? ಮೊದ್ಲೇ ನಿಮ್ಮಕ್ಕ ಬಂಜೆ, ಗಂಡನ್ ಬೇರೆ ಕಳ್ಕೊಂಡವಳೆ. ಇಂಥವ್ರು ನಮ್ಮಂತ ಬಾಳ್ ಬದುಕ್ದವ್ರನ್ನ ನೋಡ್ ಕೊರ್ಗದ್ರೆ ನಮ್ಗೆ ನಮ್ಮಂತನಕ್ಕೆ ಒಳ್ಳೇದಾಯ್ತದೇನವಾ? ಅಷ್ಟೇ, ನೀನು ನಿನ್ ಮಕ್ಳು ಹುಷಾರ್ ಕಣವು. ಮಲ್ಲಮ್ಮ ಹೇಳ್ತಿರೋದು ನಿಜಾನಾ? ಅವಳು ಹೇಳ್ದಂಗೆ ಆಗ್ಬಿಟ್ರೆ? ಅಯ್ಯಯ್ಯೋ, ಬೇಡ ಶಿವನೇ. ಮಕ್ಳೇ, ಆಟ ಆಡಿದ್ ಸಾಕು, ಮನೆಗೆ ಹೋಗಿ ಬನ್ನಿ. ನೀವು ಬೇಗ ನಡೀರಿ, ನಡೀರಿ ಬೇಗ. ಹಾಗೆ ಕೂರ್ಬೇಕು? ಹಾ, ಇಲ್ಲೇ ಕೂರ್ಬೇಕು. ಯಾರು ಮಾತಾಡಬಾರ್ದು, ನಾನು ಹೇಳೋ ತನಕನೂ ಎದ್ದು ಬರಬಾರ್ದು. ನೀನಿಲ್ಲಿ ಕೂರೋ, ಎಲ್ಲರೂ ಇಲ್ಲೇ ಕೂರ್ಬೇಕು. ದೊಡ್ಡಮ್ಮ ಬಂದು ಕೂಗಿದ್ರು ಯಾರೂ ಎದ್ದು ಬರಬಾರ್ದು, ಆಯ್ತಾ? ಅಪ್ಪ, ಅಕ್ಕ. ಬೆಸ್ಲಮ್ಮ, ಚೆನ್ನಾಗಿದ್ಯಾ ತಂಗಿ? ನಿನ್ ನೋಡಿ ವರ್ಷಗಳೇ ಆಗೋಯ್ತು. ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ಅರೆ, ಯಾಕಿಷ್ಟೊಂದು ಹೆದರ್ಕೋತಾ ಇದ್ಯಾ? ನಾನ್ ಕಣೆ ನಿಮ್ಮಕ್ಕ ಕಬ್ಬಾಳಿ. ಎಲ್ಲಿ ನಿಮ್ಮ ಯಜಮಾನ್ರು? ಅವರು ಸಂತೆಗೆ ಹೋಗಿದ್ದಾರೆ. ನಾನು ಸಂತೆಗೆ ಹೋಗ್ತಿದ್ದೆ, ಅಷ್ಟರಲ್ಲಿ ನೀನು ಬಂದ್ಬಿಟ್ಟೆ. ಅಕ್ಕ, ಮನೇಲೇನು ಸಾಮಾನಿಲ್ಲ, ಅಡುಗೆ ಮಾಡೋಕ್ಕೂ ಏನೂ ಇಲ್ಲ. ಸಂತೆಗೆ ಹೋಗಿ ಸಾಮಾನು ತರಲೇಬೇಕು. ನೀನು ಇನ್ನೊಂದಿನ ಬರ್ತೀಯಾ? ಇದೇನಮ್ಮ ಹೇಗೆ ಹೇಳ್ತಿದ್ಯಾ? ಹೋಗ್ಲಿ ಬಿಡು, ನಿನ್ ಮಕ್ಳನ್ನಾದ್ರೂ ಕರೀತ್ಯಾ? ಅವ್ರಿಗೆ ನಾನು ತಂದಿರೋ ತಿಂಡಿನ ಕೊಟ್ಬಿಟ್ಟು ಮುದ್ದಾಡ್ ಹೋಗ್ತೀನಿ. ಅವರು ಸಂತೆಗೆ ಹೋಗಿದ್ದಾರೆ. ಬಿಸ್ಲಮ್ಮ, ಮತ್ತೆ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ನಿನ್ ಮಕ್ಳು ಮನೇಲಿಲ್ವಾ? ಅಕ್ಕ, ನಾನ್ ನಿಂಗೆ ಯಾಕಕ್ಕ ಸುಳ್ಳು ಹೇಳ್ತೀನಿ? ನಿಜವಾಗ್ಲೂ ಇಲ್ಲ ಅಕ್ಕ.
ಹಾಗಾದ್ರೆ ಆ ಪಂಜರಗಳಲ್ಲಿ ಏನಿದೆ? ಓ ಅದ ಕಲ್ಗಳು. ಓಹೋ, ಕಲ್ಲುಗಳೇ. ಬೇಡಿದ್ದನ್ನ ಕೊಡೋ ಭಗವಂತ ಅನ್ನೋ ಹಾಗೆ ಅವುಗಳೆಲ್ಲ ಅಲ್ಲೇ ಕಲ್ಲಾಗ್ ಹೋಗ್ಲಿ, ಅವೆಲ್ಲ ಅಲ್ಲೇ ಕಲ್ಲಾಗ್ ಹೋಗ್ಲಿ, ಅವುಗಳೆಲ್ಲ ಅಲ್ಲೇ ಕಲ್ಲಾಗ್ ಹೋಗ್ಲಿ. ಅಮ್ಮ ಈಗ ಬಂದ್ಯಾ? ತಡವಾಗಿ ಬಂದಿದ್ದೆ ಒಳ್ಳೇದಾಯ್ತು. ಬಾ ಕಂದ, ನೀನಲ್ಲಿ ಕೂತ್ಕೋ, ನಾನು ಎಲ್ರನ್ನೂ ಕರ್ಕೊಂಡು ಬರ್ತೀನಿ. ಆಯ್ತಮ್ಮ. ಅಯ್ಯೋ ಅಯ್ಯೋ, ನನ್ನ ಮಕ್ಕಳು ಎದ್ದೇಳು ಕಂದ. ಅಯ್ಯೋ ಅಯ್ಯೋ ಶಿವನೇ, ಏನಾಗೋಯ್ತಪ್ಪ ಇದು? ನನ್ ಗಂಡ ಬಂದ್ರೆ ಏನಂತ ಹೇಳಿ ನಾನು? ನಾನು ನನ್ನ ಅಕ್ಕನ ಹತ್ರ ಹೋಗ್ಬೇಕು. ನಾನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷಣೆ ಆಗಿದೆ. ಹೇಗಾದ್ರೂ ಮಾಡಿ ಮಕ್ಕಳನ್ನ ಉಳಿಸ್ಕೊಳ್ಬೇಕು. ಅಕ್ಕ ಅಕ್ಕ, ನಿಲ್ಲು ಅಕ್ಕ. ಅಕ್ಕ ಓ ಅಕ್ಕ, ಅಕ್ಕ ನಿಲ್ಲು ನನ್ನಕ್ಕ. ಸೆರಗೊಡ್ಡಿ ಬೇಡುವೆ ನಮ್ಮ ನನ್ನ ಕಂದಗಳ ಮರಳಿ ನೀಡಮ್ಮ. ಸೆರಗೊಡ್ಡಿ ಬೇಡುವೆ ನಮ್ಮ ನನ್ನ ಕಂದಗಳ ಮರಳಿ ನೀಡಮ್ಮ. ಅರಿಯದೇನೆ ಹುಸಿಯ ನುಡಿದೆ ನಿನ್ನ ಜರಿದು ಪಾಪಿಯಾದೆ. ಅರಿಯದೇನೆ ಹುಸಿಯ ನುಡಿದೆ ನಿನ್ನ ಜರಿದು ಪಾಪಿಯಾದೆ. ಮನ್ನಿಸಮ್ಮ ನನ್ನ ಈ ಪಾಪ, ನೀಗಿಸುತ್ತಾಯೇ ಈ ಶಾಪ. ನೆರೆಯವರ ಚಾಡಿ ಮಾತಾ ಕೇಳಿನ ಮರುಳಾದೆ. ಒಡ ಹುಟ್ಟಿದ ಅಕ್ಕ ನಿನ್ನ ಮಮತೆಯ ಮರೆತೋದೆ. ಮಕ್ಕಳಿಗೆ ಜನ್ಮದಾತೆ ನಾನೆಂಬ ಗರ್ವದಲ್ಲಿ ಲೋಕಮಾತೆ ನೀನೆಂಬುದ ತಿಳಿಯಲಿಲ್ಲ ಮನಸ್ಸಿನಲ್ಲಿ. ಅಕ್ಕ ನಿನ್ನ ದಿವ್ಯ ದೃಷ್ಟಿ ಕೆಟ್ಟದೆಂದು ನಂಬಿದೇನಾ? ಮಕ್ಕಳನ್ನೇ ಕೋಡಿ ಹಾಕಿ
ರಾಜಧಾನಿ ಮುಂದೆ ಎಂದು ಸಿಯಲಾಡೆನು ನಿನ್ನ ಕೊಂಡ ಬಂಡಿಗೆ ಬಂದು ಸೇವೆ ಮಾಡಿ ಹೋಗುವೆನು ಕರುಳ ಬಳ್ಳಿ ಕಣ್ಣ ಮುಂದೆ ಕಲ್ಲಾಗಿ ನಿಂತಿದೆ ಹೆತ್ತ ತಾಯಿ ನಾನಿದ್ದು ಫಲವೇನು ಹೇಳುವ ಕರುಣೆ ತೋರು ಕರುಣಾಮಯ್ಯೆ ಕಪ್ಪಾಳ ದೇವಿ ಸೇರಗೊಟ್ಟಿ ಬೇಡುವೆ ನಮ್ಮ ನನ್ನ ಕಂದಗಳ ಮರಳಿ ನೀಡಮ್ಮ ಸೇರಗೊಟ್ಟಿ ಬೇಡುವೆ ನಮ್ಮ ದೇಹಿ ಎಂದು ಬೇಡುವ ಜನರ ಕಾಯೋ ದೇವಿ ನೀನು ಪರಿಪರಿಯಾಗಿ ಬೇಡಿದರೂನು ಕರುಣೆ ಬಾರದೇನು ಅಳುವ ತಂಗಿಯ ನೊಂದ ಕೂಗನು ಆಲಿಸಮ್ಮ ದೇವಿ ಅಕ್ಕ 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 ನನ್ನಕ್ಕ ಅಕ್ಕ ಅಕ್ಕ ನನ್ನ ಅಪರಾಧನ ಮನ್ನಿಸಕ್ಕ ಅಕ್ಕ ನನ್ನನ್ನ ಕ್ಷಮಿಸಕ್ಕ ಅಕ್ಕ ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಕ್ಷಮಿಸಕ್ಕ ಅಕ್ಕ ನಾನ್ ಮಾಡಿದ ಅಪರಾಧನ ಕ್ಷಮಿಸಕ್ಕ ಕ್ಷಮಿಸು ತಾಯಿ ಆಡಿದ ಮಾತು ಬಿಟ್ಟ ಬಾಣ ಎಂದಿಗೂ ತಿರುಗಿ ಬರಲ್ಲ ಮಕ್ಕಳ ಮೇಲಿನ ಮಮತೆಯನ್ನು ಬಯಸಿ ಬಂದ ನನಗೆ ಹೊಟ್ಟೆ ಉರಿಸಿದೆ ಆ ಹೊಟ್ಟೆ ಉರಿಯಲ್ಲಿ ಆಡಿದ ಮಾತು ತಟ್ಟಿದೆ ಇದಕ್ಕೆ ಬೇರೆ ಪರಿಹಾರವೇ ಇಲ್ಲ ಅಯ್ಯೋ ಅಕ್ಕ 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 ನಿನ್ನ ಮಕ್ಕಳು ಕಲ್ಲಾಗಿರುವ ಈ ಕ್ಷೇತ್ರವು ಮುಂದೆ ಕಲಿಯುಗದಲ್ಲಿ ಪುಣ್ಯಕ್ಷೇತ್ರವಾಗಲಿ ನೀನು ಇಲ್ಲಿಯೇ ನೆಲೆಸು ಸುಳ್ಳು ಮೋಸ ಮಾಡುವವರಿಗೆ ಈ ಸ್ಥಳದ ಪವಾಡ ಮುಂದೆ ಪಾಠವಾಗುತ್ತದೆ ನನಗೆ ಅವಮಾನವಾದ ಈ ಸ್ಥಳಕ್ಕೆ ಮತ್ತೆ ಕಾಲಿಡುವುದಿಲ್ಲ ನೀನೆ ನನ್ನ ಕೊಂಡ ಬಂಡಿಗೆ ಬಂದು ಮೆರೆದು ಹೋಗು ನಾನು ಬರ್ತಾ ಇದ್ದೀನಿ. ಅಲ್ಲಿ ನೋಡು ಇನ್ನು ಮುಂದೆ ನಮ್ಮಿಬ್ಬರಿಗೂ ಅವನೊಬ್ಬನೇ ಮಗ ಅವನಿಗೆ ನಾವಿಬ್ಬರು ತಾಯಂದಿರು ಮುಂದೆ ನಡೆಯುವ ನನ್ನ ಜಾತ್ರೆಯಲ್ಲಿ ಸಿಡಿಯನ್ನು ಆಡಿ ಸಿಡಿರನ್ನ ಎಂದು ಪ್ರಖ್ಯಾತಿ ಹೊಂದಲಿ ಎಲ್ಲವೂ ಮಂಗಳವ ಎಲ್ಲರೂ ಚಪ್ಪಾಳೆಯ ಮೂಲಕವಾಗಿ ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ. ಬಹಳ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿದ 1ನೇ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ಬಳಸಿಕೊಂಡಂಥ ಸಮಯ 11 ನಿಮಿಷ, ಸರಿಯಾಗಿ 11 ನಿಮಿಷವನ್ನು ಬಳಸ್ಕೊಂಡಿದ್ದಾರೆ. ಮತ್ತೊಮ್ಮೆ ಅಭಿನಂದನೆಗಳು. ಇದೀಗ 2ನೇ ತಂಡಕ್ಕೆ ಸಮಯ ನೀಡಿದ್ದೇವೆ, 5 ನಿಮಿಷ ಅವರಿಗೆ ತಯಾರಿ ಮಾಡಿಕೊಳ್ಳಿಕ್ಕೆ ಸಮಯ ಕೊಡ್ತಾ ಇದ್ದೇವೆ.
ಈಗಾಗಲೇ ಸ್ಪರ್ಧೆಯ ಮೂಲಕವಾಗಿ ನಮ್ಮ ಮನಸ್ಸನ್ನು ಗೆದ್ದಂತಹ ತಂಡಕ್ಕೆ, ಎರಡನೇ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರ ಚಪ್ಪಾಳೆ. ಇವರು ಬಳಸ್ಕೊಟ್ಟಂತಹ ಸಮಯಾವಕಾಶ 3 ನಿಮಿಷ, ಕೇವಲ 3 ನಿಮಿಷವನ್ನು ಅವರು ಬಳಸಿಕೊಂಡಿದ್ದಾರೆ. ಇದಕ್ಕೆ ವೇದಿಕೆ ತಯಾರಿ ಮಾಡಿಕೊಳ್ಳಿ. ಮೂರನೇ ತಂಡದವರು ಹಲೋ ಪೋಷಕರಲ್ಲಿ ವಿನಂತಿ, ಎಲ್ಲರೂ ಚೇರಲ್ಲಿ ಕೂತ್ಕೊಳ್ಬೇಕು. ಯಾಕಂದರೆ ಹಿಂದೆ ಇದ್ದವರಿಗೆ ಕಾಣೋದಿಲ್ಲ. ಎಲ್ಲರೂ ಕೂಡ ಚೇರಲ್ಲೇ ಕೂತ್ಕೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಿಸ್ತಾ ಇದ್ದೇವೆ.
ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕಾಡು ಮಲ್ಲಯ್ಯಂಗೆ ಜೇನು ಕಿತ್ತು ಪೂಜೆ ಕೊಟ್ಟು, ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು, ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು, ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು. ಚಿಗುರೊಡೆಯಿತು ಬೆಳಕರಳಿತು, ಹೊಳೆ ತರಿಸಿತು ರಸತಾಣ. ಮನೆ ಮನೆಯಲು ಜನ ಮನದಲು ಶಿವನೊಲವಿನ ಶುಭ ಧ್ಯಾನ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ನಮ್ಮ ಧರ್ಮದಲ್ಲಿ ಭೇದ ಭಾವ ಕಾಣೋದಿಲ್ಲ, ನಮ್ಮ ನೀತಿಯಲ್ಲಿ ಕಾಡೆ ಇಲ್ಲದೆ ನಾಡೆ ಇಲ್ಲ. ಗಿಡ ಮರಗಳ ತರುಲತೆಗಳ ನದಿ ವನಗಳ ವರದಾನ. ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸಗಾನ. ಕನ್ನಡ ಜನರೇ ಚೆಂದ, ಕನ್ನಡ ಮನವೇ ಅಂದ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ.
ಇದೀಗ ತಂಡ 3 ಉತ್ತಮ ಪ್ರದರ್ಶನವನ್ನು ಕೊಟ್ಟಿದೆ. ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವರು ಬಳಸ್ಕೊಂಡಂಥ ಸಮಯ 6 ನಿಮಿಷ. 6 ನಿಮಿಷವನ್ನು ಇವರು ಬಳಸ್ಕೊಂಡಿದ್ದಾರೆ. ಮುಂದಿನ ತಂಡ ಸಂಖ್ಯೆ 4, ತಂಡ ಸಂಖ್ಯೆ 4 ವೇದಿಕೆಯನ್ನು ತಯಾರಿ ಮಾಡ್ಕೋಬೇಕು. ಶಿವನು ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡು ಬಾರೆ, ಇವನಂತ ಚಲ್ವನಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡು ಬಾರೆ, ಇವನಂತ ಚಲ್ವನಿಲ್ಲ ನೋಡು ಬಾರೆ. ಪಂಚಶಿಖೆ ಪಾಶ ಕಾಣೆ, ಅಲ್ಲಿ ಗಲ್ಲಿಗೆ ಮೃಗದ ಜಲ್ಲಿ ಸಾಲೆ, ಎದೆ ದಂಡಣದ ಪಂಚಶಿಖೆ ಪಾಶ ಕಾಣೆ. ಹುಲ್ಲಿಯಲ್ಲದೆ ಹುಸಿಯಲ್ಲ ಕಾಣೆ, ಮತ್ತೆಲ್ಲ ಪಾದದ ಗೆಜ್ಜೆ ಶಂಭು ಕಾಣೆ. ಹುಲ್ಲೆಯಲ್ಲದೆ ಹುಸಿಯಲ್ಲ ಕಾಣೆ, ಮತ್ತೆಲ್ಲ ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವರಂತ ಚಲ್ವನಿಲ್ಲ ನೋಡು ಬಾರೆ, ಇವರಂತ ಚಲ್ವನಿಲ್ಲ ನೋಡು ಬಾರೆ. ಹೆಗಲಲ್ಲಿ ಮಾತಿನರ ಗಿಡಿಯು ಕಾಣೆ, ಕೆಂಪುಗಿಲಂತೆ ಕಾವಿಯ ಬಳ್ಳಿ ಕಾಣೆ. ಹೆಗಲಲ್ಲಿ ಮಾತಿನರ ಗಿಣಿಯು ಕಾಣೆ, ಕೆಂಪುಗಿಲಂತೆ ಕಾವಿಯ ಬಳ್ಳಿ ಕಾಣೆ. ನಗೆ ಮುಖ ಮುಂಬಳೆಲ್ಲ ಚೆನ್ನ ಕಾಣೆ, ಬೇರೆ ಬರೆದ ವಿಭೂತಿ ಕಪ್ಪು ಗೊರಳ ಕಾಣೆ. ನಗೆ ಮುಖ ಮುಂಬಳೆಲ್ಲ ಚೆನ್ನ ಕಾಣೆ, ಬೇರೆ ಬರೆದ ವಿಭೂತಿ ಕಪ್ಪು ಗೊರಳ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವರಂತ ಚಲ್ವನಿಲ್ಲ ನೋಡು ಬಾರೆ, ಇವರಂತ ಚಲ್ವನಿಲ್ಲ ನೋಡು ಬಾರೆ. ನಕ್ಷತ್ರ ಹೂವಿನ ಮಾಲೆ ಕಾಣೆ, ಎಡದ ಕಕ್ಷ ದೊಳ್ಳಿಟ್ಟ ಜೋಳಿಗೆ ಕಾಣೆ. ನಕ್ಷತ್ರ ಹೂವಿನ ಮಾಲೆ ಕಾಣೆ, ಎಡದ ಕಕ್ಷ ದೊಳ್ಳಿಟ್ಟ ಜೋಳಿಗೆ ಕಾಣೆ. ಭಿಕ್ಷುಕನಾಗಿ ಬಂದನಂತೆ ಕಾಣೆ, ರುದ್ರಾಕ್ಷಿಯ ಕೊರಳಲ್ ಧರಿಸ್ಯಾನು ಕಾಣೆ. ಭಿಕ್ಷುಕನಾಗಿ ಬಂದನಂತೆ ಕಾಣೆ,
ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವರಂತ ಚಲ್ವನಿಲ್ಲ ನೋಡುವಾರೆ ಇವರಂತ ಚಲ್ವನಿಲ್ಲ ನೋಡುವಾರೆ ಗುರು ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ವರವನಿವನಂತೆ ಕಾಣೆ ಗುರು ಹಿರಿಯರುಗಳ ಒಡೆಯ ಕಾಣೆ ಸಿರಿಯ ಕರೆದು ಕರೆದು ವರವೀವನಂತೆ ಕಾಣೆ ಕರುಣಾ ಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಕರುಣಾ ಸಾಗರ ಮಹಾದೇವ ಕಾಣೆ ನಮ್ಮ ಗುರುಮೂರ್ತಿ ನಂಜುಂಡಲಿಂಗ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವರಂತ ಚಲ್ವನಿಲ್ಲ ನೋಡುವಾರೆ ಇವರಂತ ಚಲ್ವನಿಲ್ಲ ನೋಡುವಾರೆ ಇವರಂತ ಚಲ್ವನಿಲ್ಲ ನೋಡುವಾರೆ ಇವರಂತ ಚಲ್ವನಿಲ್ಲ ನೋಡುವಾರೆ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿ ಅಂತ ತೇಲಿಬಿಟ್ಟು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು
ಕಾಯಿ ಬಳ್ಳಿಲಿಟ್ಟನು. ಹೂವನ್ನು ಕಾಯಿ ಕೊಟ್ಟು ಜಗಳವಾಡ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯವಿಟ್ಟನು. ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು. ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಲಾ 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 ಲಾ. ತಂಡ 4 ಉತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕವಾಗಿ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀಗ ಅವಕಾಶ ತಂಡ ಸಂಖ್ಯೆ 5. ಇವರು ತೆಗೆದುಕೊಂಡಂಥ ಸಮಯ ಪ್ರಮೋದ್, ಸಮಯ ಎಷ್ಟು? 9 ನಿಮಿಷ. 9 ನಿಮಿಷವನ್ನು ಇವರು ಬಳಸ್ಕೊಂಡಿದ್ದಾರೆ. ಮುಂದಿನ ತಂಡವರು ಬನ್ನಿ ಇಲ್ಲಿ. ಮುಂದಿನ ತಂಡದವರು ಇಲ್ಲಿ ತಯಾರಿ ನಡೆಸಿ. ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀಯಾ? ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ.
ಕೈ ಕೆಸರಾದರೆ ಬಾಯಿ ಮೊಸರು ಕುಂಟನಿಗೆ ಉಂಟು ಬುದ್ಧಿ ಉಪ್ಪಿನ ತಡುತ್ತಿಲ್ಲ ತಾಯಿಗೆ ಹೊಂದಿಲ್ಲ ಹಸಿದಷ್ಟು ಕಾಲು ಚಾಚು ಗಿಡವಾಗಿ ಹೋಗದು ಮರವಾಗಿ ಹೋಗಿದೆ ತಾಲಿದನು ಬಾಲೆಯನ್ನು ಮನಸ್ಸಿದ್ದರೆ ಮಾರ್ಗ ಒಬ್ಬಿಂಗಿ ತಡುತ್ತಿಲ್ಲ ತಾಯಿಗೆ ಹೊಂದಿಲ್ಲ ಒಲೆದೆಲ್ಲ ಚಿನ್ನ ಅಲ್ಲ ಒಬ್ಬಿಂಗಿ ತಡುತ್ತಿಲ್ಲ ತಾಯಿಗೆ ಹೊಂದಿಲ್ಲ ನೈಗಿನಿ ನಂದಿನಿ ನಂದಿತ ಮೆತ್ತಿನಿ ವಿಶ್ವವಿ ಓದಿನಿ ನಂದನುತೆ ಗಿರಿವರವಿನ್ ಶಿರೋದಿನಿ ಬಾಸಿನಿ ಧಿಷ್ಣುಯಾತಿನಿ ವಿಷ್ಣುನುತೆ ಭಗವತಿಯೇ ಶಿಮಿ ಕಂಠ ಕುಟುಂಬಿರಿ ಊರಿ ಕುಟುಂಬಿರಿ ಊರಿ ಕತೆ ಜಯ ಜಯ ಹೇವು ಶಾಸುರವರ್ತಿನಿ ರಮ್ಯಕಪರ್ತಿನಿ ಶೈಲಸುತೆ. ಥ್ಯಾಂಕ್ ಯು. ಓಂಕಾರನಾದರ್ಪಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ವಾತಿಯ ಧೂಪ ಹೇ ಪಬ್ಬ ನಿನಗಿದು ನನ್ನ ನಮಸ್ಕಾರ. ಓಂಕಾರನಾದರ್ಪಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಾತಿಯ ಧೂಪ ಹೇ ಪಬ್ಬ ನಿನಗಿದು ನನ್ನ ನಮಸ್ಕಾರ. ಓಂಕಾರನಾದರ್ಪಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗುಮುಖದಿಂದ ಜಗವನ್ನು ನೋಡುತ್ತಾ ಮಂದಾಸದಲ್ಲಿ ಕೊಳುತ್ತಿದ ದೇವ ವಿಶ್ವ ನೀಡಿ ಚೈತನ್ಯ ನೀಡುತ್ತಾ ಭವ್ಯ ಮಾರುತಿ ಏಕನಾಥ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಾತಿಯ ಧೂಪ ಹೇ ಪಾಪ ನಿನಗಿದ ನನ್ನ ನಮಸ್ಕಾರ. ಓಂಕಾರನಾದರ್ಪಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಪಂಚಗದಾನ ಬೇಡಿತ್ತು ಕರ್ಪೂರದಾಳತೆ ನಿತ್ಯವು ಬೆಳಗಿದ ಎನ್ನೋಣ ಗಣಪತಿ ಪೂಜೆ ಮಾಡೋಣ. ಶರಣ ಶರಣ ಬೆನಕ ಶರಣ ಶರಣ ಬೆನಕ ಶರಣ ಶರಣ ಬೆನಕ ಶರಣ ಶರಣ ಬೆನಕ. ಓಂಕಾರನಾದರ್ಪಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ನೀತಿ ನೀತಿ ಬಂದು ಅನ್ನದೆ ನೀತಿ ನೀತಿ ದಿರಿತ್ತ 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 ಎಂದು ನಿಧಿಯಾಯನೆ ರಂದ ನಿಧಿಯಾಯನೆ ಸಂಶೇತಲ ಅಂಶತಾದನ ವಿದ್ಯಾಲ ಶಾಸ್ತ್ರದಲ್ಲಿ ಸಂಶೇಷಲ ಅಂಶತಾದನ ವಿದ್ಯಾಲ ಶಾಸ್ತ್ರದಲ್ಲಿ ದುಮ್ 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 ದುಂಬೇಶೇ ಇಲ್ಲಿಗೆ 5ನೇ ತಂಡದ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮ ಮುಗಿದಿದೆ. ಚಪ್ಪಾಳೆ ಮೂಲಕವಾಗಿ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವರು ಬಳಸ್ಕೊಂಡಂಥ ಸಮಯ 8 ನಿಮಿಷ. 8 ನಿಮಿಷವನ್ನು ಅವರು ಬಳಸ್ಕೊಂಡಿದ್ದಾರೆ. ಇದೀಗ ತಂಡ ಸಂಖ್ಯೆ 6
ತಂಡ ಸಂಖ್ಯೆ 6 ತಯಾರಿಯನ್ನು ಮಾಡ್ಕೋಬೇಕು. ಮುಂದೆ ಸಂಖ್ಯೆ 7ರವರು ಇಲ್ಲಿ ಕೋಣೆಗೆ ಬನ್ನಿ. ಇಲ್ಲಿ 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 ನೀವು ಈಚೆ ಬನ್ನಿ ಮಕ್ಕಳೇ, ನೀವು ಈಚೆ ಬನ್ನಿ. ಇವರೀಗಲ್ಲ ಈಚೆ ಬನ್ನಿ, ಬನ್ನಿ ನೀವು ಮಕ್ಕಳು ಬನ್ನಿ, ಇಲ್ಲಿ ಬನ್ನಿ, ಈಚೆ ಬನ್ನಿ. ರೆಡಿ. ಭಾರತಾಂಬೆಯೇ ಜನಿಸಿ ನಿನ್ನೋಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ರಾಣಿಯಂದದಿ ಮೆರೆವ ಸಿರಿತನವಿಹುದೋ ಏನೋ ಅರಿಯೆನು, ಕಾಮಧೇನುವಿನಂತೆ ಬಯಸಿದ ಫಲವ ಕೊಡುವೆಯೋ ಅರಿಯೆನು. रघुपति राघव राजा राम, पतित पावन सीताराम. रघुपति राघव राजा राम, पतित पावन सीताराम. ಗುಲಾಮಗಿರಿಯ ತೋಳವ ತೊಳೆದು ಕಳಿಸಬೇಕು ಬಿಡುಗಡೆಯು, ವಿಮಶ ಗೊಂದಲದ ಭಾರತದಲ್ಲಿ ಉಳಿಸಬೇಕಿದೆ ಜಯದ ಸ್ವರಾಗ್ನಿ. ಆಂಗ್ಲರ ಒಂದೋಡಿಸುವ ಗುರಿಯನ್ನು ಮನದಲ್ಲಿ ತುಂಬಿಗ ಭಾಗೀರಿ, ಗಂಡನೆಯ ಹೆಣ್ಣಿವಳು ಓ ನಮ್ಮಿ ಝಾನ್ಸಿ ರಾಣಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನಲ್ಲೇ ಮರಳಿದರು ಈ ದೇಹ, ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರು ನೀ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ.
ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಶುರುವಾಯ್ತು ತಂದೆ ಏಟು ಪಕ್ಕ ಲೋಕಲ್ ಬೀಟು ಈಗ ಡಬ್ಬಾಂಗುಚಿ ಸ್ಟಾರ್ಟು Let's start the local dance. All the Apu fans ಶುರು ಮಾಡಿ local dance. ಶಕ್ತಿಮಾನು ಛೋಟ ಭೀಮು ನಿನ್ನ ಹಾಗೆ ಸೇಮ್ ಟು ಸೇಮು ಸೂಪರ್ ಮ್ಯಾನು ಬ್ಯಾಕ್ ಟು ಮ್ಯಾನು ನೀನೆ ನಮಗೆ ಮ್ಯಾಚ್ ಮ್ಯಾನು ಅಪ್ಪ ಜೇನ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಜ್ನೂರ್ ಗಂಡು Twinkle, twinkle, little star, we all love you, Baba Star. Dance, 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 Apu dance, 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 Apu dance, 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 Apu dance, dance, dance. 1, 2, 3, 4, 5 star, we all love you, Baba Star. Dance, 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 Apu dance, 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 Apu dance, 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 Apu dance, dance. ಇಲ್ಲಿಗೆ 6ನೇ ತಂಡದ ಒಂದು ಸ್ಪರ್ಧಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿದೆ. ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಚಪ್ಪಾಳೆ ಮೂಲಕವಾಗಿ ಅವರಿಗೆ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕೊನೆಯದೀಗ ಸಂಖ್ಯೆ 7 ಅವರು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಬಂಧುಗಳಲ್ಲಿ ವಿನಂತಿ, ಮಧ್ಯಾಹ್ನ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ, ಯಾರು ಕೂಡ ತೆರಳಬಾರ್ದು. ನಾವು ಬಹುಶಃ ಮಧ್ಯಾಹ್ನ 4 ಗಂಟೆ ಸಮಾರೋಪ ಸಮಾರಂಭದಲ್ಲಿ ವಿಜೇತರ ಪಟ್ಟಿಯನ್ನು ಓದ್ತೀವಿ. ಬಹುಶಃ ಆ ಸಂದರ್ಭದಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಿತರ ಪಟ್ಟಿಯನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಎಲ್ಲ ಮಕ್ಕಳು ಕೂಡ ಉಳ್ಕೊಳ್ಬೇಕು. ಸಮಾರೋಪ ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಮಧ್ಯಾಹ್ನ ಭೋಜನದ ನಂತರ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಮಕ್ಕಳ ಪ್ರತಿಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ಕೂಡ ತಮ್ಮ ಎಲ್ಲರ ಚಪ್ಪಾಳೆಯ ಅವಶ್ಯಕತೆ ಇದೆ. ತಾವೆಲ್ಲ ಮಧ್ಯಾಹ್ನ ಭೋಜನದ ನಂತರ ಮತ್ತೆ ಇದೇ ಸಭಾಂಗಣಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಡಿಂಡಿಮವ ಓ
ಹುಟ್ಟಿದರೆ ಕನ್ನಡ ನಾಡಲು ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಬೇಕು, ಬದುಕಿದ್ದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಚಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಳೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾನ ಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆರೋಗ್ಯ ಒಂದೇ ಭಾಷೆ ಕನ್ನಡ, ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಬಿಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು, ಬದುಕಿದ್ದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಚಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬರಿಡದನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಪಡೆದಿದ್ದ ನಂತೆ ಬ್ರಹ್ಮ ಇಲ್ಲಿಯೇ, ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಕನ್ನಡ ಕನ್ನಡ ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆನು, ಪ್ರೀತಿ ಸುರಿಸೋ ಚಿಲುಮೆನು, ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನು, ನಮ್ಮ ಪದವೇ ಅಂದನು. ಅವ್ವ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ, ನಮ್ ಗರ್ವ ಕಣ್ಣು ಕನ್ನಡ, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ.
ನಿಮಿಷ ಇಡೀ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಅಂಗನವಾಡಿ ಮಕ್ಕಳ ಸ್ಪರ್ಧಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಫಲಿತಾಂಶವನ್ನು ಮಧ್ಯಾಹ್ನ ಸಮಾರೋಪ ಸಮಾರಂಭದಲ್ಲಿ ನಾವು ಘೋಷಣೆ ಮಾಡಲಿಕ್ಕಿದ್ದೇವೆ. ಇದೀಗ ಅಲಂಗಾರು ಸಚ್ಚೇರಿಪೇಟೆ ಫಸ್ಟ್ ಇಲ್ಲಿನ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ, ಇದು ಸ್ಪರ್ಧೆ ಅಲ್ಲ, ಮನರಂಜನಾ ಕಾರ್ಯಕ್ರಮ. ತೀರ್ಪುಗಾರರು ಗಮನಿಸಬೇಕು, ಸ್ಪರ್ಧೆ ಅಲ್ಲ, ಮನರಂಜನಾ ಕಾರ್ಯಕ್ರಮ. ಕರು ಇದೆಯಮ್ಮ, ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀಯಾ? ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಹಗ್ಗದಂತ ಬಾಲನೆತ್ತಿ ನೆಗೆದಾಡತ್ತೆ, ಹಗ್ಗದಂತ ಬಾಲನೆತ್ತಿ ನೆಗೆದಾಡತ್ತೆ. ಬಗ್ಗಿ ಬಗ್ಗಿ ನೆಲ ಮೂಸಿ ಜಿಗಿದಾಡತ್ತೆ, ಬಗ್ಗಿ ಬಗ್ಗಿ ನೆಲ ಮೂಸಿ ಜಿಗಿದಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಣ್ಣು ದೊಡ್ಡದಾಗಿ ಬಿಟ್ಟು ನಿನ್ನೆ ನೋಡತ್ತೆ, ಕಣ್ಣು ದೊಡ್ಡದಾಗಿ ಬಿಟ್ಟು ನನ್ನೇ ನೋಡತ್ತೆ. ಬೆಣ್ಣೆಯಂತ ಮೈ ಮುಟ್ಟೋಕೆ ಜುಮ್ಮನ್ನತ್ತೆ, ಬೆಣ್ಣೆಯಂತ ಮೈ ಮುಟ್ಟೋಕೆ ಜುಮ್ಮನ್ನತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಾಲನೆತ್ತಿ ಅಮ್ಮನತ್ರ ಓಡಿ ಹೋಗತ್ತೆ, ಕಾಲನೆತ್ತಿ ಅಮ್ಮನತ್ರ ಓಡಿ ಹೋಗತ್ತೆ. ಅಮ್ಮ ಅದನ್ನು ನೆಕ್ಕಿ ನೆಕ್ಕಿ ಮುದ್ದು ಮಾಡತ್ತೆ, ಅಮ್ಮ ಅದನ್ನು ನೆಕ್ಕಿ ನೆಕ್ಕಿ ಮುದ್ದು ಮಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರು ನಿಲ್ಲದೇನೆ ಕುಣಿದಾಡತ್ತೆ. ಪುಟಾಣಿಗಳ ನೃತ್ಯಕ್ಕೆ ಮತ್ತೊಮ್ಮೆ ಪುಟಾಣಿಗಳಿಗೆ ಮತ್ತು ತರಬೇತಿಯನ್ನು ನೀಡಿದಂತಹ ಶಿಕ್ಷಕಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಇದೀಗ ಪುನರ್ಕೆರೆ ಮಕ್ಕಳಿಂದ ಒಂದು ಪಿಲ್ಲಿ ಡ್ಯಾನ್ಸ್, ಟೈಗರ್ ಡ್ಯಾನ್ಸ್ ನಡೀಲಿಕ್ಕಿದೆ ಪುನರ್ಕೆರೆ ಮಕ್ಕಳಿಂದ.
ಮಧ್ಯಾಹ್ನದ ಭೋಜನಕ್ಕೆ ಊಟದ ವ್ಯವಸ್ಥೆ ರೆಡಿಯಾಗಿದೆ, ಊಟ ಆಗ್ತಾ ಇದೆ. ಏನಾದರೂ ಮಕ್ಕಳು ಡ್ಯಾನ್ಸ್ ಮಾಡೋದಿದ್ರೆ ಮಾಡ್ಕೊಂಡಿರ್ಬೋದು. ಸರಿಯಾಗಿ ಮಧ್ಯಾಹ್ನ 1:15 ಗಂಟೆಗೆ ಮತ್ತೆ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ವಿಭಾಗದ ಸ್ಪರ್ಧೆಗಳು ನಡೀಲಿಕ್ಕಿದೆ. ಬೆಳಗಿನ ಈ ಒಂದು ಸ್ಪರ್ಧೆಯನ್ನು ನಡೆಸುವಲ್ಲಿ ನಮ್ಮೊಂದಿಗೆ ಪೂರ್ಣ ಸಹಕಾರವನ್ನು ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ಮತ್ತು ಶಿಕ್ಷಕ ಸ್ನೇಹಿತರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸ್ನ ವತಿಯಿಂದ ನೀಡ್ತಾ ಇದ್ದಾವೆ. ಹಾಗೆ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂತಹ ಚಂದ್ರಿಕಾ ಮೇಡಮ್ ಮತ್ತು ನೇಹಾ ಮೇಡಮ್ ಇಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಮಧ್ಯಾಹ್ನ ಕೂಡ ತಮ್ಮ ಅವಶ್ಯಕತೆ ಇದೆ, ತಾವು ನಮ್ಮೊಂದಿಗೆ ಇರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದೀಗ ಬೆಳಗ್ಗಿನ ಕಾರ್ಯಕ್ರಮವನ್ನು ಭೋಜನ ಕೂಟಕ್ಕೆ ಮುಂದೂಡ್ತಾ ಇದ್ದಾವೆ. ನಮ್ಮ ಶಿಶು ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಶ್ರೀಮತಿ ಮೇಡಮ್ ಆಗಮಿಸಿದ್ದಾರೆ. ಮೇಡಮನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾನೆ. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಪ್ರಭಾಕರ್ ಶೆಟ್ಟರು, ಹಾಗೆ ನಮ್ಮ ಫ್ರೆಂಡ್ಸ್ನ ಅಧ್ಯಕ್ಷರಾದಂಥ ಶಾಲು ಕೊಡಿ, ಶಾಲು ಒಂದು ಶಾಲು ಕೊಡಿ. ನಮ್ಮ ಫ್ರೆಂಡ್ಸ್ನ ಅಧ್ಯಕ್ಷರಾದಂತಹ ಅರುಣ್ ರಾವ್ರವರು ಶಾಲನ್ನು ಹೊದಿಸಿ ಮೇಡಮ್ ಅವರಿಗೆ ಸ್ಮರಣಿಕೆ ಕೊಡಿ. ಒಂದು ಸ್ಮರಣಿಕೆ ಕೊಡಿ. ಸಣ್ಣದಿಲ್ಲ, ಅಲ್ಲಿ ಕೆಳಗೊಂಡು ಅಲ್ಲಿ ಕೆಳಗಿದೆ. ಅವರಿಗೆ ನಮ್ಮ ಅಧ್ಯಕ್ಷ ದ್ವಯರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರೋತ್ಸಾಹವನ್ನು ಪ್ರಮೋದ್ರೆ ಆನಂದ್ ಪೂರ್ಣ ಸಹಕಾರವನ್ನು ಕೊಟ್ಟಂತಹ ಶ್ರೀಮತಿ ಮೇಡಮ್, ಹಾಗೆ ಅವರ ಇಲಾಖೆ ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಾರ್ಕಳ, ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ತಮ್ಮ ಎಲ್ಲ ಅಂಗನವಾಡಿ ಶಿಕ್ಷಕ ಬಂಧುಗಳು ನಮ್ಮೊಂದಿಗೆ ಪೂರ್ಣ ಸಹಕಾರವನ್ನು ಕೊಟ್ಟರು. ಶ್ರೀಮತಿ ಮೇಡಮ್, ತಮಗೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಈಗಾಗಲೇ ತಮ್ಮ ಹೆಸರನ್ನು ಮತ್ತು ಶಾಲೆಯ ಹೆಸರನ್ನು ನೋಂದಾವಣೆ ಮಾಡಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಹಿರಿಯ ಮತ್ತು ಕಿರಿಯ ತಂಡಗಳ ವ್ಯವಸ್ಥಾಪಕರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಪ್ರಾಥಮಿಕ ಶಾಲೆಯ ಹಿರಿಯ ಮತ್ತು ಕಿರಿಯ ತಂಡಗಳ ವ್ಯವಸ್ಥಾಪಕರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಾವು ಲಾಡ್ಸ್ ತೆಗಿತಾ ಇದ್ದೇವೆ. ತಮ್ಮ ಸಂಖ್ಯೆಯನ್ನು ಖಾತ್ರಿಪಡಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
ಪ್ರಾಥಮಿಕ ಕಿರಿಯ ತಂಡದವರು ದಯವಿಟ್ಟು ಮುಂದೆ ಬನ್ನಿ. ಕಿರಿಯ ತಂಡ. ಪ್ರಾಥಮಿಕ ಕಿರಿಯ ತಂಡಕ್ಕೆ ಹೆಸರು ನೋಂದಾವಣೆ ಮಾಡಿದವರು ದಯವಿಟ್ಟು ಮುಂದುಗಡೆ ಬನ್ನಿ. 2 ಚೀಟಿ ಬರೆಯಿರಿ ಸರ್ ಅದರಲ್ಲಿ. ಮುಣಕೂರು ತಂಡದಿಂದ ಯಾರಾದರೂ ತಂಡದ ವ್ಯವಸ್ಥಾಪಕರು ಬರಬೇಕು. ಮುಣಕೂರು ತಂಡದಿಂದ ಮುಣಕೂರು ಶಾಲೆಯ ಶಿಕ್ಷಕರು, ಮುಣಕೂರು ವಿದ್ಯಾವರ್ಧಕ ಪದವಿ ಕಾಲೇಜಿನ ಶಿಕ್ಷಕಿ ಸ್ನೇಹಿತರು ಬಂದಿದ್ದಾರೆ. ಮೇಡಮ್ ಊಟ ಮಾಡ್ಕೊ ಬನ್ನಿ. ಸವಿತಾ ಮೇಡಮ್ ಅವರು ನಮ್ಮ ವಿದ್ಯಾವರ್ಧಕ ಪದವಿ ಕಾಲೇಜಿನ ಹಿರಿಯ ಶಿಕ್ಷಕಿ ಸವಿತಾ ಮೇಡಮ್ ಅವರನ್ನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೆ ಮಾಲತಿ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ವಿದ್ಯಾ ಮೇಡಮ್ ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೇವೆ. ಇದನ್ನು ಆನರ್ ಮಾಡೋದು ಇವರಿಗೆ. ಅರುಣ್ ಎಲ್ಲೋದು? ಆಯ್ತು ಆಯ್ತು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂತಹ ಅಬ್ಬನಕ್ಕ ಫ್ರೆಂಡ್ಸ್ ಕ್ಲಬ್ನ ಸಂಚಾಲಕರು, ಬಹುಶಃ ನನಗನ್ನಿಸ್ತಕ್ಕಂಥದ್ದು ಯುವ ಸಂಘಟನೆಗಳಲ್ಲಿ ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸಂಘಟನೆ ನಾವು ಕೇಳಿಯೂ ಇಲ್ಲ, ನೋಡಲೂ ಇಲ್ಲ. ಅದ್ಭುತವಾದಂಥ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಶೀಘ್ರದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೀಲಿಕ್ಕಿದ್ದಾರೆ. ಸಂದೀಪ್ ಅಣ್ಣನವರನ್ನು ಭಾಳ ಪ್ರೀತಿಯಿಂದ ವೇದಿಕೆ ಆಹ್ವಾನಿಸ್ಕೊಳ್ತಾ ಇದ್ದೇನೆ. ಹಾಗೆ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ದಿನೇಶ್ ಪೂಜಾರಿ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸವಿತಾ ಮೇಡಮ್ ಅವರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಮೇಡಮ್ ಬನ್ನಿ. ಸವಿತಾ ಮೇಡಮ್ ವಿದ್ಯಾವರ್ಧಕ ಪದವಿ ಕಾಲೇಜಿನ ಹಿರಿಯ ಶಿಕ್ಷಕಿ ಸವಿತಾ ಮೇಡಮ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷದ್ವಯರು ಪ್ರಭಾಕರ್ ಶೆಟ್ಟರು ಮತ್ತು ಅರುಣ್ ರಾವ್ರವರು ಗಣ್ಯರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕಸಾಪ ಅಧ್ಯಕ್ಷರು ಶ್ರೀಯುತ ಪ್ರಭಾಕರ್ ಸರ್ ಹಾಗೆ ಅರುಣ್ ರಾವ್ರವರು ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸಿ ಅವರಿಗೆ ಶಾಲನ್ನು ಹೊದಿಸಿ ಅನುಗ್ರಹಿಸಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಸ್ಥಾಪಕ ಅಧ್ಯಕ್ಷರು ಆನಂದ್ ಸಂಚಾಲಕರು ಆನಂದ್ರವರು ವೇದಿಕೆಗೆ ಹೋಗಬೇಕು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಬೆನ್ನೆಲುಬು ಆಗಿರ್ತಕ್ಕಂತಹ ಸವಿತಾ ಮೇಡಮ್, ತಮಗೆ ಪ್ರೀತಿಯ ಧನ್ಯವಾದಗಳು ಮೇಡಮ್. ಸಂದೀಪ್ ಪೂಜಾರಿ ಅವರು ಹಾಗೆ ದಿನೇಶ್ ಪೂಜಾರಿ ಅವರು ಪ್ರಸ್ತುತ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾತ್ಮಕವಾಗಿ ಕ್ರಿಯೇಟಿವ್ ಆಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸಂದೀಪ್ ಅಣ್ಣನವರು ಬೆಳ್ಮಣ್ಣು ಮತ್ತು ನಂದಳಿಕೆ ಎಲ್ಲ ಸಭಾ ಕಾರ್ಯಕ್ರಮ ಇರ್ಬೋದು ಅಥವಾ ಯಾವುದೇ ಸಂಘಟನೆಗಳಿರ್ಬೋದು ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮ ನಡೆಸ್ತಕ್ಕಂಥವರು. ಈ ಸಂದರ್ಭದಲ್ಲಿ ಸವಿತಾ ಮೇಡಮ್, ಸಂದೀಪ್ ಪೂಜಾರಿ ಹಾಗೆ ದಿನೇಶ್ ಪೂಜಾರಿ ಇವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಮುಣಕೂರು ಇದರ ವತಿಯಿಂದ. ಯಾವುದು
ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ತಾ ಜುಣುತಾ ಗೆಜ್ಜೆ ಘಲ್ಲು ತಾ ಜುಣುತಾ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ತಂಡಕ್ಕೆ ಅಭಿನಂದನೆಗಳು. ಇವರು ತೆಗೆದುಕೊಂಡಂಥ ಸಮಯ ಎಷ್ಟು ನಿಮಿಷ? 5 ನಿಮಿಷವನ್ನು ಬಳಸ್ಕೊಂಡಿದ್ದಾರೆ. ಮತ್ತೊಮ್ಮೆ ಗಮನಿಸಿ, 10+1
10 ನಿಮಿಷ ಅವಕಾಶ ಇದೆ. 1 ನಿಮಿಷ ಪ್ಲಸ್ ಇದೆ, ಅದನ್ನು ಬಳಸ್ಕೊಳ್ಬಹುದು. ಇದೊಂದಿದೆಯಾ ಹೇಳಬಹುದು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಆ ಆ ಆ ಆ ದೇವ ನಮಗ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಓ ಓ ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಅಲಲೇನೋ ಚಂದ ನನ್ನ ಪುಟ್ಟ ದೊರೆಯೇ, ಮಗುವೇ ನೀನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ. ಆ ಆ ಆ ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀನನ್ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ತಂಡಕ್ಕೆ ಅಭಿನಂದನೆಗಳು. ಇವರು ಬಳಸಿದಂಥ ಒಟ್ಟು ಸಮಯ 8 ನಿಮಿಷ ಅಲ್ಲ, ಒಟ್ಟಿಗೆ 8 ನಿಮಿಷವನ್ನು ಬಳಸ್ಕೊಂಡಿದ್ದಾರೆ. ಇದೀಗ ತಂಡ ಸಂಖ್ಯೆ 2, ಪ್ರಾಥಮಿಕ ಕಿರಿಯ ವಿಭಾಗದ ತಂಡ ಸಂಖ್ಯೆ 2, 5 ನಿಮಿಷ ಅವರಿಗೆ ಸಮಯ ಇದೆ ವೇದಿಕೆಯನ್ನು ಸರಿ ಮಾಡಿಕೊಳ್ಳಿಕ್ಕೆ.
ಆಗಮಿಸಿರುವ ತಮಗೆಲ್ಲರಿಗೂ ನನ್ನ ವಂದನೆಗಳು. ಇಂದು ಮಕ್ಕಳ ಕನ್ನಡ ಕಲರವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ವಿಷಯ ನಮಗೆಲ್ಲರಿಗೂ ಸಂತಸವನ್ನು ಉಂಟು ಮಾಡುತ್ತದೆ. ಆ ಪ್ರಮುಖ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಕಾತರದಿಂದ ಇದ್ದೇವೆ. ಇಲ್ಲಿ ನಮಗೆ ಮುಂದೆ ನಮ್ಮ ಶಾಲಾ ಮಕ್ಕಳಿಂದ 10 ನಿಮಿಷದ ಅವಧಿಯಲ್ಲಿ ವಿವಿಧ ಕಾರ್ಯಕ್ರಮವನ್ನು ಮಾಡಿ ತೋರಿಸಲಿದ್ದೇವೆ. ಮೊದಲಿಗೆ 2ನೇ ತರಗತಿ ಶಮೀಶ್ ಕುಲಾಲ್ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವನು. ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ತೀರ್ಪುಗಾರರೇ ಹಾಗೂ ಶಿಕ್ಷಕ ವೃಂದದವರೇ, ತಮಗೆಲ್ಲರಿಗೂ ವಂದನೆ. ನನ್ನ ಹೆಸರು ಶಮೀಶ್ ಕುಲಾಲ್. ನಾನು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕುರ್ಕಿಲಬೆಟ್ಟು ಇಲ್ಲಿಯ 2ನೇ ತರಗತಿಯ ವಿದ್ಯಾರ್ಥಿ. ಕನ್ನಡದ ಭಾಷೆ, ಇದರ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. ಇಂದು ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಈ ಬಗ್ಗೆ ನಿಮಗೆಲ್ಲ ತುಂಬಾ ಹೆಮ್ಮೆ ಇದೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮತನವನ್ನು ಕಳ್ಕೊತಾ ಇದ್ದೇವೆ. ನಮ್ಮತನ ಅಂದರೆ ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ನುಡಿ, ಇವನ್ನೆಲ್ಲವನ್ನು ಒಂದೊಂದಾಗಿ ಕಳ್ಕೊತಾ ಬರ್ತಾ ಇದ್ದೇವೆ. ಎಲ್ಲಿವರೆಗೆ ಅಂದರೆ ನಮ್ಮಂತಹ ಮಕ್ಕಳು ಕಲಿಬೇಕಾದ ಅಕ್ಷರಾಭ್ಯಾಸ ವ್ಯವಸ್ಥೆಯಲ್ಲಿ ಕೂಡ ಕನ್ನಡವನ್ನು ಪಕ್ಕಕ್ಕಿಟ್ಟು ಇಂದು ಇಂಗ್ಲಿಷ್ ಮೇಲ್ತಾ ಇದೆ. ಕನ್ನಡ ಮಾಧ್ಯಮ ಶಾಲೆಗಳು ಮಾಯವಾಗ್ತಾ ಇದೆ. ಇದು ನಮ್ಮ ದುರಂತ. ಅಕ್ಷರ ವ್ಯವಹಾರಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನ ಎನ್ನುವುದು ಶೂನ್ಯದಿಂದ ಒಬ್ಬ ಮಗು ಕಲಿಯುವುದು ತಂದೆ ತಾಯಿಯಾಡೋ ಭಾಷೆಯಿಂದ. ಅದು ಮಾತೃಭಾಷೆ. ಹೇಗೆ ತಾಯಿಯನ್ನೋಳು ಒಂದು ಮಗುವಿನ ಮಾನಸಿಕ ಬೆಳವಣಿಗೆಗೆ ಕಾರಣ ಆಗ್ತಾಳೋ, ಅಷ್ಟೇ ಮುಖ್ಯವಾಗಿ ಆ ಮಾತೃಭಾಷೆ ಕೂಡ ಅಷ್ಟೇ ಪ್ರಾಮುಖ್ಯ ಆಗ್ತದೆ. ಕನ್ನಡದ ಹಾಡು, ಕನ್ನಡದ ಜೋಗುಳ ಕೇಳಿಕೊಂಡು ಕನ್ನಡದಿಂದಲೇ ಅಮ್ಮನಿಂದ ಮುದ್ದಿಸಿಕೊಂಡು, ಕನ್ನಡದಲ್ಲೇ ಬಯಸಿಕೊಂಡು, ಕನ್ನಡದಲ್ಲೇ ಹತ್ತುಕೊಂಡು, ಮತ್ತೆ ಅದೇ ಅಮ್ಮನಿಂದ ಸಾಂತ್ವನ ಮಾತುಗಳನ್ನು ಕೇಳಿಕೊಂಡು, ಎಲ್ಲವನ್ನು ಮರೆತು ಕನ್ನಡದ ಕಥೆಗಳನ್ನು ಕೇಳಿಕೊಂಡು ಬೆಳೆಯುವ ನಮಗೆ ಕನ್ನಡದಲ್ಲೇ ಜ್ಞಾನ, ಕನ್ನಡದಲ್ಲೇ ವಿದ್ಯಾಭ್ಯಾಸ ಸಿಗಬೇಕು. ಅದು ಪರಿಣಾಮಕಾರಿಯಾಗಿ ನಮ್ಮ ಮಾನಸಿಕ ಬೆಳವಣಿಗೆಗೆ ಕೆಲಸ ಮಾಡ್ತವೆ. ಹಾಗಂತ ವಿದ್ವಾಂಸರು, ಪಂಡಿತರು, ಶಿಕ್ಷಣ ತಜ್ಞರು ಹೇಳ್ತಾರೆ. ಬಂಧುಗಳೇ, ಕೊನೆಯದಾಗ ಒಂದು ಮಾತು ಹೇಳ್ತೇನೆ. ನಾನು ಬಡವನಾಗಿ ಹುಟ್ಟಿದ್ದೇನೆ, ಅದಕ್ಕೆ ನನಗೇನು ಬೇಜಾರಿಲ್ಲ. ಬಹುಶಃ ಇದೇ ಕಾರಣಕ್ಕೇನೋ ನಾನಿಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇದ್ದೇನೆ. ಕನ್ನಡ ಶಾಲೆಯ ಬಗ್ಗೆ ಹೆಮ್ಮೆ ಇದೆ. ಕನ್ನಡ ಶಾಲಾ ಶಿಕ್ಷಕರ ಬಗ್ಗೆ ಅಭಿಮಾನ ಇದೆ. ಮುಂದಿನ ಜೀವನಕ್ಕೆ ಇಂಗ್ಲಿಷ್ ಭಾಷೆ ಅನಿವಾರ್ಯ ಅಂತ ಅನಿಸಿದ್ರೆ ಅದನ್ನು ಕಲಿತೇನೆ. ಆ ಶಕ್ತಿ, ಸಾಮರ್ಥ್ಯ ಕನ್ನಡ ಶಾಲೆ, ಕನ್ನಡ ಶಿಕ್ಷಕರು ನನಗೆ ನೀಡಿದ್ದಾರೆ. ಕನ್ನಡ ನಮಗೆ ಇಷ್ಟೆಲ್ಲ ನೀಡುವಾಗ ಕನ್ನಡ ಯಾಕೆ ಬೇಡ? ಕನ್ನಡ ಬೇಕು, ಕನ್ನಡ ಉಳಿಯಬೇಕು. ದಯವಿಟ್ಟು ಶಾಲೆಗಳನ್ನ ಉಳಿಸೋಣ ಎಂದು ಹೇಳ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಸಿರಿಗನ್ನಡಂ ಗೆಲ್. ಶಮೀಶ್, ತಮಗೆ ವಂದನೆಗಳು. ಇದೀಗ 3ನೇ ತರಗತಿ ಸಹಪಾಠಿ ಮನ್ವಿತ್ ಆಚಾರ್ಯ ಯಕ್ಷಗಾನದ ನೃತ್ಯ ರೂಪಕವನ್ನು ಮಾಡಿ ತೋರಿಸಲು
ಬೆಳಕಿನ ಮಂದಾರ ತಾನಿ ತಂದಾನ ನಂದನಾನ ತಾನಿ ತಂದಾನ ನಂದನಾನ ತಾನಿ ತಂದಾನ ನಂದನಾನ ತಾನಿ ತಂದಾನ ನಂದನಾನ ವಂದನೆಗಳು. ಈಗ ನಮ್ಮ ಶಾಲಾ ಪುಟಾಣಿಗಳು ಕಿರು ನಾಟಕವನ್ನು ಮಾಡಿ ತೋರಿಸಲಿರುವರು. ನಾಟಕದ ಹೆಸರು ವೀರ ಅಭಿಮನ್ಯು. ವೀರ ಅಭಿಮನ್ಯು ಇದೀಗ ನಿಮ್ಮ ಮುಂದೆ. ದೃಶ್ಯ 1. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುನ ಪ್ರವೇಶ. ದೊಡ್ಡಪ್ಪ, ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡುವುದು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ? ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವಾದಿಸಿ ಕಳಿಸಿಕೊಡಿ. ಭೇಷ್ ಕುಮಾರ, ನಿನ್ನ ಈ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ಹಾಗೆಂದರೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಹೌದು ಮಗು, ನೀನು ಹೇಳುತ್ತಿರುವ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಈ ಘನಘೋರ ಯುದ್ಧವು ನಿನ್ನಂತ ಬಾಲಕನಿಗೆ ಸಲ್ಲದು ಕುಮಾರ. ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಹರಸಿ ಕಳಿಸಿಕೊಡಿ ದೊಡ್ಡಪ್ಪ. ಭಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದೇನು ಭೀಮಸೇನ, ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನೂ ಮಗು. ಅಭಿಮನ್ಯುನು ಯುದ್ಧಕ್ಕೆ ಕಳಿಸಲು ನನಗೆ ಸರಿ ಕಾಣಿಸದು. ಅಣ್ಣ, ನೀವು ಚಿಂತಿಸಬೇಡಿ. ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುನಲ್ಲಿದೆ. ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತವಿದೆ. ನಾವೆಲ್ಲರೂ ಯುದ್ಧ ಭೂಮಿಯಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಬಹಳ ಸಂತೋಷ ದೊಡ್ಡಪ್ಪ. ನನ್ನನ್ನು ಆಶೀರ್ವಾದಿಸಿ. ದೃಶ್ಯ 2. ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು. ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ
ತಂದೆ ತಾಯಿ ಇಬ್ಬರಿಗೂ ಕೀರ್ತಿ ತರುತ್ತೇನೆ ಎಂದು ಹೇಳಿ ಧರ್ಮರಾಯನಿಗೆ ನಮಸ್ಕರಿಸಿ ತನ್ನ ಕವಚವನ್ನು ಧರಿಸಿ ಬತ್ತಳಿಕೆಯನ್ನು ಕಟ್ಟಿಕೊಂಡು ಖಡ್ಗವನ್ನು ತೆಗೆದುಕೊಂಡು ವೀರಾವೇಶದಿಂದ ಯುದ್ಧರಂಗಕ್ಕೆ ಬರುತ್ತಿದ್ದಾನೆ. ಸುಮಿತ್ರಾ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುವನು. ಈಗ ಎರಡನೇ ತಂಡ, ಆಗಿರುವಂಥದ್ದು ಮೂರನೇ ತಂಡ. ನಿರ್ಣಯಕ್ಕೆ ಏನು ಡೌಟ್ಸ್ ಉಂಟಾ? ಡೌಟ್ಸ್ ಇಲ್ಲ ಅಲ್ಲ? ನೇಹ ಮೇಡಮ್, ಏನು ಡೌಟ್ಸ್ ಉಂಟಾ? ಇಲ್ಲ ಅಲ್ಲ? ಆಗಿರೋದು ಮೂರನೇ ತಂಡ, ಇದೀಗ ಎರಡನೇ ತಂಡ. ಅಭಿನಂದನೆಗಳು ಮೂರನೇ ತಂಡಕ್ಕೆ. ಸಮಯ ಅವ್ರದ್ದು 12 ನಿಮಿಷ.
ಕನ್ನಡ ಭಾಷೆ ಈ ನಾಡಿನ ಆಡಳಿತ ಭಾಷೆ. ನಮ್ಮ ನಾಡಿನ ಎಲ್ಲ ಸಂಸ್ಕೃತಿಗಳು ಇದರಲ್ಲಿ ಅಂತರ್ಗತವಾಗಿದೆ. ಕನ್ನಡದ ಮಕ್ಕಳಾದ ನಾವು ನಮ್ಮ ಹಿರಿಯರು ಉಳಿಸಿ ಬೆಳೆಸಿಕೊಂಡು ಬಂದ ಕನ್ನಡಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಭಾವನೆಗೂ ನಿಲುಕದಂತಹ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿ ಅನೇಕ ಕವಿಶರಣ್ಯರು ಈ ನಾಡನ್ನು ಹಾಡಿ ಹೊಗಳಿದ್ದಾರೆ. ಅಂಥವರಲ್ಲಿ ಡಾಕ್ಟರ್ ನಿಸಾರ್ ಅಹಮದ್ ವಿರಚಿತ ಜೋಗದ ಸಿರಿ ಬೆಳಕಿನಲ್ಲಿ, ಚಿ ಉದಯಶಂಕರ್ರವರ ನಾವಾಡುವ ನುಡಿಯೇ ಕನ್ನಡ ನುಡಿ, ಡಾಕ್ಟರ್ ಹಂಸಲೇಖರು ರಚಿಸಿದ ಅಂದವೋ ಚಂದವೋ ಹಾಡುಗಳನ್ನು ರಾಗ ತಾಳ ಲಯಗಳೊಂದಿಗೆ ಹಾಡಿ ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇಲ್ಲಿನ ಮಕ್ಕಳು ನೃತ್ಯ ಮಾಡಲಿದ್ದಾರೆ. ನೋಡಿ ಆನಂದಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇಲ್ಲಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರಣ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿ
ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವೋ ನನ್ನಯ ಗೂಡು, ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ. ಅಂದವೋ ಅಂದವು ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ತಂಡ 2ಕ್ಕೆ ಅಭಿನಂದನೆಗಳು. ಚಪ್ಪಾಳೆ ಮೂಲಕ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಮಕ್ಕಳಿಗೆ ತಿಳಿಸಬೇಕು ಅಂತ ವಿನಂತಿ ಮಾಡ್ತಾ. ಇದೀಗ ತಂಡ ಸಂಖ್ಯೆ 4 ಅವಕಾಶ. ತಂಡ ಸಂಖ್ಯೆ 4 ಇವರು ತೆಗೆದುಕೊಂಡಂಥ ಸಮಯ 8 ನಿಮಿಷ. ಇವರು 8 ನಿಮಿಷವನ್ನು ಬಳಸ್ಕೊಂಡಿದ್ದಾರೆ. ಕೊನೆಯ ತಂಡದವರು ಇಲ್ಲಿ ಬರಬೇಕು, ತಯಾರಾಗಿರಬೇಕು.
ಎಲ್ಲರಿಗೂ ನಮಸ್ತೆ. ಈಗ ಪೊಸ್ಸಾಲು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಮಕ್ಕಳಾದ ನಾವು ನಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿದ್ದೇವೆ. ಮೊದಲನೆಯದಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಪ್ರವಾಹದ ಮೂಲಕ ನಿಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ. ನಾನು ಐದು ಯಾಕೋ ನನಗೆ ಹೊಡೆದೆ. ನಾನು 5, ನೀನು 4, ನಿನಗಿಂತ ನಾನು ದೊಡ್ಡವನು. ದೊಡ್ಡವರು ಹೇಳಿದ ಮಾತನ್ನು ಕೇಳಲೇಬೇಕು, ಇಲ್ಲದ್ದರೆ ಕೆನ್ನಿಗೆರಡು ಬಿಡುತ್ತೇನೆ. ಯಾಕೋ ನನ್ನನ್ನು ದೂಡಿದೆ. ನಿಮ್ಮಿಬ್ಬರ ಜಗಳದಲ್ಲಿ ನನ್ನನ್ನು ಏಕೆ ಎಳೆಯುತ್ತೀರಿ? ದೊಡ್ಡವರು ಚಿಕ್ಕವರು ಎಂದು ಜಗಳವಾಡುವುದು ಕಾಣುವುದಿಲ್ಲವೇ? ಏನಾದರೂ ಬಾಲ ಬಿಚ್ಚಿದರೆ ಜಾಗ್ರತೆ. ಯಾಕೋ ನನಗೆ ಹೊಡೆದೆ. ನಾನು 3, ನೀನು 2, ನಾನು ನಿನಗಿಂತಲೂ ದೊಡ್ಡವನು. ನಾನು ಹೇಳಿದ ಮಾತನ್ನು ಕೇಳಲೇಬೇಕು, ಇಲ್ಲದಿದ್ದರೆ ಕೆನ್ನೆಗೆರಡು ಬಿಡುತ್ತೇನೆ. ಯಾಕೋ ನನಗೆ ಹೊಡೆದೆ. ನಾನು 2, ನೀನು 1, ನಿನಗಿಂತಲೂ ನಾನೇ ದೊಡ್ಡವನು. ನಾನು ಹೇಳಿದ ಮಾತನ್ನು ಕೇಳಲೇಬೇಕು, ಇಲ್ಲದಿದ್ದರೆ ಕೆನ್ನೆಗೆರಡು ಬಡಿಯುತ್ತೇನೆ. ಯಾಕೋ ಓಡುತ್ತಿದ್ದೀಯಾ? ನಾನು ನಿನಗೆ ಹೊಡೆಯುವುದಿಲ್ಲ ಬಾ. ನಾನು ನಿನಗೆ ನಿಜವಾಗಲೂ ಹೊಡೆಯುವುದಿಲ್ಲ ಬಾ. ನಾನು 1, ನೀನು 0, ನಾವಿಬ್ಬರು ಸೇರಿದರೆ 10 ಆಗುತ್ತೇವೆ. ಅವರು ನಮಗಿಂತ ಚಿಕ್ಕವರು, ನಾವು ಅವರಿಗಿಂತ ದೊಡ್ಡವರು. ಹಾಗಾದರೆ ನಾವು ಅವರಿಗೆ ಹೊಡೆಯೋಣ. ಬೇಡ ಬೇಡ, ನಾವೆಲ್ಲರೂ ಒಟ್ಟಿಗೆ ಸೇರಿದರೆ ಎಲ್ಲವನ್ನು ಜಯಿಸಬಹುದು. ಬನ್ನಿ ಬನ್ನಿ, ಎಲ್ಲರೂ ಒಟ್ಟಾಗಿ ಸೇರೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ಈಗ ಕನ್ನಡದ ಮಾತು ಚಂದ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ.
ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಆಹಾ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ನೊಂದೋರನು ಸಂತೈಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯ ಎಲ್ಲಿದೆ, ಸೌಕರ್ಯ ಎಲ್ಲಿದೆ, ಔದಾರ್ಯ ತುಂಬಿದ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಾವಣ್ಣ ತಮ್ಮಂದಿರಲ್ಲ. 10 ಕೈ ಒಂದಾದರೆ ನಮ್ಮನ್ನು ಗೆಲ್ಲೋರ ಇಲ್ಲ. ನಾನೆಂದು ನಿಮ್ಮವ, ನಿಮ್ಮಿಂದ ಗೆದ್ದವ, ಬೇಕೆಂದು ನಿಮ್ಮ ಅಭಿಮಾನ. ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆವೆ ಬಹುದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈಗ ಕೌಶಿಕ್ ಅವರು ಬಾರಸಖಿ ಎಂಬ ಹಾಡನ್ನು ಹಾಡಲು ಬರುತ್ತಿದ್ದಾರೆ. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಹುದು ಹೊಳೆಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ
ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ದಾರೆನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ದಾರೆನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧಾರಾಯಿತು ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧಾರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯು ತಂತರಿಕ್ಷ ಮಧುರನಾಗದಿ ಮಂದವಲಯ ಮಾರುತ ತಲೆಯ ನಾಡುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಧನ್ಯವಾದ. ನಾಲ್ಕನೆಯ ತಂಡ ಈಗಾಗಲೇ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದೆ. ತಂಡದ ಎಲ್ಲ ಸದಸ್ಯರಿಗೂ ಹಾಗೆ ತರಬೇತಿ ಕೊಟ್ಟಂತಹ ಶಿಕ್ಷಕರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀಗ ಕೊನೆಯ ತಂಡ 5ನೇ ತಂಡಕ್ಕೆ ಅವಕಾಶ ಇದೆ. ಇವರು ಬಳಸ್ಕೊಂಡಂಥ ಸಮಯ 11 ನಿಮಿಷ, ಸರಿಯಾಗಿ 11 ನಿಮಿಷವನ್ನು ಬಳಸ್ಕೊಂಡಿದ್ದಾರೆ. ತಂಡ 4. ಇದೀಗ ಕಿರಿಯ ಹಂತದ ಕೊನೆಯ ಪ್ರದರ್ಶನ ತಂಡ ಸಂಖ್ಯೆ 5. ಹಿರಿಯ ತಂಡದ ಹೆಸರನ್ನು ಯಾರು ಕೊಟ್ಟಿದ್ದಾರೋ ವ್ಯವಸ್ಥಾಪಕರು ದಯವಿಟ್ಟು ಇಲ್ಲಿ ಮುಂದೆ ಬರಬೇಕು. ಲಾರ್ಡ್ಸ್ ತೆಗಿಲಿಕ್ಕಿದೆ. ಜಡ್ಜಸ್ ಕೂತ್ಕೊಂಡಲ್ಲಿ ಬಂದು ಅಲ್ಲಿ ಲಾರ್ಡ್ಸನ್ನು ತೆಗಿಬೇಕು ನೀವಲ್ಲಿ. ಹೌದು, ಘಲ್ಲು ಘಲ್ಲೆನುದಾವ್ ಗೆಜ್ಜೆ ಘಲ್ಲು ಘಲ್ಲೆನುದಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನುತ್ತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನುದಾವ್ ದೋಸ್ತಿ ಘಲ್ಲು ಘಲ್ಲೆನುದಾವ್ ಮಸ್ತಿ ಕುಸ್ತಿಯಲ್ಲಿ
ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ.
ಇಲ್ಲಿಗೆ ಬಹುಶಃ ಪ್ರಾಥಮಿಕ ಕಿರಿಯ ವಿಭಾಗದ ಸ್ಪರ್ಧೆ ಮುಕ್ತಾಯಗೊಳಿಸ್ತಿದ್ದೇವೆ. ಕೊನೆಯ ತಂಡ 5ಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ತಮ್ಮೆಲ್ಲರ ಅಭಿನಂದನೆಯನ್ನು ಇಡೀ ತಂಡಕ್ಕೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದೀಗ ಹಿರಿಯರ ವಿಭಾಗದ ತಂಡದ ವ್ಯವಸ್ಥಾಪಕರು ದಯವಿಟ್ಟು ಮುಂದುಗಡೆ ಬರಬೇಕು. ಪ್ರಾಥಮಿಕ ಹಿರಿಯ ವಿಭಾಗದ ತಂಡದ ವ್ಯವಸ್ಥಾಪಕರು ದಯವಿಟ್ಟು ಮುಂದುಗಡೆ ಬರಬೇಕು. ಪ್ರಾಥಮಿಕ ಹಿರಿಯ ವಿಭಾಗದ ತಂಡದ ವ್ಯವಸ್ಥಾಪಕರನ್ನ ನಾವು ಕಾಯ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡ್ಕೂರು. ಹಿರಿಯ ವಿಭಾಗದಲ್ಲಿ ಒಂದು ತಂಡ ಬಾಕಿ ಇದೆ. ಅಲ್ಲಿ ಹೆಸರು ಕೊಟ್ಟವರು ನೋಂದಣಿ ಮಾಡಿದವರು ಬರಲಿಲ್ಲ. ಇಲ್ಲಿ ಹಿರಿಯ ವಿಭಾಗದ ಒಂದು ತಂಡದವರು ಬರಲಿಕ್ಕಿದೆ. ಅಲ್ಲಿ ದಯವಿಟ್ಟಿದ್ರೆ ಬರಬೇಕು. ಹಿರಿಯ ವಿಭಾಗದ ಒಂದು ತಂಡ.
ತಂಡ 2, ತಂಡ ಸಂಖ್ಯೆ 2 ಯಾರು? ಒಂದಿಲ್ಲ, 2 ಮಾಡಿ ಮೇಡಮ್. ಅವ್ರು ರೆಡಿ ಇದ್ದಾರೆ, ಅವ್ರು ಮಾಡಲಿ ಅವ್ರು ರೆಡಿ ಇದ್ದಾರೆ. ಬೆಳ್ಳಂಬೆಳಕ ಚೆಲ್ಲೋದಕ್ಕ ಬೀಳಿ ಪಂಚೆ ಉಟ್ಕೊಂಡ್ ಬಂದಾನ್ ಸೂರ್ಯ, ನಮ್ಮ ಸೂರ್ಯ. ನಮ್ಮ ಊರ ಹೆಣ್ಣ ನೋಡಿ ಹಲ್ಲು ಗಿಂಜಿ ಹಿಂದೆ ಬಂದಾನ್ ಸೂರ್ಯ, ನೋಡು ಸೂರ್ಯ. ನನ್ನೋಳು ಕಸ್ತೂರಿ, ಅದು ಯಾರೋ ಯಾರೋ, ನನ್ನೊಳಗೆ ಕಾವೇರಿ, ಅವಳ್ ಯಾವ ಊರೋ? ಕನ್ನಡ ಮಂಡೆ, ಕನ್ನಡ ಹೆಣ್ಣೆ, ಕಸ್ತೂರಿ ಕಣೆ ನಂಜಿ. ಕನ್ನಡ ನೀರು, ಕನ್ನಡ ಉಸಿರು, ಕಾವೇರಿನೇ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಕ್ಕೆ ಕಾವಲಿಗ. ದುಂಡು ಮಲ್ಲೆ ಮಾತಾಡ್ತಾವೆ ನಮ್ಮ ಊರಲ್ಲಿ, ಮಲ್ಲಿಗೆ ಗೂಘ ಮಾತಂದ ಭಾಷೆ ಕಾಣೆ ನಮ್ಮದು. ಕೋಗಿಲೆ ಕೂಡ ಕನ್ನಡದಲ್ಲೇ ಕೂಗೋ ನಾಡು ನನ್ನದು. ತಂಪು ಗಾಳಿ ಮನೆ ಮಾಡೈತೆ ನಮ್ಮ ಊರಲ್ಲಿ, ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ. ತಂಗಾಳಿಲು ಕನ್ನಡದ ಡಿಂಡಿಮವೆ ಕೇಳುತ್ತೆ. ಎಲ್ಲಾರು ನಮ್ಮೋರೇ ಅನ್ನೋದು ನಮ್ಮೂರೇ, ಕರುಣೇನ ತೋರೋರೆ ಕರುನಾಡು ಅಂತಾರೆ. ಕನ್ನಡ ಜನ, ಕನ್ನಡ ಗಾಳಿ, ಚಂದ ಕಾಣೆ ನಂಜಿ. ಕನ್ನಡ ನೀರು, ಕನ್ನಡ ಮಾತು, ತಾಯಿ ಕಣೆ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆ ತೋರಣಗಳೇ, ಬೀಸೋ ಗಾಳಿ ಚಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ Ooh.
ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಪೂರಮೆಯ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡಣಗಿ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಅವ್ವ ಕಣ್ಣು ನಮ್ ಜೀವ ಕಣ್ಣು ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ನಮ್ ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೇ ಬಾರಿಸು ಕನ್ನಡ ನಿಮ್ಮಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ನಿಮ್ಮಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ
ಹಿರಿಯರ ತಂಡದ ಎರಡನೆಯ ತಂಡ ಈಗಾಗಲೇ 10 ನಿಮಿಷದ ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಕಾರ್ಯದರ್ಶಿಗಳು ಶ್ರೀ ಬಿ ಪಾಂಡುರಂಗ ಪ್ರಭುರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಬಹಳ ಆದರದಿಂದ, ಬಹಳ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇದೀಗ ತಂಡ ಸಂಖ್ಯೆ 3 ತಂಡ ಸಂಖ್ಯೆ 3 4ನೇ ತಂಡದವರು ಈ ಕಡೆ ಬರಬೇಕಿಲ್ಲಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರ ಗಂಗಾಧರ ಗಜ ಚರ್ಮ ಬರಧರ ಗಂಗಾಧರ ಗಜ ಚರ್ಮ ಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಉರಳಲಿ ವಸಿಮರು ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ತನದಾನಂ ತದಾನಂ ತದಾನಂ ದಾನಂ ತನಂ ದಾನಂ ತನದಾನಂ ತದಾನಂ ತದಾನಂ ದಾನಂ 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 ತದಾನಂ ತದಾನಂ ದಾನಂ ದಾನಂ ತದಾನಂ ತದಾನಂ ಮಧ್ಯಮಂ ಅಮರಮಂ ಏಕವೇ ಪೂರ್ಣಮಂ ಶೂನ್ಯಮಂ ಏಕವೇ ಕೃಷ್ಣನಂ ರುದ್ರನಂ ಏಕವೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ.
ಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವಗಿಲ್ಲಿ ನೋಟದಲ್ಲಿ ಕೊಲುವಾಗ ತಲ್ಲಣವಾಗುತ್ತಿದೆ. ಕೇಳೆ ಚಲ್ಲೆ शम्भो शिव शम्भो स्वयम्भो भो 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 शम्भो शिव शम्भो स्वयम्भो शम्भो शिव शम्भो स्वयम्भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारका 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 शम्भो शिव शम्भो स्वयम्भो शम्भो शिव शम्भो स्वयम्भो निर्गुण परब्रह्म स्वरूपा गम गम भूता प्रपञ्चरहिता निर्गुण परब्रह्म स्वरूपा गम गम भूता प्रपञ्चरहिता निर्गुण परब्रह्म स्वरूपा गम गम भूता प्रपञ्चरहिता निज गुहने
शम्भो स्वयम्भो शम्भो शिव शम्भो स्वयम्भो गङ्गाधर शङ्कर करुणाकर भावसागर तारका शम्भो शिव शम्भो स्वयम्भो शम्भो शिव शम्भो स्वयम्भो शिव शम्भो स्वयम्भो शिव शम्भो स्वयम्भो 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 ತಂಡ 3 ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಚಪ್ಪಾಳೆಯ ಮೂಲಕವಾಗಿ ತಂಡಕ್ಕೆ ಅಭಿನಂದನೆಯನ್ನು ಹೇಳಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಇದೀಗ ಹಿರಿಯರ ವಿಭಾಗದ ಕೊನೆಯ ತಂಡ ಸಂಖ್ಯೆ 4 ತಂಡ 3 ಬಳಸ್ಕೊಂಡಂಥ ಸಮಯ 10 ನಿಮಿಷ. 10 ನಿಮಿಷವನ್ನು ಅವರು ಬಳಸ್ಕೊಂಡಿದ್ದಾರೆ. ಇದೀಗ ವೇದಿಕೆ ತಂಡ 4. ಸ್ಪರ್ಧಾ ಕಾರ್ಯಕ್ರಮದ ನಂತರ ಬಹುಮಾನ ವಿತರಣಾ ಸಮಾರಂಭ ಇದೆ. ಕನ್ನಡದ ಮಕ್ಕಳನ್ನು ಗೌರವಿಸುವಂಥ ಕಾರ್ಯಕ್ರಮ ಇದೆ. ಹಾಗೆಯೇ ಭಾಗವಹಿಸಿದಂಥ ಎಲ್ಲ ತಂಡಗಳನ್ನು ಗೌರವಿಸುವಂಥ ಕಾರ್ಯಕ್ರಮ ಇದೆ. ಯಾರು ಕೂಡ ತೆರಳಬಾರ್ದು, ಬಹುಮಾನವನ್ನು ತೆಗೆದುಕೊಂಡೇ ತಾವೆಲ್ಲ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇದೀಗ ವೇದಿಕೆಯಲ್ಲಿ ಅವಕಾಶ ತಂಡ ಸಂಖ್ಯೆ 4. ಎಲ್ಲಾದರೂ ಇರು ಹೇಗಾದರೂ ಇರು ಎಲ್ಲಾದರೂ ಇರು ಹೇಗಾದರೂ ಇರು ಎಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಇಲ್ಲಿ ಸೇರಿರುವ ನನ್ನೆಲ್ಲ ಕನ್ನಡ ಅಭಿಮಾನಿಗಳಿಗೆ ಸ್ವಾಗತ, ಸುಸ್ವಾಗತ. ಕನ್ನಡ ನಾಡಿನ ಕಲೆ ಸೌಂದರ್ಯವ, ಶ್ರೇಷ್ಠ ಸಂಸ್ಕೃತಿಯ, ಭಾಷಾ ಸಾಹಿತ್ಯದ, ಶೌರ್ಯ ಧೈರ್ಯಗಳ ಧರ್ಮ ಸಮನ್ವಯ ಸಾಧಿಸಿದ ನಾಡಿದು. ಶೈವ, ವೈಷ್ಣವ, ಬೌದ್ಧ, ಜೈನ ಮತಗಳು ಆಶ್ರಯ ಪಡೆದು ಅಭಿವೃದ್ಧಿ ಪಡೆದ ನಾಡಿದು. ವಚನಕಾರರು ಶರಣಕ್ರಾಂತಿಯನ್ನು ಮಾಡಿದ ನಾಡಿದು. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಅಬ್ಬಕ್ಕ ದೇವಿಯರು ಆಳಿದ ನಾಡಿದು. ಗಂಗರ ಕಾಲದ ಗೊಮ್ಮಟ ವಿಗ್ರಹ, ಚಾಲುಕ್ಯರ ಕಾಲದ ಸಾವಿರಾರು ದೇವಾಲಯಗಳ ನಾಡಿದು. ಗುಹಾವೃತ್ತಿ ಚಿತ್ರಗಳು, ಶಿಲಾಯುಧಗಳ ದೊಡ್ಡ ಪರಂಪರೆಯ ನಾಡಿದು. 2,500 ವರ್ಷಗಳ ವೈಭವಯುತ ಚರಿತ್ರೆಯ ನಾಡಿದು. ಆಲೂರು ವೆಂಕಟರಾಯರ ಕರ್ನಾಟಕ ಗತ ವೈಭವವ ಹೆಮ್ಮೆಯಿಂದ ನೆನೆಯುವ ನಾಡಿದು. ಪಂಪನಂತ ಕವಿ ಪುಲಕೇಶಿ ರಾಜ ಕದಂಬರಾಳಿದ ನಾಡಿದು. ಕನ್ನಡ ಸಂಗೀತ ಸಂಸ್ಕೃತಿಯ
ಹೆಗ್ಗಳಿಕೆ ಇದು ನಮ್ಮ ಕರುನಾಡ ದೀಪವಿದು. ಈ ಭವ್ಯ ಪರಂಪರೆ ಹಾಗೂ ಜಾನಪದ ಪ್ರಕಾರ ನಮ್ಮ ಸಂಸ್ಕೃತಿಯು ಒಂದು ಭಾಗ ಎಂದು ಭಾವಿಸಬೇಕಾಗಿರುವುದರಿಂದ ಇದರ ಉಳಿವು ನಮ್ಮ ಕೈಯಲ್ಲಿದೆ. ಅದರ ಸೊಗಡನ್ನು ಉಳಿಸಲು ಮತ್ತು ಮುಂದಿನ ತಲೆಮಾರಿಗೆ ಇದರ ಸವಿಯನ್ನು ಉಳಿಸಿ ಉಣಬಡಿಸುವ ಜವಾಬ್ದಾರಿಯು ಪ್ರಜ್ಞಾವಂತರಾಗಿರುವ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕರ್ನಾಟಕದ ಹೃದಯ ಭಾಗಗಳಲ್ಲಿ ಹುಟ್ಟಿಕೊಂಡ ಕಂಸಾಳೆ ಸಾಂಸ್ಕೃತಿಕ ಪರಂಪರೆ ಹಾಗೂ ಆಧ್ಯಾತ್ಮಿಕ ಸಂಸ್ಕೃತಿಯು ನಮ್ಮ ಆಧ್ಯಾತ್ಮಿಕ ಆಚರಣೆಯಾಗಿದೆ. ನಮ್ಮ ನಾಡಿನ ಸಿರಿವಂತಿಕೆಯ ವೈಭವವನ್ನು ಹಾಡು ಹಾಗೂ ನೃತ್ಯದ ಮೂಲಕ ಪ್ರದರ್ಶಿಸಲು ನಿಮ್ಮ ಮುಂದೆ ಬರಲಿದ್ದಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು. ನೋಡಿ ಆನಂದಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಹಾದೇವನ ಪಾದಕ್ಕೊಂದ್ಸಲ ಉಗ ಅನ್ನಿ ಉಗ ಮಾತ್ಮಲ್ಲಯ್ಯ. ಕಾಯಿಸ
ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು ಕಾಡೆಲ್ಲ ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿಜಾವೋ ನವಿಲು ನುಲಿಜಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಫ್ರೆಂಡ್ಸ್ ಮುಣ್ಕೂರ್ ಮತ್ತು ನಮ್ಮ ಫ್ರೆಂಡ್ಸ್ ಬಳಗದವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ಶಾಲಾ ಪರವಾಗಿ ಧನ್ಯವಾದಗಳು ಮತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಮತ್ತು ಶಾಲಾ ಪರವಾಗಿ ಧನ್ಯವಾದಗಳನ್ನು ಕೇಳಿಕೊಳ್ಳುತ್ತಿದ್ದೇನೆ. ಕೊನೆಯ ತಂಡ ಈಗಾಗಲೇ ಬಹಳ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ಚಪ್ಪಾಳೆಯ ಮೂಲಕವಾಗಿ ಆ ತಂಡಕ್ಕೆ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಬಹುಶಃ ಇಲ್ಲಿಗೆ ಇವತ್ತಿನ ಕನ್ನಡ ಕಲರವ ಸ್ಪರ್ಧಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಬೆಳಗಿನ ಹೊತ್ತಲ್ಲಿ ಸುಮಾರು 7 ಅಂಗನವಾಡಿ ಪುಟಾಣಿಗಳು, ಅಂಗನವಾಡಿ ಪುನಾರ್ಕೆರೆ, ಅಂಗನವಾಡಿ ಸಂಕಲ್ಕರಿಯ, ಅಂಗನವಾಡಿ ಇನ್ನ, ಅಂಗನವಾಡಿ ಸಚ್ಚರಿಪೇಟೆ ಫಸ್ಟ್, ಅಂಗನವಾಡಿ ದಡ್ಡು, ಅಂಗನವಾಡಿ ಸಚ್ಚರಿಪೇಟೆ ಸೆಕೆಂಡ್, ಅಂಗನವಾಡಿ ಇನ್ನ ಕುರ್ಕಿಲ್ಬೆಟ್ಟು, ಇಷ್ಟು ತಂಡಗಳು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿದರು. ಮಧ್ಯಾಹ್ನ ಭೋಜನದ ನಂತರ ಕಿರಿಯರ ವಿಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಕೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರ್ಕಿಲ್ಬೆಟ್ಟು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಸ್ರಾಲು, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುನಾರ್ಕೆರೆ, ಇಷ್ಟು ಕಾರ್ಯಕ್ರಮಗಳು. ಕೊನೆಯದಾಗಿ ಪ್ರಾಥಮಿಕ ವಿಭಾಗದ ಹಿರಿಯರ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುನಾರ್ಕೆರೆ, ಸರ್ಕಾರಿ ಅನುದಾನಿತ ಸೇಂಟ್ ಜೋಸೆಫ್ ಸ್ಕೂಲ್ ಬೆಳಮಣ್, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು, ಇಷ್ಟು ಸಂಸ್ಥೆಗಳು ಇವತ್ತು ನಿರಂತರವಾದಂತಹ ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕವಾಗಿ ಬಹುಶಃ ನಮ್ಮ ಕನಸು ನನಸಾಗಿದೆ.
ಮಕ್ಕಳ ಕನ್ನಡ ಕಲರವ 2023 ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೆ ಆ ಮಕ್ಕಳನ್ನು ತಯಾರಿ ಮಾಡಿಕೊಂಡು ಬಂದಂತಹ ಎಲ್ಲ ಸಂಸ್ಥೆಗಳ ವ್ಯವಸ್ಥಾಪಕರು ಹಾಗೆ ಶಿಕ್ಷಕ ಮುಖ್ಯೋಪಾಧ್ಯಾಯರುಗಳಿಗೆ ಒಂದೇ ಮಾತಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸ್ ಮುಣಕೂರು ಪರವಾಗಿ ತುಂಬು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಬೆಳಗ್ಗಿಂದ ಈವರೆಗೂ ಕೂಡ ನಮ್ಮ ಕಾರ್ಯಕ್ರಮದ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂಥ ಇಬ್ಬರು ತಮ್ಮ ಅನಿಸಿಕೆಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸಬೇಕು. ಬಹುಶಃ ಕೇವಲ 10 ನಿಮಿಷದಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಮೇಡಮ್ ಚಂದ್ರಿಕಾ ಮೇಡಮ್ ಅವರು ಪದವಿ ಪೂರ್ವ ಕಾಲೇಜಿನ ಇಕನಾಮಿಕ್ಸ್ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕ್ಕಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ತಮ್ಮ ಒಟ್ಟಾರೆ ಕನ್ನಡ ಕಲರವದ ಕುರಿತಾಗಿ ತನ್ನ ಅನುಭವಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಎಲ್ರಿಗೂ ನಮಸ್ತೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ತೀರ್ಪುಗಾರರಾಗಿ ಕರೆಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಮುನ್ಕೂರು ಇವರಿಗೆ ನನ್ನ ಧನ್ಯವಾದಗಳು. ಮತ್ತು ಇವತ್ತಿನ ಕಾರ್ಯಕ್ರಮ ತುಂಬಾ ಒಳ್ಳೆಯದಾಗಿದೆ. ಸೊ ಒಂದು ಗಾದೆ ನೆನಪಾಗ್ತಾ ಉಂಟು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂಥ ಗಾದೆ ನೆನಪಾಗ್ತಾ ಉಂಟು ನನಗೆ. ಯಾಕಂದರೆ ಸಣ್ಣ ಮಕ್ಕಳನ್ನು ಸ್ಟೇಜಿಗೆ ತರೋದು ತುಂಬಾ ಕಷ್ಟದ ವಿಷಯ. ಅದರಲ್ಲೂ ನಮ್ಮ ಅಂಗನವಾಡಿಯ ಶಿಕ್ಷಕರು ಆ ಕೆಲಸವನ್ನು ಮಾಡಿದ್ದಾರೆ. ಎಸ್ಪೆಷಲಿ ಅಂಗನವಾಡಿಯ ಮಕ್ಕಳನ್ನು ಇಲ್ಲಿಗೆ ಸ್ಟೇಜಿಗೆ ಬಂದು ಅವರ ಟ್ಯಾಲೆಂಟನ್ನು ತೋರಿಸುವ ಹಾಗೆ ನಮ್ಮ ಶಿಕ್ಷಕರು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನನ್ನದೊಂದು ದೊಡ್ಡ ಸೆಲ್ಯೂಟ್. ಹಾಗೆಯೇ ಪ್ರೈಮರಿ ಸ್ಕೂಲಿನ ಶಿಕ್ಷಕರು ಹಾಗೆ ಒಳ್ಳೆಯ ರೀತಿಯ ಅವರ ಮಕ್ಕಳನ್ನು ಏನು ಮಾಡಿದ್ದಾರೆ, ತುಂಬಾ ಪ್ರಿಪರೇಷನ್ ಮಾಡಿ ಇಲ್ಲಿ ಸ್ಟೇಜಿಗೆ ಬಂದು ಪಾರ್ಟಿಸಿಪೇಟ್ ಮಾಡುವ ಹಾಗೆ ಮಾಡಿದ್ದಾರೆ. ಅವರಿಗೂ ನನ್ನ ದೊಡ್ಡ ನಮಸ್ತೆ, ಸೆಲ್ಯೂಟ್ ಅಂತ ಹೇಳ್ಬೋದು. ಒಳ್ಳೆಯ ಪ್ರೋಗ್ರಾಮ್, ತುಂಬಾ ಖುಷಿ ಆಯಿತು ನಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ. ಸೊ ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಇನ್ನೊಮ್ಮೆ ನನ್ನ ಧನ್ಯವಾದಗಳು. ಹೆಚ್ಚಿನ ವಿಷಯವನ್ನು ನಮ್ಮ ಇನ್ನೊಬ್ಬರು ಮೇಡಮ್ ಹೇಳಲಿಕ್ಕೆ ಇದ್ದಾರೆ. ಥ್ಯಾಂಕ್ ಯು. ತಮ್ಮ ಅನುಭವಗಳನ್ನು ಹಂಚಿಕೊಂಡಂಥ ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕರು ಚಂದ್ರಿಕಾ ಮೇಡಮ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇನ್ನೋರ್ವರು ನಿರ್ಣಾಯಕರು ಸ್ಥಳೀಯ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನೇಹ ಮೇಡಮ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕರಿಸುತ್ತಾ, ಮೇಡಮ್ ಹೇಳಿರುವ ಹಾಗೆ ಮೊದಲಿಗೆ ಅಂಗನವಾಡಿ ಮಕ್ಕಳಾಗಿರ್ಬೋದು, ಪ್ರಾಥಮಿಕ ಶಾಲೆ ಮಕ್ಕಳಾಗಿರ್ಬೋದು ತುಂಬ ಸುಂದರವಾಗಿ ನೃತ್ಯವನ್ನು ಮಾಡಿದ್ದಾರೆ. ಮೊದಲಿಗೆ ಹೇಳಬೇಕಂದ್ರೆ ಕೋರಿಯೋಗ್ರಾಫರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂದರೆ ದೊಡ್ಡವರಿಗೆ ಕಳಿಸೋದು ತುಂಬ ಸುಲಭ, ಆದರೆ ಚಿಕ್ಕ ಮಕ್ಕಳಿಗೆ ಕಳಿಸುವಂಥ ನೃತ್ಯ ಇದೆಲ್ಲ ತುಂಬ ಕಷ್ಟಕರವಾದದ್ದು. ಆ ಕಾರಣದಿಂದ ಕೋರಿಯೋಗ್ರಾಫರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಪಾಲಕರಾಗಿರ್ಬೋದು ಈ ವೇದಿಕೆಗೆ ಅವರಿಗೆ ಕರೆ ತಂದಿದ್ದೀರಾ. ಅದೇ ರೀತಿ ಇನ್ನೊಂದು ಜಡ್ಜಸ್ ಆಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿ ಅಂತ ಹೇಳಿದ್ರು. ವೀಕ್ಷಕರಾಗಿ ನೋಡೋದು ತುಂಬ ಸುಲಭದ ಕೆಲಸ, ಆದರೆ ಜಡ್ಜ್ಮೆಂಟಿಂದೆಲ್ಲ ತುಂಬ ಕಷ್ಟವಾದ ಕೆಲಸ. ಯಾಕಂದರೆ ಅಷ್ಟು ಸುಂದರವಾಗಿ ಮಕ್ಕಳು ಇವತ್ತು ನೃತ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಕನ್ನಡ ಪರಿಷತ್ ಹಾಗೂ ನಮ್ಮ ಫ್ರೆಂಡ್ಸ್ ಈ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕಾಗಿ. ಇದೀಗ ನೇರವಾಗಿ ನಮ್ಮ ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಬಹುಶಃ ನಮ್ಮ ನಿರೀಕ್ಷೆ 3:45 ಗಂಟೆಗೆ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಿದ್ದೀವಿ.
ದೇವರ ದಯದಿಂದ ಅದೇ ಟೈಮಿಗೆ ಸರಿಯಾಗಿ ಒಂದು 5 ನಿಮಿಷ ತಡ ಆಯಿತು ಈ ಒಂದು ಕಾರ್ಯಕ್ರಮ ಆರಂಭ ಮಾಡೋದಕ್ಕೆ. ಮತ್ತೊಮ್ಮೆ ನಾವು ಭಾಳ ಉತ್ತಮವಾಗಿ ನಮ್ಮದೇನು ಕನಸಿತ್ತು ಕನ್ನಡ ಕಲರವ 2023 ಸುಂದರವಾದಂಥ ಒಂದು ಕನಸು ನನಸಾಗಿದೆ. ಮುಣಕೂರಿನ ಪರಿಸರದಲ್ಲಿ ಭಾಳ ಒಂದು ಒಳ್ಳೆಯ ಮಕ್ಕಳನ್ನು ರಂಜಿಸುವಂತಹ ಅದರೊಂದಿಗೆ ಹಿರಿಯರು ಸಂತೋಷ ಪಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಮುಣಕೂರು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಬೆಳಿಗ್ಗೆ ಸುಮಾರು ಸರಿಯಾಗಿ 9:30 ಗಂಟೆಗೆ ಆರಂಭವಾದಂಥ ಈ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಇದೀಗ ಸರಿಯಾಗಿ 3:45 ಮುಕ್ತಾಯಗೊಂಡಿದೆ. ಸರಿಯಾಗಿ 4:30 ನಮ್ಮ ಕಾರ್ಯಕ್ರಮ ಕೊನೆಯಾಗಲಿಕ್ಕಿದೆ. ಯಾಕಂದರೆ ದೂರದ ಮಕ್ಕಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲ ಜವಾಬ್ದಾರಿಯನ್ನು ಶಿಕ್ಷಕರು ವಹಿಸಿಕೊಂಡಿದ್ದಾರೆ. ಆ ಎಲ್ಲ ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಮನೆಗೆ ತಲುಪಿಸ್ತಕ್ಕಂಥದ್ದು ಶಿಕ್ಷಕರ ಪೋಷಕರ ಆದ್ಯ ಕರ್ತವ್ಯವಾಗಿರೋದ್ರಿಂದ ಅದು ಕಾರ್ಯಕ್ರಮದ ಸಂಘಟಕರಾದ ನಮ್ಮ ಜವಾಬ್ದಾರಿಯೂ ಆಗಿರೋದ್ರಿಂದ ಸರಿಯಾಗಿ 4:15 ಗಂಟೆ ಒಳಗೆ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಸಾಕಷ್ಟು ನಾವು ಪ್ರಯತ್ನವನ್ನು ಮಾಡ್ತೇವೆ. ಸಂಜೆಯ ಈ ಸುಂದರ ಸಮಾರೋಪ ಸಮಾರಂಭ ಬಹುಮಾನ ವಿತರಣಾ ಸಮಾರಂಭ ಅದರೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಗೆ ಸೇರ್ಪಡೆಯಾದಂಥ ಎಲ್ಲ ಮಕ್ಕಳನ್ನು 1,000 ರೂಪಾಯಿ ನಗದು ಪುರಸ್ಕಾರದ ಮೂಲಕವಾಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈಗ ನಾವು ನಡೆಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಇದ್ದೇನೆ. ನಾವೀಗಾಗಲೇ ಬೆಳಗಿನ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ನಮ್ಮ ಫ್ರೆಂಡ್ಸ್ ಮುಣಕೂರು ಇದರ ಅಧ್ಯಕ್ಷರಾಗಿ ಆಯ್ಕೆಯಾದಾಗಲೇ ಮುಣಕೂರಿನಲ್ಲಿ ಒಂದು ಸಣ್ಣ ಮಕ್ಕಳ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡು ಬಹುಶಃ ಇವತ್ತು ಆ ಕನಸು ನನಸಾಗಿದೆ. ಆ ಮೂಲಕವಾಗಿ ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವವರು ನಮ್ಮ ಫ್ರೆಂಡ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ರಾವ್ರವರು, ಮುಣಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದುಕೊಂಡು ಈ ಒಂದು ನಮ್ಮ ಫ್ರೆಂಡ್ಸನ್ನು ಮುನ್ನಡೆಸ್ತಾ ಇದ್ದಾರೆ. ಅರುಣ್ ರಾವ್ರವರನ್ನು ವೇದಿಕೆಗೆ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸೋದ್ರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಷ್ಟೇ ಅಲ್ಲ, ಮಧ್ಯಾಹ್ನದ ಈ ಸಮಾರಂಭದಲ್ಲಿ ವಿಜೇತರಾದಂಥ ಎಲ್ಲ ಮಕ್ಕಳನ್ನು ಅಭಿನಂದಿಸಲಿಕ್ಕಿದ್ದಾರೆ, ಗೌರವಿಸಲಿಕ್ಕಿದ್ದಾರೆ, ಬಹುಮಾನ ನೀಡಲಿಕ್ಕಿದ್ದಾರೆ. ಶ್ರೀಯುತ ಎಂ ವಾದಿರಾಜ್ ಶೆಟ್ಟಿ ಅವರು ಈಗಾಗಲೇ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ. ಅವರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಸಂಜೆಯ ಈ ಸುಂದರ ಸಮಾರಂಭದಲ್ಲಿ ಸಮಾರೋಪ ಭಾಷಣವನ್ನು ಮಾಡಲಿಕ್ಕಿರುವವರು ಕಾರ್ಕಳದ ಕನ್ನಡ ಸಾಹಿತ್ಯ ಪರಿಷತ್ನ ಕ್ರಿಯಾಶೀಲ ಅಧ್ಯಕ್ಷರು ಶ್ರೀಯುತ ಪ್ರಭಾಕರ್ ಶೆಟ್ಟಿ ಸರ್, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಮಾಜಿ ಪ್ರಾಚಾರ್ಯರು, ಪ್ರಸ್ತುತ ವಿದ್ಯಾವರ್ಧಕ ಕಾಲೇಜಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಯುತ ಬಿ ಪಾಂಡುರಂಗ ಪ್ರಭುರವರು, ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರು, ದಾನಿಗಳು, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ಶ್ರೀಯುತ ಸಿಲ್ವೆಸ್ಟರ್ ಡಿಸೋಜಾ ಡಿಮೆಲ್ಲೋ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ವೇದಿಕೆಗೆ. ಹಾಗೆ ಮುಣಕೂರು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂಥ ಶ್ರೀಯುತ ಎಂ ಭಾಸ್ಕರ್ ಶೆಟ್ಟಿ ಅವರು, ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವರು, ದಾನಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಗೌರವಾನ್ವಿತರು, ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಶ್ರೀಯುತ ಅಶೋಕ್ ಶೆಟ್ಟಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಮುಣಕೂರಿನ ದಾನಿಗಳು, ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರತಕ್ಕಂಥ ನಮ್ಮೆಲ್ಲರ ಸ್ನೇಹಿತರು ಗೌರವಾನ್ವಿತ ಶ್ರೀ ಸಂದೀಪ್ ಶೆಟ್ಟಿ ಲಯನ್, ಇವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ರಂಗಸ್ವಾಮಿ ಸರ್, ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸದಸ್ಯರಾಗಿರ್ತಕ್ಕಂತಹ ಸಂದೀಪ್ ಶೆಟ್ಟಿ ಅವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಪಡ್ಡನೆಗುತ್ತು ರವೀಂದ್ರ ಶೆಟ್ಟಿ ಅವರಿದ್ದಾರೆ, ಅವರನ್ನು ವೇದಿಕೆಗೆ ಪ್ರವೀಣ್ ಶೆಟ್ಟಿ ಅವರು
ಪಡ್ಡಣಗುತ್ತು ಪ್ರವೀಣ್ ಶೆಟ್ಟಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಅನುಗ್ರಹ ಉಪಸ್ಥಿತಿಯಲ್ಲಿರ್ತಕ್ಕಂಥ ಜಾರಿಗೆಕಟ್ಟೆ ಕೊರಗಜ್ಜ ಕ್ಷೇತ್ರದ ಧರ್ಮದರ್ಶಿಗಳು ದಿವಾಕರ್ ಪೂಜಾರಿ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ನಮ್ಮ ಜವನೇರ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಗುಲಾಬ್ ತಿಲಕ್ ರವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಮ್ಮ ಫ್ರೆಂಡ್ಸ್ ಇದರ ಸ್ಥಾಪನೆಯ ರೂವಾರಿಗಳು, ಸ್ಥಾಪಕ ಅಧ್ಯಕ್ಷರು, ಪ್ರಸ್ತುತ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಆನಂದ್ರವರನ್ನು ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇದರ ಗೌರವ ಸಲಹೆಗಾರರಾದಂಥ ಉದಯ್ ಕುಮಾರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಮ್ಮ ಫ್ರೆಂಡ್ಸ್ನ ಉಪಾಧ್ಯಕ್ಷರಾದಂತಹ ಪ್ರಮೋದ್ ಕಜೆ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಕುಮಾರಿ ರಾಶಿ ಕುಲಾಲ್ ಇವರಿಂದ. ದಯವಿಟ್ಟು ರಾಶಿ ಕುಲಾಲ್ ಅವರು ವೇದಿಕೆಗೆ ಬರಬೇಕು. ಪ್ರಾರ್ಥನೆಯ ಮೂಲಕವಾಗಿ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೆಯೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಂತರಂಗ ತಾನೇ, ನಾದ ಅನ್ನೋದು ಭಾವಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಬ್ಬರಲ್ಲೂ ಅವನ ಅಣತಿ, ಒಲವಿಂದ ತಾನೇ ಸುಖ ಸಮ್ಮದಿ. ಈ ಲೋಕವೇ ರಂಗಭೂಮಿ, ತಂತಾನ ನಡೆಯುತ್ತೆ ಸ್ವಾಮಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಶುಶ್ರಾಯವಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ರಾಶಿ ಕುಲಾಲ್ ಇವಳಿಗೆ ಧನ್ಯವಾದವನ್ನು ಹೇಳ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕು ಅಂತ ಮುಣ್ಕೂರಿನ ನಮ್ಮ ಜವನೇರ್ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಗುರು ತಿಲಕ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ರಿಜಿಸ್ಟ್ರಾರ್ ಮುಣ್ಕೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಇಂದು ಮಕ್ಕಳ ಕನ್ನಡ ಕಲರವ 2013 ಅತ್ಯಂತ ಸಂಭ್ರಮದಿಂದ ನಡೆಯಿತು. ವೇದಿಕೆಯಲ್ಲಿ
ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತ ಮಾಡ್ತಾ ಇದ್ದಾನೆ. ಮೊದಲಿಗೆ ಮುಣ್ಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದ ಎಂ ವಾದಿರಾಜ್ ಶೆಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಅತ್ಯಂತ ಆದರಣಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಪಾಂಡುರಂಗ ಪ್ರಭು, ಕಾರ್ಯದರ್ಶಿಗಳು, ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀ ಸಿಲ್ವೆಸ್ಟರ್ ಡಿಮೆಲ್ಲೋ, ಉಪಾಧ್ಯಕ್ಷರು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಮುಣ್ಕೂರು ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವವರು ಶ್ರೀಯುತ ಅಶೋಕ್ ಶೆಟ್ಟಿ, ಪದ್ಮಸದನ ಮುಣ್ಕೂರು ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಸಂದೀಪ್ ಶೆಟ್ಟಿ, ಸಚ್ಚರ ಪರಾರಿ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮುಣ್ಕೂರು ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ನೆರೆದಿರುವ ಇನ್ನೋರ್ವ ಗಣ್ಯರು ಶ್ರೀಯುತ ಪ್ರವೀಣ್ ಇವರನ್ನು ಸಹ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಇದರ ಕಾರ್ಕಳ ಇದರ ಅಧ್ಯಕ್ಷರಾದ ಶ್ರೀ ಪ್ರಭಾಕರ್ ಶೆಟ್ಟಿ ಗೊಂಡಳ್ಳಿ ಇವರನ್ನು ಸಹ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇದರ ಮುಖ್ಯೋಪಾಧ್ಯಾಯರಾದ ಶ್ರೀ ರಂಗಸ್ವಾಮಿಯವರು ಇವರನ್ನು ಸಹ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಫ್ರೆಂಡ್ಸ್ನ ಸಂಚಾಲಕರಾದ ಶ್ರೀಯುತ ಆನಂದ ಸಾಲ್ಯಾನ್ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಫ್ರೆಂಡ್ಸ್ನ ಗೌರವ ಅಧ್ಯಕ್ಷರಾದ ಉದಯ್ ಕುಮಾರ್ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಫ್ರೆಂಡ್ಸ್ನ ಉಪಾಧ್ಯಕ್ಷರಾದ ಪ್ರಮೋದ್ ಕಜೆ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗೌರವಾನ್ವಿತರಾದ ನಮ್ಮ ಫ್ರೆಂಡ್ಸ್ನ ಅಧ್ಯಕ್ಷರು, ಕ್ರಿಯಾಶೀಲರು ಶ್ರೀ ಅರುಣ್ ರಾವ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಫ್ರೆಂಡ್ಸ್ನ ಎಲ್ಲ ಸದಸ್ಯರನ್ನು ಸ್ವಾಗತಿಸ್ತಾ ಇದ್ದೇನೆ. ಪ್ರಕಾಶ್ ಸರ್ ಇವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸ್ಪರ್ಧಾಳುಗಳನ್ನು, ಪೋಷಕರನ್ನು ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀಯುತ ಗುರು ತಿಲಕ್ ಇವರನ್ನು ಕೂಡ ಆತ್ಮೀಯವಾಗಿ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ತಾ, ಬಹುಶಃ ಸುಮಾರು 9:30ಯಿಂದ ನಿರಂತರವಾಗಿ ಇಲ್ಲಿಯವರೆಗೆ ಕಾರ್ಯಕ್ರಮ ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇದರ ನೇತೃತ್ವದಲ್ಲಿ ನಮಗೆಲ್ಲ ಬಹಳ ಖುಷಿಯಾಗಿದೆ. ಪ್ರಭಾಕರ್ ಸರ್ಗಂತೂ ಬಹಳ ಖುಷಿಯಾಗಿದೆ. ಇದೀಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಪ್ರಭಾಕರ್ ಶೆಟ್ಟಿ ಅವರು ಸಮಾರೋಪ ಭಾಷಣವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಕನ್ನಡ ಕಲರವ 2023 ಇದರ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು, ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆ ಹಿಂದಿರುವಂಥ ಶಕ್ತಿ ನಮ್ಮ ಫ್ರೆಂಡ್ಸ್ನ ಅಧ್ಯಕ್ಷರಾಗಿರುವಂಥ ಅರುಣ್ ರಾವ್, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಮತ್ತು ಆತ್ಮೀಯ ಬಂಧುಗಳನ್ನು ವಿಶೇಷವಾಗಿ ವಂದಿಸಿಕೊಳ್ತಾ ಸಮಾರೋಪದ ಒಂದು ಭಾಷಣವನ್ನು ನಿಮ್ಮ ಆರೋಪ ಬಾರದ ಹಾಗೆ ಕೆಲವೇ ಮಾತುಗಳಲ್ಲಿ ಮುಗಿಸ್ತೇನೆ. ಎಲ್ಲಿಹುದೋ ನೋವಿಲ್ಲದ ಚೆಲುವು, ಎಲ್ಲಿಂದೆಲ್ಲಿಗೆ ಒಲವಿನ ಸೆಳವು, ನೋವನ್ನು ತುಳಿಯುತ್ತಾ ಬಂದಿದೆ ನಲಿವು ಎನ್ನುವ ಹಾಗೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಸಂತೋಷ ಸಂಭ್ರಮದಲ್ಲಿ ಮುಳುಗಿರುವ ಕಾರಣ ನಮ್ಮ ಮಕ್ಕಳ ಅದ್ಭುತವಾದಂಥ ಅನನ್ಯವಾದಂಥ ಆ ಪ್ರತಿಭೆಯನ್ನು ಕಂಡು, ಮಕ್ಕಳು ದೇವರು ಅಂತ ಹೇಳ್ತಾರೆ, ಆ ದೈವತ್ವ ಆ ಮಕ್ಕಳು ವೇದಿಕೆ ಬಂದಾಗ ಪ್ರಕಟ ಆದಾಗ ನಮ್ಮ ಕಣ್ಣಿಗೆ ಒಂದು ರೀತಿಯ ಹಬ್ಬ. ಅದರಲ್ಲಿ ಕೂಡ ಅಂಗನವಾಡಿಯ ಮಕ್ಕಳ ಆ ಕಾರ್ಯಕ್ರಮ, ಅವು ಎದ್ರು ಚಂದ ಬಿದ್ದರೂ ಚಂದ, ಆ ತಪ್ಪು ಮಾಡಿದ್ರಲ್ಲಿ ಕೂಡ ಒಂದು ರೀತಿ ಸೊಗಸು ಕಾಣುತ್ತೆ. ಹಾಗಾಗಿ ನಮ್ಮ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಿಗೆಲ್ಲ ಪ್ರತಿಭಾ ಕಾರಂಜಿ ಇರುತ್ತೆ, ಆದರೆ ನಮ್ಮ ಅಂಗನವಾಡಿ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ವೇದಿಕೆ ಇಲ್ಲ. ಆ ದೃಷ್ಟಿಯಿಂದ ಅರುಣ್ ರಾವ್ ಅವರ ಏನು ಕನಸಿದೆ ಅದನ್ನು ನನಸು ಮಾಡುವ ನಿಟ್ಟಿನಲ್ಲಿ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮ, ಇಡೀ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ
ನಮ್ಮ ಅನೇಕ ಸಂಸ್ಥೆಗಳ ಅಧ್ಯಾಪಕರು ಪೋಷಕರ ಒಂದು ಸ್ಪಂದನೆ ಅನ್ನುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳನ್ನು ತಯಾರು ಮಾಡಿ ಕರೆದುಕೊಂಡು ಬರುವುದದ್ದು ಬಹಳ ಕಷ್ಟದ ಕೆಲಸ. ನಾವು ಬಹಳ ಮುಖ್ಯವಾದಂಥ ಒಂದು ಅಂಶಗಳನ್ನು ಗಮನಿಸಿಕೊಳ್ಬೇಕು. ನಾವೆಲ್ಲ ಕನ್ನಡದ ಆ ಅನ್ನವನ್ನು ಊಟ ಮಾಡ್ತೇವೆ, ಕನ್ನಡದ ಗಾಳಿಯನ್ನು ಉಸಿರಾಡ್ತೇವೆ, ಕನ್ನಡದ ಈ ಮಣ್ಣಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ಳೋ ಸಂದರ್ಭದಲ್ಲಿ ಈ ನೆಲದ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ನಮಗೆ ಪ್ರೀತಿ ಇರಬೇಕಾಗತ್ತೆ. ನಾನು ಗಮನಿಸಿದ ಹಾಗೆ ತುಳುನಾಡಲ್ಲಿ ಸ್ವಲ್ಪ ಕನ್ನಡದ ಪ್ರೀತಿ ಜಾಸ್ತಿ ಅಂತ ಭಾವಿಸ್ಕೊಳ್ತೇನೆ ನಾನು. ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಕಾರ್ಕಳ ತಾಲೂಕಲ್ಲಿ ಕನ್ನಡದ ಕಾರ್ಯಕ್ರಮ ಅತ್ಯಂತ ಅರ್ಥವತ್ತವಾಗಿ ನಡೆಯಿರುವಂಥದ್ದು. ಅದನ್ನು ನಾನು ಹೇಳಿದ್ದಲ್ಲ, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಸುರೇಂದ್ರ ಅಡಿಗರು ಕೂಡ ಹೇಳ್ತಾರೆ. ಇದು ಮುಖ್ಯ ಕಾರಣ ಅಂತ ಹೇಳಿದರೆ ಇಲ್ಲಿರುವಂಥ ಆ ಕನ್ನಡದ ಮನಸ್ಸುಗಳು. ಬೆಳಿಗ್ಗೆ ಇದು ಉದ್ಘಾಟನಾ ಸಮಾರಂಭದಲ್ಲಿ ಇಡೀ ಕಾರ್ಯಕ್ರಮವನ್ನು ಹಿಂದಿರುವಂಥ ಪ್ರಧಾನ ಶಕ್ತಿ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂಥ ಲಯನ್ ವಾದಿರಾ ಶೆಟ್ಟಿಯವರು. ಮಾಸ್ಟರ್, ಇನ್ನೇನಾದರೂ ಒಂದು ಕಾರ್ಯಕ್ರಮ ಇದ್ದು ನೀವು ಇಲ್ಲಿ ಮಾಡಿ, ನೀವು ಏನು ನಮ್ಗೆ ಕೊಡಬೇಕಾಗಿಲ್ಲ, ಸಹಕಾರ ಕೊಡ್ತೇನಂತೆ. ಇಂಥ ಆ ಹೃದಯ ಶ್ರೀಮಂತಿಕೆ ಮಾತುಗಳು ಅನೇಕ ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ರೀತಿ ಪ್ರೇರಣೆ ಸ್ಫೂರ್ತಿಯನ್ನು ನೀಡುತ್ತೆ. ಅಂಥ ಒಂದು ಕನ್ನಡದ ಮನಸ್ಸುಗಳು ಇಲ್ಲಿದೆ. ಈ ಸಂದರ್ಭದಲ್ಲಿ ನನಗೆ ಒಂದು ಜಿಲ್ಲಾ ಸಮ್ಮೇಳನ ಈ ಮುಣಕೂರಲ್ಲಿ ಆಯೋಜನೆ ನೆನಪಾಗುತ್ತೆ. ಈಗಲೂ ಕೂಡ ಮುಣಕೂರಿನ ಜಿಲ್ಲಾ ಸಮ್ಮೇಳನವನ್ನು ನಮ್ಮ ಇಡೀ ಜಿಲ್ಲೆಯ ಆ ಕನ್ನಡದ ಬಂಧುಗಳು ನೆನಪು ಮಾಡ್ಕೊಳ್ತಾರೆ. ಸಂದೀಪ್ ಶೆಟ್ಟಿ ನೆನಪಿರ್ಬೋದು. ಆ ಅದ್ಭುತವಾದಂಥ ಒಂದು ಮೆರವಣಿಗೆ ಇರ್ಬೋದು. 2 ದಿನ ನಡೆದಂಥ ಕಾರ್ಯಕ್ರಮದಲ್ಲಿ ಸಾವಿರ ಮಂದಿ ಅತ್ಯಂತ ಸಂತೋಷ ಸಂಭ್ರಮದಿಂದ ಆ ಈ ಒಂದು ಮುಣಕೂರಿನ ನೆಲದಲ್ಲಿ ಆ ದೇವಿ ಸನ್ನಿಧಾನದಲ್ಲಿ ಸಂಭ್ರಮ ಪಟ್ಟದನ್ನು ಕಂಡು ಕಣ್ತುಂಬಿಕೊಂಡಿದ್ದೇವೆ. ಇದು ಮುಖ್ಯ ಕಾರಣ. ನಾನು ಹೇಳ್ತೇನೆ, ಆವಾಗಲೂ ನೆನಪು ಮಾಡ್ಕೊಳ್ಳೋದುಂಟು. ಲಯನ ವಾದಿರಾ ಶೆಟ್ಟಿ ಅವರು ಆವಾಗ ಆ ದೇವಿ ದೇವಸ್ಥಾನದ ವ್ಯವಸ್ಥಾಪನಾ ಅಧ್ಯಕ್ಷರಾಗಿದ್ದರು. ಅವರಲ್ಲಿ ವಿನಂತಿ ಕೇಳಿಕೊಂಡಾಗ ನೀವು ಮಾಡಿ, ನಾವಿದ್ದೇವೆ ಅಂತ ಧೈರ್ಯ ಕೊಟ್ಟದ್ದು. ಇಡೀ ಕಾರ್ಯಕ್ರಮದ ಹಿಂದೆ ಒಂದು ಶಕ್ತಿಯಾಗಿ ನಿಂತು ಆ ಸಮ್ಮೇಳನವನ್ನು ನಡೆಸಿಕೊಟ್ಟವರು. ನಾವೊಂದು ನೆನಪು ಮಾಡ್ಕೊಳ್ಬೇಕು. ಒಂದು ಊರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆದಾಗ ಆ ಊರಿಗೆ ಒಂದು ಹೆಸರು ಬರುತ್ತೆ. ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದಾಗ ಮುಣಕೂರು ಸಮ್ಮೇಳನ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗಿಂತ ಈ ಊರು ಭಾಳ ಶಾಶ್ವತ. ನಾವು ಯಾರೂ ಶಾಶ್ವತ ಅಲ್ಲ, ಈ ಊರು ಶಾಶ್ವತ. ನಾವಿರುವಂಥ ನಮ್ಮ ಬದುಕಿನಲ್ಲಿ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತರುವಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು. ಆಗ ನಮ್ಮ ಜೀವನ ಏನಾಗುತ್ತೆ, ಸಾರ್ಥಕ ಆಗುತ್ತೆ. ಇವತ್ತು ಈ ಮುಣಕೂರಿನ ನೆಲಕ್ಕೆ ಬೇರೆ ಬೇರೆ ಊರಿನಿಂದ ಅನೇಕ ಜನ ಪೋಷಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ಕಾರ್ಯಕ್ರಮ ಪ್ರೀತಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇವನ್ನೆಲ್ಲ ಕರೆತರೋದಕ್ಕೆ ಕಾರಣ ಅಂತ ಹೇಳಿದರೆ ಈ ಊರಿನ ಅನೇಕ ಹಿರಿಯ ಬಂಧುಗಳು, ಅವರೆಲ್ಲರ ಸಹಕಾರವನ್ನು ನಾವು ವಿಶೇಷವಾಗಿ ಸ್ಮರಿಸ್ಕೊಳ್ತಾ, ಕನ್ನಡ ಅಂತ ಹೇಳಿದರೆ ಕೇವಲ ಭಾಷೆ ಮಾತ್ರ ಅಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಬದುಕು. ಅನನ್ಯವಾದಂಥ ಆ ಸಂಸ್ಕೃತಿ ಇತಿಹಾಸವನ್ನು ಪ್ರತಿಬಿಂಬಿಸುವಂಥ ಭಾಷೆಯನ್ನು ಕೈಬಿಟ್ಟರೆ ನಾವೊಂದು ಆ ಸಂಸ್ಕೃತಿಯನ್ನು ಕೈಬಿಟ್ಟಾಗತ್ತೆ, ಆ ಬದುಕಿನ ಆಸ್ವಾದವನ್ನು ಕಳೆದುಕೊಂಡಾಗತ್ತೆ. ಒಂದು ನಾನು ನಿಮಗೆ ಅಲ್ಲಿ ನೆನಪಿಸ್ಕೊಳ್ತೇನೆ, ನಮ್ಮ ಮನೆಯಲ್ಲಿ ಸಂಬಂಧಿಗಳನ್ನು ನೆನಪಿಡ್ಕೊಳ್ಳುವಾಗ ಅಮ್ಮ, ಅಪ್ಪ, ಅಜ್ಜ, ಅತ್ತೆ, ಮೈದುನ, ಅಣ್ಣ, ತಮ್ಮ, ಪ್ರತಿ ಸಂಬಂಧಕ್ಕೂ ಒಂದೇ ಶಬ್ದದಲ್ಲಿ ಹೇಳುವಂಥ ಒಂದು ಆ ತಾಕತ್ತಿದ್ರೆ ಅದು ಕನ್ನಡಕ್ಕೆ ಮಾತ್ರ ಅನ್ನೋದನ್ನು ನಾವು ಇವತ್ತು ನೆನಪಿಸ್ಕೊಳ್ಬೇಕು. ಹಾಗಾಗಿ ಆ ಅಮ್ಮ ಅಂತ ಹೇಳಿದಾಗ, ಅಪ್ಪ ಅಂತ ಹೇಳಿದಾಗ ಆ ಹೇಳುವಂಥ ಖುಷಿ ಇದೆಯಲ್ಲ, ನಾವು ಬೇರೆ ಪದಗಳನ್ನು ಬಳಸಿದ ಸಿಗೋದಿಲ್ಲ. ಹಾಗಾಗಿ ಎಲ್ಲ ಭಾಷೆಯನ್ನು ನಾವು ಗೌರವಿಸೋಣ, ಕಲಿಯೋಣ. ಆದರೆ ನಮ್ಮ ಭಾಷೆ ಕನ್ನಡವನ್ನು ಪ್ರೀತಿಸೋಣ. ಆ ಕನ್ನಡತನ, ಆ ಕನ್ನಡ ಸಂಸ್ಕೃತಿಯನ್ನು ನಾವು ಗೌರವಿಸಿಕೊಂಡು ಅದರಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ನಮ್ಮ ವ್ಯಾವಹಾರಿಕ ಭಾಷೆ, ಉದ್ಯೋಗದ ಭಾಷೆ ಇರ್ಬೋದು, ಆದರೆ ನಮ್ಮ ಮನೆಯ ಭಾಷೆ ಅದು ನಮ್ಮ ಕನ್ನಡದ ಆಗಿರಲಿ ಅನ್ನುವಂಥ ಹಾರೈಕೆಯೊಂದಿಗೆ ನಮ್ಮೆಲ್ಲ ಎಳೆಯ ಮಕ್ಕಳಲ್ಲಿ ಆ ಕನ್ನಡದ ಪ್ರೀತಿ ಇದೆ ಅನ್ನೋದನ್ನು ಅವರ ಆ ವೇದಿಕೆಯಲ್ಲಿ ಅವರು ನೀಡಿದಂಥ ಆ ಕಾರ್ಯಕ್ರಮ ಸಾಕ್ಷಿ. ಹಾಗಾಗಿ ಆ ಒಳ್ಳೆಯ ಎಳೆಯ ಮನಸ್ಸುಗಳು ಕೂಡ ಮುಂದೆ ಈ ಕನ್ನಡ ಕಟ್ಟುವಲ್ಲಿ ಕೂಡ ಸಹಭಾಗಿ ಆಗಲಿ, ಆ ನಿಟ್ಟಿನಲ್ಲಿ ಈ ಕನ್ನಡ ಕಲರವ ಯಶಸ್ವಿಯಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಬಹಳ ಮುಖ್ಯವಾಗಿ ಕೆಲವರನ್ನ ನೆನಪಿಸ್ಕೊಳ್ಬೇಕು. ಇಡೀ ಕಾರ್ಯಕ್ರಮದ ಬೆಳಗ್ಗೆಯಿಂದ ಇಲ್ಲಿವರೆಗೆ ಪಾಪ ಅವರು ಮೈಕನ್ನು ಕೈ ಬಿಡಲೇ ಇಲ್ಲ. ಕೇವಲ ಇವತ್ತಿನ ದಿನ ಅಲ್ಲ, ಹಲವಾರು ದಿನಗಳಿಂದ ಇಡೀ ಕಾರ್ಯಕ್ರಮನ ಚೌಕಟ್ಟು ಹಾಕ್ಕೊಂಡು ಅದನ್ನು ನಿರ್ದೇಶನ ಇಟ್ಕೊಂಡು ಅದನ್ನು ಮುನ್ನಡೆಸಿದವರು ಯಾರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ನಾಯ್ಕ ಅವರು. ನಮ್ಮ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ಉಪನ್ಯಾಸಕರು. ಒಂದೊಳ್ಳೆ ಸಂಘಟನಾ ಶಕ್ತಿ ಇದೆ ಅವರ ಹತ್ರ. ಅವರು ಈ ಇಡೀ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ದುಡಿದವರು. ಅವರ ಶ್ರಮವನ್ನು ನಾನು ವಿಶೇಷವಾಗಿ ಸ್ಮರಿಸ್ಕೊಳ್ತೇನೆ. ನಾವಿವತ್ತು ಈ ಸಮೃದ್ಧಿ ಸಭಾಭವನದಲ್ಲಿ ಸಂಭ್ರಮ ಪಟ್ಟಿದ್ದೇವೆ ಅಂತ ಆದರೆ ಈ ಸಮೃದ್ಧಿ ಸಭಾಭವನದ ಈ ಏನು ವ್ಯವಸಾಯ ಸೇವಾ ಸಹಕಾರ ಸಂಘ ಇದೆ, ಗೌರವಾನ್ವಿತ ಲಯನ್ ವಾದಿರಾ ಶೆಟ್ಟಿ ಅವರ ಸಹಕಾರ ಮತ್ತು ಅವರ ಇಡೀ ತಂಡ, ಅರುಣ್ ರಾವ್ ಅವರು ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅವರ ಏನು ಸೊಸೈಟಿಯ ಸಿಬ್ಬಂದಿ ಇದೆ, ಅವರೆಲ್ಲರೂ ಕೂಡ ನಿಮ್ಗೆ ಗೊತ್ತಿರಬೇಕು ಈ ಇಡೀ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ನಿನ್ನೆಯಿಂದ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ನಾನು ಅತ್ಯಂತ ಅಭಿಮಾನದಿಂದ ಸಾಹಿತ್ಯ ಪರಿಷತ್ ವತಿಯಿಂದ ಅವರಿಗೆ ಅಭಿಮಾನದ ಅಭಿನಂದನೆ ಸಲ್ಲಿಸ್ಕೊಳ್ತೇನೆ. ಭಾಳ ಮುಖ್ಯವಾಗಿ ಇಬ್ಬರು ನಮ್ಮ ನಿರ್ಣಾಯಕರು, ಭಾಳ ಕಷ್ಟ ನಿರ್ಣಯ ಕೊಡುವಂಥದ್ದು, ಮಕ್ಕಳ ಕಾರ್ಯಕ್ರಮ ನಿರ್ಣಯ ಮಾಡೋದು ಭಾಳ ಕಷ್ಟ. ಭಾಳ ಶ್ರದ್ಧೆಯಿಂದ ನೀವು ಕಾರ್ಯವನ್ನು ನಡೆಸಿಕೊಟ್ಟಿದ್ದೀರಿ, ನಿಮಗೂ ವಂದಿಸಿಕೊಳ್ತೇನೆ.
ಬೇರೆ ಬೇರೆ ಸಂಸ್ಥೆಗಳು ನಮ್ಮ ಮೇಲಿನ ಪ್ರೀತಿಯಿಂದ ನೀವೆಲ್ಲ ಈ ಕಾರ್ಯಕ್ರಮ ಸ್ಪಂದಿಸಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರನ್ನ ಅತ್ಯಂತ ಅಭಿಮಾನದಿಂದ ಅಭಿನಂದಿಸಿಕೊಳ್ತಾ, ಭಾಳ ಮುಖ್ಯವಾಗಿ ಮಾಧ್ಯಮದವರು ಕೂಡ ಸ್ಪಂದನ ಟಿವಿಯವರು ನೇರ ಪ್ರಸಾರವನ್ನು ನೀಡ್ತಾ ಇದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ಕೊಳ್ತಾ, ನಮ್ಮ ಫ್ರೆಂಡ್ಸ್ ಅನ್ನುವಂಥದ್ದು ಮಾನವೀಯ ಒಂದು ಸಂಬಂಧದ ಮಾನವೀಯ ಮೌಲ್ಯಗಳ ನೆಲೆಗಟ್ಟಿನ ಮೇಲೆ ಒಂದು ಆರಂಭವಾದ ಸಂಸ್ಥೆ. ಇಂಥ ಆಡಂಬರದ ಕಾರ್ಯಕ್ರಮ ಮಾಡೋದಿಲ್ಲ. ನೇರವಾಗಿ ಯಾರು ನೋವಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರ ಹತ್ತಿರ ಹೋಗಿ ಸಾಂತ್ವನ ಹೇಳಿ ನಮ್ಮ ಕೈಲಾದಷ್ಟು ಸಹಾಯ ನೀಡಿ ಬಂದಂಥದ್ದು. ಅದನ್ನೇ ನೋಡಿಕೊಂಡು ಇವತ್ತು ಅನೇಕ ಜನ ಅವಿಲ್ ಡಿಸೋಜ್ ಇರ್ಬೋದು, ಬಾಂಬೆಯಿಂದ ಕೂಡ ರವಿಯಣ್ಣ ಬೆಳಗ್ಗೆ ಫೋನ್ ಮಾಡ್ಕೊಂಡು ಒಳ್ಳೆಯ ಕಾರ್ಯಕ್ರಮ ಬರ್ತಾ ಇದೆ, ಇಂಥ ಕಾರ್ಯಕ್ರಮ ನಿರಂತರ ಮಾಡಿ ಅನೇಕ ಜನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಯಾಕೆಂದರೆ ಒಳ್ಳೆಯ ಕೆಲಸಕ್ಕೆ ಆ ಒಳ್ಳೆಯವರು ಕಥಾ ಸಹಕರಿಸ್ತಾರೆ ಅನ್ನೋದು ಸಾಕ್ಷಿ. ಈ ನಮ್ಮ ಫ್ರೆಂಡ್ಸಿನ ಸಹಕಾರ್ಯ ಏನು ಒಳ್ಳೆಯ ಸತ್ಕಾರ್ಯ ಇದೇ ರೀತಿಯಲ್ಲಿ ಮುಂದುವರಿಸಲಿ. ಏನು ಆನಂದ ಸಾಲಿಯನಿದ್ದಾರೆ, ಅವರ ಒಂದು ಆಶಯ ಇದೆ, ಅವರೊಟ್ಟಿಗೆ ಎಲ್ಲರೂ, ಅದು ಉದಯಣ್ಣ ಇರ್ಬೋದು, ನಮ್ಮ ಉಳಿದ ಎಲ್ಲ ನಮ್ಮ ಕಾರ್ಯಕರ್ತರಿದ್ದಾರಲ್ಲ, ಆ ತಂಡದ ಸದಸ್ಯರಿದ್ದಾರಲ್ಲ, ಅವರೆಲ್ಲರೂ ಆ ಏನು ಒಂದು ಒಳ್ಳೆಯ ಕಾರ್ಯಕ್ಕೆ ತಂಕುಗಟ್ಟಿ ನಿಂತಿದ್ದಾರೆ. ಅವರೆಲ್ಲರ ಆಶಯ ಈಡೇರಲಿ. ನಿಮ್ಮೊಟ್ಟಿಗೆ ನಾನೂ ಇದ್ದೇನೆ, ಸಾಹಿತ್ಯ ಪರಿಷತ್ ಇದೆ ಅಂತ ಅನ್ನುವಂಥ ಮಾತಿನೊಂದಿಗೆ ಮತ್ತೊಮ್ಮೆ ಅರುಣ್ ರಾವ್ ಮತ್ತು ತಂಡದ ನಮ್ಮ ಫ್ರೆಂಡ್ಸ್ ಮತ್ತು ಸಹಕರಿಸಿದ ಎಲ್ಲ ದಾನಿಗಳನ್ನು ನಾವು ಸಿಲೆಕ್ಟರ್ ಡಿಮಿಲ್ ಅವರ ಮನೆಗೆ ಮೊನ್ನೆ ಹೋದಾಗ ಬಹಳ ಖುಷಿಯಿಂದ ಅಷ್ಟೇ ನಾವಿದ್ದೇವೆ, ನಿಮ್ಗೇನು ಬೇಕು ಸಹಕಾರ ಕೊಡ್ತೇವೆ ಅಂತೇಳಿ ಇವತ್ತು ಕೂಡ ಕಾರ್ಯಕ್ರಮಕ್ಕವರು ಆಗಮಿಸಿದ್ದಾರೆ. ಅಶೋಕಣ್ಣ ಮನೆಗೆ ಹೋಗೋದು ಕೂಡ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿಕೊಂಡು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಸಹಕಾರಗೊಂಡಿದೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ವಿಶೇಷವಾಗಿ ಅಭಿನಂದಿಸಿಕೊಳ್ತಾ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಎನ್ನುವಂಥ ಆಶಯದ ನುಡಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಂದಿನ ಮಾತಿನ ಶೈಲಿಯಂತೆ ಬಹುಶಃ ಸಮಾರೋಪದಲ್ಲಿ ಯಾವುದೂ ಆರೋಪ ಇಲ್ಲದೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ರು ನಮ್ಮ ಕಾರ್ಕಳ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಮತ್ತೊಮ್ಮೆ ತಮಗೆ ತಮ್ಮೆಲ್ಲರ ಸಂಘಟನೆಗಳ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ಬಹುಶಃ 4 ವರ್ಷಗಳ ಹಿಂದೆ ನಮ್ಮ ಫ್ರೆಂಡ್ಸ್ ಮುಣ್ಕೂರು ಹಾಕ್ಕೊಂಡಂಥ ಒಂದು ಯೋಜನೆ ಮುಣ್ಕೂರಿನ ಪರಿಸರದಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸ್ತಕ್ಕಂಥದ್ದು. ಯಾಕಂದರೆ ಇವತ್ತು ಮುಣ್ಕೂರಿನ ಪರಿಸರದಲ್ಲಿ ಸುಮಾರು 2-3 ಕನ್ನಡ ಶಾಲೆಗಳು, ವಿಶೇಷವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು, ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು, ಹಾಗೆ ಸ್ಥಳೀಯವಾದಂಥ 2-3 ಕಿರಿಯ ಪ್ರಾಥಮಿಕ ಶಾಲೆಗಳು. ನಿಮಗೆಲ್ಲ ಗೊತ್ತಿದೆ, ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸುವಂಥದ್ದು, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಂದು ಸವಾಲಿನ ಕೆಲಸ ಆಗಿದೆ. ಮಕ್ಕಳನ್ನು ಬೇರೆ ಬೇರೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಸೆಳೀತಾ ಇದೆ. ಅಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಉಳಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಫ್ರೆಂಡ್ಸ್, ವಿಶೇಷವಾಗಿ ನಮ್ಮ ಫ್ರೆಂಡ್ಸಿನ ಸಂಚಾಲಕರಾದಂಥ ಆನಂದ್ ಸಾಲಿಯಾನ್ ಅವರ ಒಂದು ಕಲ್ಪನೆ, ಯಾವ ಮಕ್ಕಳು 1ನೇ ಕ್ಲಾಸಿಗೆ ಸೇರ್ತಾರೋ ಆ ಮಕ್ಕಳಿಗೆ ವಿಶೇಷವಾದಂಥ ಪ್ರೋತ್ಸಾಹನ ನೀಡುವಂಥದ್ದು. ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಬಂದಿದ್ದೇವೆ. ಅಂತೆ ಈ ವರ್ಷ ಕೂಡ ಈ ಒಂದು 1ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇಲ್ಲಿ 1ನೇ ತರಗತಿಗೆ ಸೇರ್ಪಡೆಯಾದಂತಹ ಈ ವರ್ಷ ಒಟ್ಟು ಸುಮಾರು 12 ವಿದ್ಯಾರ್ಥಿಗಳು ಸೇರ್ಪಡೆಯಾಗಿದ್ದಾರೆ. ಆ 12 ವಿದ್ಯಾರ್ಥಿಗಳನ್ನು ಕೂಡ ರೂಪಾಯಿ 1,000 ಗೌರವಧನ ಅಥವಾ ಸಹಾಯಧನ ಅಥವಾ ಪ್ರೋತ್ಸಾಹಧನವನ್ನು ನೀಡಿ ಈ ಸಂದರ್ಭದಲ್ಲಿ ವೇದಿಕೆಯ ಗಣ್ಯರು ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಪೋಷಕರು ಯಾರು ಇದ್ದರೆ ಆ ಮಕ್ಕಳ ಜೊತೆ ವೇದಿಕೆ ಬರಬಹುದು ದಯವಿಟ್ಟು. ಯಾಕಂದರೆ ಕನ್ನಡ ಮಾಧ್ಯಮಿಕ ಶಾಲೆಗೆ ಸೇರ್ತಕ್ಕಂಥ ಮಕ್ಕಳು ಮಾತ್ರ ಮುಖ್ಯ ಅಲ್ಲ, ಇಲ್ಲಿ ಆ ಪೋಷಕರಿಗೆ ಕೂಡ ಆ ಮನಸ್ಸು ಬೇಕು. ಪೋಷಕರು ಆ ಒಂದು ವಿಶಾಲವಾದ ಮನಸ್ಸಿನಿಂದ ಆ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಮನೋಭಾವನೆ. ಹಾಗಾಗಿ ಆ ಮಕ್ಕಳನ್ನು ಕೂಡ ಗೌರವಿಸ್ತಕ್ಕಂಥದ್ದು ನಮ್ಮ ಫ್ರೆಂಡ್ಸ್ನ ಆದ್ಯ ಕರ್ತವ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾ ಮಕ್ಕಳ ಹೆಸರನ್ನು ಹೇಳ್ತೇನೆ. ದಯವಿಟ್ಟು ಆ ಮಕ್ಕಳು ಮತ್ತು ಅವರ ಪೋಷಕರಿದ್ದರೆ ಅವ್ರ ಜೊತೆ ವೇದಿಕೆ ಬನ್ನಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು 1,000 ರೂಪಾಯಿ ಬಹುಮಾನವನ್ನು ವೇದಿಕೆಯ ಗಣ್ಯರು ಶ್ರೀಯುತ ವಾದಿರಾಜ್ ಶೆಟ್ಟಿ ಅವರು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಸಮೃದ್ಧ್ ಪೋಷಕರಿದ್ರೆ ದಯವಿಟ್ಟು ಅವ್ರ ಜೊತೆ ಬನ್ನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಿಲ್ಲಿ ಸರ್, ಅಲ್ಲಿ ನಿಲ್ಲಿ. ಮಕ್ಕಳು ತಕೊಂಡವರಲ್ಲಿ ನಿಲ್ಲಿ ಮೇಡಮ್, ಅಲ್ಲಿ ಒಂದು ಫೋಟೋ ತೆಗಿತಾ ಇದ್ದೀವಿ ನಾವು, ಆಯ್ತಾ? ಶಿಲ್ಪಪ್ರಿಯ ಪೇರೆಂಟ್ಸ್ ಇದ್ರೆ ಬನ್ನಿ. ಶಿಲ್ಪಪ್ರಿಯ, ಗೀತಿಕಾ ಪೋಷಕರಿದ್ರೆ ಬನ್ನಿ. ಗೀತಿಕಾ, ಸ್ವಸ್ತಿಕ್,
ಲವಿಶ್, ಕೃತಿಕ್, ತನುಷ್, ತನಿಷ್, ದಕ್ಷೆ, ತನ್ವಿ, ಭವಿಷ್, ಸೃಜನ್. ಎಲ್ಲ ಮಕ್ಕಳು ಎದುರುಗಡೆ ಕೂತ್ಕೊಳ್ಳಿ. ಮಕ್ಕಳ ಇಲ್ಲಿ ಎದುರಲ್ಲಿ ಕೂತ್ಕೊಳ್ಳಿ ಮಕ್ಕಳು. ಪೋಷಕರ ಜೊತೆ ಒಂದು ಫೋಟೋಗ್ರಾಫ್. ಬಹುಶಃ ನಮ್ಮ ಫ್ರೆಂಡ್ಸ್ ಇಲ್ಲಿ ಅನೌನ್ಸ್ ಮಾಡ್ತಾ ಇದೆ, ಮುಂದಿನ ವರ್ಷಗಳಲ್ಲಿಯೂ ಕೂಡ ಪ್ರತಿ ವರ್ಷ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣಕೂರು ಇಲ್ಲಿಗೆ ಸೇರ್ಪಡೆಯಾದಂಥ ಎಲ್ಲ ಮಕ್ಕಳಿಗೂ ಕೂಡ ಪ್ರತಿ ವರ್ಷ 1,000 ರೂಪಾಯಿಯನ್ನ ನೀಡ್ತಾ ಇದ್ದೇವೆ. ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಭರವಸೆಯನ್ನ ನೀಡ್ತಾ ಈ ಸಂದರ್ಭದಲ್ಲಿ ಒಂದು ನಮ್ಮ ಫ್ರೆಂಡ್ಸ್ ತಂಡಕ್ಕೆ ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ತುಂಬು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ. ಪ್ರಶಾಂತ್ ಬನ್ನಿ ಸರ್, ಬನ್ನಿ ಸರ್, ಸರ್ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಪ್ರಶಾಂತ್ ಬನ್ನಿ, ಪ್ರಶಾಂತ್ ನಮ್ಮ ಫ್ರೆಂಡ್ಸ್ ಪ್ರಶಾಂತ್ ಬನ್ನಿ. ಊರಿನ ಎಲ್ಲ ಗಣ್ಯರು ಮುಂದೆ ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿಸುವುದರ ಮೂಲಕವಾಗಿ ಕನ್ನಡ ಶಾಲೆಗಳನ್ನ ಉಳಿಸುವಂತ ಕೆಲಸವನ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಚಪ್ಪಾಳೆಯ ಮೂಲಕವಾಗಿ ಮಕ್ಕಳನ್ನ ಮತ್ತು ಪೋಷಕರನ್ನ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮುಣಕೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ವೇದಿಕೆಯಲ್ಲಿ ಇದ್ದಾರೆ. ಈ ಸಂಸ್ಥೆಯನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಇದೀಗ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು, ಸ್ಥಳೀಯ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ಪ್ರಸ್ತುತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಶ್ರೀಯುತ ಪಾಂಡುರಂಗ ಪ್ರಭು ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರೇ, ಶ್ರೀಯುತ ವಾದಿರಾಜ್ ಶೆಟ್ಟಿಯವರೇ, ಲಯನ್ಸ್ ಅಧ್ಯಕ್ಷರೇ, ಇತರ ಗಣ್ಯರೇ, ಪ್ರಾಯಶಃ ಈ ಹಾಲ್ನಲ್ಲಿ ಇದು ಪ್ರಥಮ ಇಂತಹ ಒಂದು ಸಭೆ ನಡೆಯುವುದು ಭಾಳ ಸಂತೋಷ. ಮುಖ್ಯವಾಗಿ ಪ್ರಭಾಕರ್ ಶೆಟ್ಟರು ಯಾವಾಗಲೂ ನನ್ನ ಹತ್ರ ಹೇಳುವುದಿದೆ ಒಂದು ಮಾತು, ನೀವು ಹೈಸ್ಕೂಲ್ ವಿಭಾಗದಲ್ಲಿ ಮಕ್ಕಳಿಗೆ ಯಾವ ರೀತಿಯ ರಿಯಾಯಿತಿ ಕೊಟ್ಟರು ಪ್ರಯೋಜನ ಇಲ್ಲ, ಅದು ಕೆಳ ಹಂತ, ಅಂದರೆ 1ನೇ ಕ್ಲಾಸಿಗೆ ಕೊಡಬೇಕು. ಅಲ್ಲಿ ವಿದ್ಯಾರ್ಥಿಗಳಿದ್ದರೆ ಮಾತ್ರ ಹೈಸ್ಕೂಲಿಗೆ ಬರೋದು, ಅಲ್ಲೇ ಇಲ್ಲದ್ರೆ ಹೇಗೆ ಬರೋದು? ಖಂಡಿತ ಸರಿ. ಈಗ
ಅಂಗನವಾಡಿ ಮಕ್ಕಳನ್ನು ಒಟ್ಟು ಮಾಡಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ನನಗೆ ಬರಲಿಕ್ಕೆ ಆಗಲಿಲ್ಲ. ನನಗೆ ಬಂದ ಮೇಲೆ ಪ್ರಭಾಕರ್ ಶೆಟ್ಟರು ಒತ್ತಾಯ ಮಾಡಿ ಒಂದು 2-3 ಡ್ಯಾನ್ಸನ್ನು ನೋಡಿದೆ. ಬಹಳ ಸಂತೋಷ ಆಯಿತು. ಯಾಕಂದರೆ ಈ ಪ್ರತಿಭೆ ಎಂಬುದು ಇಂಗ್ಲೀಷ್ ಮೀಡಿಯಮ್ ಅಥವಾ ಯಾವುದೇ ಮೀಡಿಯಮಿಗೆ ಸಂಬಂಧಪಟ್ಟದಲ್ಲ, ಆ ಮಗುವಿನಲ್ಲಿ ಇರ್ತದೆ. ಆದರೆ ಆ ಮಗುವಿಗೆ ಒಂದು ವೇದಿಕೆ ಬೇಕು. ಹಾಗಾಗಿ ವೇದಿಕೆಯನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಮಕ್ಕಳು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಮುಖ್ಯವಾಗಿ ವಾದಿರಾಜ್ ಶೆಟ್ಟರಿಗೆ ಹೇಳೋದು, ಪ್ರತಿ ವರ್ಷ, ಇನ್ನೊಂದು ವರ್ಷ ಅಲ್ಲ, ಇದೇ ಹಾಲ್ನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇದು ಮುಂದುವರಿಬೇಕು. ಸಾಮಾನ್ಯವಾಗಿ ಅವರ ಕಾಲದಲ್ಲಿ ಭಾಳಷ್ಟು ಕೆಲಸಗಳು ಮುಣಕೂರಿನಲ್ಲಿ ಆಗಿವೆ. ಅವರಿಗೆ ಮಾತ್ರ ಯಾವುದೇ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸರಿಯಾಗಿ ಅವರ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಅರುಣಕುಮಾರ್ ಬಹಳಷ್ಟು ಸಭೆಗಳಲ್ಲಿ ಎಲ್ಲದರಲ್ಲಿ ಭಾಗವಹಿಸಿ ಈಗ ಎಂತಹ ಸಭೆಗಳನ್ನು ಮಾಡುವುದಕ್ಕಾಗಲಿ ಎಂತಹ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಅವರಿಗೆ ಸಾಧ್ಯ ಇದೆ. ಹಾಗಾಗಿ ಮುಣಕೂರಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ 2 ಅಧ್ಯಾಪಕರು, ನಮ್ಮ ಪ್ರಭಾಕರ್ ಶೆಟ್ಟರು, ಹಾಗೆ ಅವರ ಹತ್ತಿರದ ಊರು ಶಂಕರನಾರಾಯಣದಿಂದ ನಮ್ಮ ಪ್ರಕಾಶ್. ಖಂಡಿತವಾಗಿ ಈ 2 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೂ ಇತರ ಸಂಸ್ಥೆಗಳಿಗೂ ಒಂದು ಮಾದರಿ, ಅಥವಾ ಅವರಿಗೆ ಎಷ್ಟು ದುಡಿದರೂ ಸಾಲದು. ನಾನು ಒಂದು ತಪ್ಪು ಗ್ರಹಿಕೆ ಅಂತ ಹೇಳಿದರೆ ಮುಣಕೂರಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಮಾತ್ರ ಅಂತ ನಾನು ಎಣಿಸಿದ್ದು, ನನಗೆ ಗೊತ್ತಿಲ್ಲ. ಮುಣಕೂರಿನ ಅಂಗನವಾಡಿ ಪ್ರಾಥಮಿಕ ಶಾಲೆ ಅಂತ ಹೇಳಿ ಇಲ್ಲಿ ನೋಡಿದರೆ ಇತರ ಅಂಗನವಾಡಿಯವರು ಇಲ್ಲಿ ಬಂದಿದ್ದಾರೆ. ಅದು ಬಹಳ ಒಳ್ಳೆಯದಾಯಿತು. ಈ ಅಧ್ಯಾಪಕರು, ಆ ಅಂಗನವಾಡಿಯ ಟೀಚರ್ಸ್ ಎಲ್ಲ ಒಟ್ಟಾಗಿ ಬೇರೆ ಶಾಲೆಗಳಲ್ಲಿ ಯಾವ ರೀತಿಯ ಕೆಲಸ ನಡೆಯುತ್ತದೆ, ಅಲ್ಲಿಂದ ನಮಗೆ ಏನು ಪ್ರಯೋಜನ ಸಿಗಬಹುದು ಅಂತ ಕೇಳಿದರೆ ಇನ್ನೂ ಹೆಚ್ಚು ಶಾಲೆಗಳನ್ನು ಇದಕ್ಕೆ ಸೇರ್ಪಡಿಸಿ ಉತ್ತಮ ಕಾರ್ಯಗಳನ್ನು ಕೊಡುವಂತಾಗಲಿ. ವಾದಿರಾಜ್ ಶೆಟ್ಟರು ಸಂಪೂರ್ಣ ಸಹಕಾರ ಖಂಡಿತವಾಗಿ ಕೊಡ್ತಾರೆ. ಹಾಗಾಗಿ ಅವರ ಬಗ್ಗೆ ನಾನೇ ಹೇಳೋದು, ಹಾಲೆಗೂ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಅದರ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಏನಾದರೂ ನಿಮಗೆ ಸಹಾಯ ಬೇಕಿದ್ದರೂ ಅದು ಅವರ ಹತ್ರವೇ ಕೇಳೋದು, ಕೊಡ್ತಾರೆ ಅವರು. ಮಕ್ಕಳ ಊಟಕ್ಕೂ ಬೇಕಾದರೆ ಅವರಿಂದೇ ಸಹಾಯ, ಎಲ್ಲ ವಾದಿರಾಜ್ ಶೆಟ್ಟರು. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ 1 ತಿಂಗಳ ಮೊದಲು ಹೇಳಿ, ವಾದಿರಾಜ್ ಶೆಟ್ಟರು ಬಿಸಿ ಇರ್ತಾರೆ ಅವರು. ಹಾಗಾಗಿ 1 ತಿಂಗಳ ಮೊದಲೇ ವಾದಿರಾಜ್ ಶೆಟ್ಟರ ಹತ್ರ ಹೇಳಿ ಈ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಕೂತ್ಕೊಂಡಲ್ಲಿಂದ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ವಾದಿರಾಜ್ ಶೆಟ್ಟರಿಗೆ ಒಂದು ದೊಡ್ಡ ನಮಸ್ಕಾರ. ಏನಾದರೂ ಬೇಸರ ಮಾಡಿಕೊಳ್ಬೇಡಿ, ನಾನು ಹೇಳಿದೆ, ಇದ್ದದನ್ನು ಇದ್ದಾಗ ಹೇಳಿದೆ. ಹಾಗೆ ಈ ಒಂದು 2 ಮಾತುಗಳನ್ನು ಇಲ್ಲಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಪ್ರೋತ್ಸಾಹಕ ಮಾತುಗಳನ್ನಾಡಿದ ಮಾಜಿ ಪ್ರಾಚಾರ್ಯರು ಪಾಂಡುರಂಗ ಪ್ರಭುರವರಿಗೆ ವಂದಿಸಿಕೊಳ್ತಾ, ಪ್ರಭು ಸರ್ ಹೇಳಿದ ಹಾಗೆ ಬಹುಶಃ ನಮ್ಮ ವ್ಯಾಪ್ತಿ ಎಷ್ಟಿತ್ತು ಅಂದರೆ ಮುಣಕೂರು ಪಂಚಾಯತ್ ವ್ಯಾಪ್ತಿಗಷ್ಟೇ ಇತ್ತು. ಆದರೆ ನಂತರ ಏನಾಯಿತು ಅಂದರೆ ಒತ್ತಡಗಳು ಜಾಸ್ತಿ ಆಯಿತು. ಪ್ಯಾಂಪ್ಲೆಟ್ಸಲ್ಲಿ ನಂದು ಮತ್ತು ಅರುಣ್ ರಾವ್ರವರ ಮತ್ತು ಆನಂದರ ಹೆಸರನ್ನು, ಮೊಬೈಲ್ ನಂಬರ್ನ ಹಾಕಿದರು. ನನಗನ್ಸೋದು ಒಂದು ಸುಮಾರಾಗಿ 30ರಿಂದ 40 ಕಾಲ್ ನನಗೆ ಬಂದಿರ್ಬೋದು, ನಮಗೆ ಅವಕಾಶ ಉಂಟಾ ಸರ್, ನಮ್ಗೆ ಅವಕಾಶ ಉಂಟಾ ಸರ್ ಅಂತ. ನಾವು ಅದನ್ನು ಸೀಮಿತಗೊಳಿಸಿದ್ವಿ. ಯಾಕಂದರೆ ನಾವು ತುಂಬ ಒಂದಿನದಲ್ಲಿ ನಾವು ಮುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ನನಗನ್ಸೋ ಪ್ರಕಾರ ನಾವು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದರೆ ಇವತ್ತು 40ರಿಂದ 50 ತಂಡ ಬರ್ತಾಯಿತ್ತು, 40ರಿಂದ 50 ತಂಡ ಬರ್ತಾಯಿತ್ತು. ನಾವೇನು ಮಾಡಿದ್ವಿ ಅಂದರೆ ಸೀಮಿತಗೊಳಿಸಿ ಕನಿಷ್ಠ 3 ಜನ ಇರಬೇಕು, ಮತ್ತು ಕೆಲವೊಂದು ಕಂಡೀಷನ್ಸ್ ಹಾಕಿದ್ರಿಂದಾಗಿ ನಮಗೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಮುಂದಿನ ವರ್ಷ ಒಂದು 2 ಅಥವಾ 3 ದಿನ ಮಾಡಿದರೂ ಖಂಡಿತ ನಡೀತದೆ ಈ ಕಾರ್ಯಕ್ರಮ. ವಾದಿ ಅಣ್ಣ ಸರ್ 2-3 ದಿನ ಮಾಡಿದರೂ ಅಷ್ಟು ತಂಡಗಳು ಖಂಡಿತ ಬರ್ತವೆ. ಹಾಗಾಗಿ ಭಾಳ ಯಶಸ್ವಿಯಾಗಿದೆ. ಹಾಗಾಗಿ ಬಹುಶಃ ಇಷ್ಟು ಸೀಮಿತ, ಈಗಾಗಲೇ ಸುಮಾರು 7, 4, 11 ಸುಮಾರು 16 ತಂಡಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. 16 ತಂಡಗಳು ಪಾಲ್ಗೊಂಡಿದೆ ಸರ್ ಒಟ್ಟಿಗೆ. ಇದೀಗ ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಬರಬೇಕು ಅಂತ ನಾವು ಕೇಳಿಕೊಂಡಾಗ ನಮ್ಮ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕಿ ಚಂದ್ರಿಕಾ ಮೇಡಮ್ ಅವರು, ಯಾಕಂದರೆ ಬಹಳ ದೂರ ಅವರ ಮನೆ ಪಡುಬಿದ್ರಿ, ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಾಗ ಭಾಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೇದಿಕೆ ಗಣ್ಯರಿಂದ ಇವರೊಂದು ಸಣ್ಣ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ.
ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಕ್ರಿಯಾಶೀಲ ಅರ್ಥಶಾಸ್ತ್ರ ಉಪನ್ಯಾಸಕಿ. ಪ್ರತಿ ವರ್ಷ ತನ್ನ ಸಬ್ಜೆಕ್ಟಲ್ಲಿ 100% ಫಲಿತಾಂಶವನ್ನು ತರ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಕ್ರಿಯಾಶೀಲ ಶಿಕ್ಷಕಿ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಬಯಾಲಜಿ ಮೇಡಮ್ ಅವರಾಗಿರ್ತಕ್ಕಂತಹ ನೇಹಾ ಮೇಡಮ್ ಅವರು ಅತ್ಯಂತ ಕ್ರಿಯೇಟಿವ್ ಕೂಡ. ಅವರು ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಮುಂಚೂಣಿಯಲ್ಲಿ ನಿಂತು ಮಾಡೋರು. ನೇಹಾ ಮೇಡಮ್ ಅವರಿಗೂ ಕೂಡ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ತುಂಬು ಧನ್ಯವಾದ ಅರ್ಪಿಸಿಕೊಳ್ತಾ ವೇದಿಕೆ ಗಣ್ಯರು ಅಶೋಕಣ್ಣ ಕೊಡಿ ಸರ್, ಕೊಡಿ. ಅಶೋಕಣ್ಣ ಅವರು ಈ ಒಂದು ಪುರಸ್ಕಾರವನ್ನ ನೀಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಅಂದರೆ ಸಂತೋಷ್ ಆಚಾರ್ಯ ಅವರು. ಇದೇ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಿಬ್ಬಂದಿಯವರಾಗಿದ್ದುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದವರು. ದಯವಿಟ್ಟು ಸಂತೋಷ್ ರವರು ವೇದಿಕೆಗೆ ಬರಬೇಕು. ವೇದಿಕೆಯ ಗಣ್ಯರಿಂದ ಕಿರು ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸಿಲ್ವೆಸ್ಟರ್ ಸರ್ ಕೊಡಿ ಸರ್, ಕೊಡಿ ಸಿಲ್ವೆಸ್ಟರ್ ಸರ್ ಕೊಡಿ. ಸಂತೋಷ್ ಆಚಾರ್ಯ ಅವರು ಬಹಳ ಹೆಮ್ಮೆ ಇದೆ, ಯಾಕಂದ್ರೆ ಸಂತೋಷ್ ಆಚಾರ್ಯ ಅವರು ನಮ್ಮ ಹಳೆ ವಿದ್ಯಾರ್ಥಿ, ನಮ್ಮ ವಿದ್ಯಾವರ್ಧಕ ಕಾಲೇಜಿನ ಹಳೆ ವಿದ್ಯಾರ್ಥಿ. ಸಂತೋಷ್ ಆಚಾರ್ಯ ಅವರಿಗೆ 2 ಸಂಸ್ಥೆಗಳ ಮುಡ್ಕೋಡು ದುರ್ಗಾ ಪರಮೇಶ್ವರಿಯ ಅನುಗ್ರಹದಿಂದ ಅವರ ಸೇವೆ ಮಾಡತಕ್ಕಂಥ ಅವಕಾಶ ಬಂತು ಅವರಿಗೆ. ಅವರ ಅವಧಿಯಲ್ಲಿ ಬಹಳ ಅದ್ದೂರಿಯಾದಂತಹ ಒಂದು ಬ್ರಹ್ಮಕಲಶೋತ್ಸವವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮುಡ್ಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಒಂದು ಸೇವೆ ಮಾಡುವಂತ ಅವಕಾಶ ಸಿಕ್ತು. ಇಲ್ಲಿ ನಾವು ಇರ್ತಕ್ಕಂಥ ಭವ್ಯ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ಮಹತ್ತರವಾಗಿರ್ತಕ್ಕಂಥದ್ದು. ಈ ಅಮೂಲ್ಯ ಸೇವೆಯನ್ನ ಮಾಡಿರ್ತಕ್ಕಂತಹ ವಾದ್ಯಣ್ಣನವರಿಗೆ ಈ ಸಂದರ್ಭದಲ್ಲಿ ವೇದಿಕೆಯ ಗಣ್ಯರು ಶಾಲು ಹೊದಿಸಿ ಫಲಪುಷ್ಪವನ್ನ ನೀಡಿ ಅವರಿಗೆ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಮಾಜಿ ಪ್ರಾಚಾರ್ಯರಿದ್ದಾರೆ. ನಮ್ಮ ಕನ್ನಡ ಕಲರವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕೂಡ ನಡೆಸುವುದಕ್ಕೆ ನಮಗೆ ಪ್ರೇರಣೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನ ಇಡ್ತಾ ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಿದಂತ ವಾದಿಯಣ್ಣನವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಮತ್ತು ನಮ್ಮ ಫ್ರೆಂಡ್ಸ್ ಶ್ರೀ ಮುಣ್ಕೂರು ಇವರ ಈ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಕನ್ನಡ ಕಲರವ ಪ್ರತಿಭಾನ್ವಿತ ಮಕ್ಕಳ ಸಾಂಸ್ಕೃತಿಕ ಉತ್ಸವವನ್ನು ಒಳ್ಳೆಯ ರೀತಿಯಲ್ಲಿ ನೀವೆಲ್ಲರೂ ಅಂತ ಹೇಳಿದರೆ ಖಾಲಿ ಮೇಲೆ ಕೂತ್ಕೊಂಡವರಲ್ಲ, ಕೆಳಗೆ ಕೂತುಕೊಂಡವರ ಎಲ್ಲರ ಈ ನಮಗೆ ಆಶೀರ್ವಾದದೊಂದಿಗೆ ನಮ್ಮ ಈ ಒಂದು ಹೊಸ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಈ ಸೊಸೈಟಿಯಲ್ಲಿ ಈ ಸಭಾಂಗಣದಲ್ಲಿ ಇದೇ ಹೊಸತಾಗಿ ನಾವು ಎಣಿಸಿದ್ದಷ್ಟೇ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಮಾಡಬೇಕಂತ ಹೊಸತಾಗಿ ಆಚರಿಸಿದ್ದಾರೆ. ನಾನು ಎಣಿಸಿದ್ದೆ ನಿನ್ನೆ ನಮ್ಮ ಭಟ್ರು ಹೇಳುವಾಗ ಎಂತ ಮಾಡ್ತೀರಾ ನೀವು ಸುಮ್ಮನೆ ಒಂದು ಅಂತ. ಈಗ ನೋಡುವಾಗ ನಿಜವಾಗಿಯೂ ನನಗೆ ಭಾಳ ಸಂತೋಷವಾಗ್ತದೆ ನಿಮ್ಮ ಎಲ್ಲ ಆ್ಯಕ್ಟಿವಿಟೀಸ್ ನೋಡಿ. ನಾನು ಮನೆಯಲ್ಲೇ ಇದ್ದೆ, ನನಗೆ ಫೋನ್ನಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ನೀವೊಂದು ಇಷ್ಟು ಒಳ್ಳೆಯ ಫಂಕ್ಷನನ್ನು ನೀವು ನೋಡದೆ ನೀವೊಂದು ಮನುಷ್ಯರಂತ. ನಿಜವಾಗಿ ನನಗೆ ಬೇರೆ ಇದಕ್ಕಿಂತಲೂ ಬೇರೆ ಕೆಲಸ ಇದ್ದರಿಂದ ನನಗೆ ಬರಲಿಕ್ಕೆ ನೋಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳ ಹತ್ತಿರವೂ ಮಕ್ಕಳ ಹಿರಿಯರ ಹತ್ತಿರವೂ ಇಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದವರ ಹತ್ರ ನಾನು ಕ್ಷಮೆಯನ್ನು ಕೇಳುತ್ತಾ, ನೀವು ಇಂಥ ಒಂದು ಪ್ರಭಾಕರ್ ಮಾಸ್ಟರ್ ಹತ್ರ ನನಗೆ ಯಾವಾಗಲೂ ವಿಶ್ವಾಸವೇ. ಅವರು ಬಂದರೆ ಒಂದು ನಮ್ಮದು ಫಂಕ್ಷನ್ ಕರೆಕ್ಟ್ ಆಗ್ತದೆ ಅಂತ ವಿಶ್ವಾಸ. ಖಂಡಿತ ನಾನು ಯಾವೊಂದು ಫಂಕ್ಷನ್ ಅರೇಂಜ್ ಮಾಡೋದಾದರೂ ಅರುಣ್ ಮುಖಾಂತರ ಪ್ರಭಾಕರ್ ಮಾಸ್ಟರ್ ಇವರನ್ನು ಎಲ್ಲ ಕರೆದು ನಮಗೆ ಅಷ್ಟೆಲ್ಲ ಈ ಫಂಕ್ಷನ್ ಮಾಡಿ ಅಂತ ಪ್ರೋತ್ಸಾಹ ಕೊಡಲಾಗ್ತದೆ. ಮಾಡಲಿಕ್ಕೆ ನಮಗೆ ನಿಜವಾಗಿ ಗೊತ್ತಿಲ್ಲ. ಈಗ ನಮ್ಮ ಪ್ರಿನ್ಸಿಪಾಲ್ರು ಇವರು ನನ್ನಷ್ಟು ಭಾಳಷ್ಟು ಹೊಗಳಿದರು. ಆದರೆ ಹೋದ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಏನೋ ನನಗೆ ಅವಕಾಶವಿತ್ತು, ನಾನು ದೇವಸ್ಥಾನದ ಆಡಳಿತ ಮುಕ್ತೇಸರನಾಗಿದ್ದೆ. ಆಗ ನಾನು ಹೇಳಿದ್ದೆ, ಹೌದು ಪ್ರಭಾಕರ್ ಮಾಸ್ಟರ್ ಏನು ಬೇಕು ನಿಮಗೆ ನಮ್ಮಿಂದ,
ನಾವು ಖಂಡಿತ ಕೊಡುತ್ತೇವೆ. ಊಟ ಬೇಕಾ, ಚಹಾ ಬೇಕಾ, ಹಾಗೆ ಬೇಕಾದ ಎಲ್ಲ ಸವಲತ್ತನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿ ನಮಗೂ ನಮ್ಮ ತಂಡದವರಿಗೆ ಬಹಳಷ್ಟು ಸಂತೋಷ ಮಾಡಿದ್ದಾರೆ. ಅದೇ ದೊಡ್ಡ ಸಂಗತಿ ಅಂತ ಹೇಳಲು ನಾನು ಬಯಸ್ತೇನೆ. ಅಲ್ಲದೆ ಇವತ್ತು ನಮ್ಮ ಫ್ರೆಂಡ್ಸ್ನವರು ಬಹಳಷ್ಟು ಪ್ರೋತ್ಸಾಹಧನವನ್ನು ಕೊಟ್ಟಿದ್ದಾರೆ. ಈ ಎಲಿಮೆಂಟ್ರಿ ಶಾಲೆಯಷ್ಟು 12 ಮಕ್ಕಳಿಗೆ 1,000 ಹಾಗೆ ಕೊಟ್ಟಿದ್ದಾರೆ. ಅದು ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅವರ ಹತ್ರ ಹಣ ಉಂಟಂತ ಕೊಟ್ಟದ್ದಲ್ಲ, ನಾವು ಕಲಿತ ಶಾಲೆ ಉಳಿಯಬೇಕಂತ. ಈ ಶಾಲೆಗೆ ಮಕ್ಕಳು ಹಣ ಕೊಟ್ಟಿದ್ದರಿಂದ ಹಿರಿಯರು ಸಹ ಪಾಪ ಕೆಲವರು ನಿಜವಾಗಿಯೂ ನಮ್ಮ ಈ ಕನ್ನಡ ಶಾಲೆಗೆ ಬರುವವರಂತ ಹೇಳಿದರೆ ಸ್ವಲ್ಪ ಹಣದ ಅಡಚಣೆ ಇರುವವರೇ ಖಂಡಿತ. ಆದ್ದರಿಂದ ಇವರನ್ನು ಹುರಿದುಂಬಿಸಿ ನಮ್ಮ ಶಾಲೆಯನ್ನು ಉಳಿಸುವಂಥ ಈ ನಮ್ಮ ಫ್ರೆಂಡ್ಸ್ ಕ್ಲಬ್ನವರು ಆಚರಿಸ್ತಾರೆ. ಹೀಗೆ ಎಲ್ಲ ಕ್ಲಬ್ನವರು ನಮ್ಮ ಶಾಲೆ ಉಳಿಸಲಿ, ನಮ್ಮ ಊರಿನ ಸಂಸ್ಥೆಗಳನ್ನು ಉಳಿಸಲಿ, ಊರಿನ ಜನರನ್ನು ಉಳಿಸಲಿ. ಇದೇ ಶಾಲೆ ಅಲ್ಲ, ಅವರು ಕೆಲವು ಬಡವರಿಗೆ ಮನೆಗೆ ಹೋಗಿ ಅವರಿಗೆ ಬೇಕಾದ ಸವಲತ್ತನ್ನು ಕೊಡುತ್ತಾರೆ. ಕೆಲವರು ಹುಷಾರಿದ್ದವರನ್ನು ಆಸ್ಪತ್ರೆಗೆ ಕೊಂಡೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇದೆಲ್ಲ ನಮ್ಮ ಫ್ರೆಂಡ್ಸ್ನವರ ಒಳ್ಳೆಯತನ. ಇವರು ಇನ್ನೂ ಸಹ ಇವರಿಗೆ ದೇವರು ಒಳ್ಳೆಯದು ಮಾಡಲಿ, ಇದನ್ನು ಆಚರಿಸಲು ಅವಕಾಶ ಕೊಡಲಿ. ಮತ್ತು ನಾನು ಒಂದು ಹೇಳುವುದಂತ ಹೇಳಿದರೆ, ನಮ್ಮ ಈ ಒಂದು ಸಭಾಂಗಣವನ್ನು ಇವತ್ತು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಇದೆ. ಮುನ್ಕೂರ್ನವರು ಹೇಳ್ತಾರೆ ಇಷ್ಟು ದೊಡ್ಡ ಸಭಾಂಗಣ ಉಂಟಾ ಅಂತ. ನಮ್ಮ ಪ್ರಿನ್ಸಿಪಾಲ್ ನೋಡಿದ್ರ ಅಂತ ಗೊತ್ತಿಲ್ಲ. ಆಳ್ವಾರ್ ಹತ್ರ ಡಾಕ್ಟರ್ ಆಳ್ವಾರ್ ಹತ್ರ ಕೇಳಿದೆ, ನೀವು ನೋಡಿದ್ರ ಅಜ್ಜಿ ಇದೊಟ್ಟು ಇಂಚಿನ ಈತ ಸೋಕು ಮುಂದೆ ನಮ್ಮ ಮುಂಡೆ ಈತಿಯಲ್ಲೇ ಜಾಗಡ ಮಲ್ದಾರ ನಾನು ಎನ್ನಿದಿಲ್ಲ ಅಂತ ಹೇಳಿದರು. ಅದೇ ನಮಗೆ ದೊಡ್ಡ ಸಿಕೆ. ಇನ್ನೂ ನಿಮ್ಮೆಲ್ಲರ ಹಿರಿಯರ ಹಾಗೂ ಕಿರಿಯರ ಆಶೀರ್ವಾದ ಈ ಸಂಸ್ಥೆಗೂ ನಮ್ಮ ಸಿಬ್ಬಂದಿಗೂ ನಮಗೂ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಇನ್ನು ಎಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ, ನಮ್ಮ ಫ್ರೆಂಡ್ಸ್ ಕ್ಲಬ್ ಅವ್ರದ್ದು ಯಾವ ಒಂದು ಸಣ್ಣದು ಫಂಕ್ಷನ್ ಆದರೂ ಇಲ್ಲಿ ಮಾಡಿ ನಮಗೆ ಬಾಡಿಗೆ ಅಥವಾ ಇನ್ನಿತರ ಏನು ಕೊಡಬೇಡಿ, ನಮ್ಮಿಂದ ಆದಷ್ಟು ನಿಮಗೆ ನಾವು ಸಹಕಾರ ಕೊಡುತ್ತೇವೆ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಹಳ ದೊಡ್ಡ ಒಂದು ಆಶ್ವಾಸನೆಯನ್ನು ಕೊಟ್ಟರು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ವಾದಿಯಣ್ಣನವರಿಗೆ. ತಮಗೆ ತಲೆಬಾಗಿ ನಮಿಸ್ತಾ ಇದ್ದೇವೆ ಸರ್. ಹಾಗೆ ಮುಂದಿನ ಕಾರ್ಯಕ್ರಮ ಈಗಾಗಲೇ ನಾವು ಹೇಳಿರೋ ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಹಿಂದಿನ ಶಕ್ತಿ ಎಲ್ಲ ವಿದ್ಯಾಸಂಸ್ಥೆಗಳ ಮುಖ್ಯ ಶಿಕ್ಷಕರು ಮತ್ತು ವ್ಯವಸ್ಥಾಪಕರುಗಳು. ನಾವಿವತ್ತು ಒಂದು ದಿನ ಕಾರ್ಯಕ್ರಮ ಮಾಡೋದಿದ್ದರೆ ನಮಗೆ ಗೊತ್ತಿದೆ, ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಬೇಕಾದ್ರೆ 16 ದಿನ ಮಕ್ಕಳಿಗೆ 16 ದಿನಗಳ ತರಬೇತಿಯನ್ನು ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾದ್ರೆ ಆ ಮಕ್ಕಳನ್ನು ಕರ್ಕೊಂಡು ಬರ್ತಕ್ಕಂಥದ್ದು, ಹಾಗೆ ವ್ಯವಸ್ಥಿತವಾಗಿ ಆ ಮಕ್ಕಳನ್ನು ಮನೆಗೆ ಬಿಡುವಂಥ ಜವಾಬ್ದಾರಿ, ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೊಂಡಂಥ ಎಲ್ಲ ತಂಡಗಳ ಎಲ್ಲ ಶಾಲೆಗಳ ವ್ಯವಸ್ಥಾಪಕರ ತಂಡ ಮುಖ್ಯಸ್ಥರು ಯಾರಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ 1,000 ರೂಪಾಯಿ ನಗದು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಆ ತಂಡದ ಮುಖ್ಯಸ್ಥರು ವೇದಿಕೆಗೆ ಬಂದು ಈ ಒಂದು ನಗದು ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಅಂಗನವಾಡಿಗಳ ಮುಖ್ಯಸ್ಥರು, ಪುನರ್ಕೆರೆ ಅಂಗನವಾಡಿಯ ಶಿಕ್ಷಕಿ ದಯವಿಟ್ಟು ವೇದಿಕೆಗೆ ಬರಬೇಕು. ಅದರ ಜೊತೆ ಮಕ್ಕಳಿಗೆ ಸರ್ಟಿಫಿಕೇಟನ್ನು ಕೂಡ ಕೊಡ್ತಾ ಇದ್ದೇವೆ. ಸರ್ಟಿಫಿಕೇಟ್ ಕೂಡ ಕೊಡಿ. ಭಾಗವಹಿಸಿದಂಥ ಎಲ್ಲ ಮಕ್ಕಳ ಸರ್ಟಿಫಿಕೇಟನ್ನು ಕೊಡಬೇಕು. ಬಹಳ ದೂರದ ಪುನರ್ಕೆರೆಯಿಂದ ಮಕ್ಕಳನ್ನು ತರಬೇತಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಪಾತ್ರ ಮಹತ್ತರವಾದುದು ಮೇಡಮ್. ತಮಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬು ಧನ್ಯವಾದಗಳು ಮೇಡಮ್. ಸಂಕಲಕರಿಯ ಅಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಸಂಕಲಕರಿಯ
ಅಂಗನವಾಡಿಯ ಕಾರ್ಯಕರ್ತೆ, ತಮಗೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಮೇಡಮ್. ಮಕ್ಕಳನ್ನೆಲ್ಲ ತಯಾರಿ ಮಾಡಿಕೊಂಡು ಇಲ್ಲಿಯವರೆಗೂ ಕರ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ. ತಮಗೆ ತುಂಬು ಧನ್ಯವಾದಗಳು. ಇನ್ನ ಅಂಗನವಾಡಿಯ ಮೇಲ್ವಿಚಾರಕಿ, ಇನ್ನ ಅಂಗನವಾಡಿ ಸಚ್ಚರಿಪೇಟೆ ಫಸ್ಟ್, ಅಂಗನವಾಡಿ ಸಚ್ಚರಿಪೇಟೆ ಫಸ್ಟ್. ಬಹುಶಃ ಇವತ್ತಿನ ಕಾರ್ಯಕ್ರಮದ ಹಿಂದಿನ ದೊಡ್ಡ ಶಕ್ತಿ ಪುಷ್ಪ ಮೇಡಮ್ ಅವರು. ಹೆಚ್ಚಿನ ಅಂಗನವಾಡಿ ಅವರನ್ನು ಕಾಂಟ್ಯಾಕ್ಟ್ ಆಗಿದ್ದೆ ಅವರು. ಅವ್ರದ್ದು ಕೂಡ ನಮಗೆ ದೊಡ್ಡ ಪ್ರೇರಣೆ ಇದೆ. ವಿಶೇಷವಾಗಿ ನಾನು ಪುಷ್ಪ ಮೇಡಮ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ದಡ್ಡು ಅಂಗನವಾಡಿ ಶಾಲೆಯ ಮೇಲ್ವಿಚಾರಕಿ. ಥ್ಯಾಂಕ್ ಯು ಮೇಡಮ್. ತಮ್ಮೆಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ. ತಮಗೆ ತುಂಬು ಧನ್ಯವಾದಗಳು. ಸಚ್ಚರಿಪೇಟೆ ಸೆಕೆಂಡ್ ಮೇಡಮ್, ಬನ್ನಿ ನಿಮ್ಮದು. ಸಚ್ಚರಿಪೇಟೆ ಸೆಕೆಂಡ್. ಮೇಡಮ್ ಥ್ಯಾಂಕ್ ಯು. ಇವರ ಒಂದು ಮಗುವಿಗೆ ಸ್ಪರ್ಧೆಯಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಮೊನ್ನೆಯಿಂದ 4 ಸರಿ ಕಾಲ್ ಮಾಡಿದ್ರು, ಒಂದು ಅವಕಾಶ ಕೊಡಬೇಕು ಅಂತ. ಹಾಗೆ ಬೆಳಿಗ್ಗೆ ಬಂದ ಕೂಡಲೇ ಫಸ್ಟ್ ಈ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ಮೇಡಮ್ ಅವರ ಮಕ್ಕಳು. ಧನ್ಯವಾದಗಳು ಮೇಡಮ್. ಇನ್ನ ಕುರ್ಕಿಲ್ ಬೆಟ್ಟು ಬಹಳ ಆಸಕ್ತಿಯಿಂದ ಮಕ್ಕಳನ್ನು ಕರ್ಕೊಂಡು ಬಂದು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ ಮೇಡಮ್. ತಮಗೆ ತುಂಬು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಪ್ರಾಥಮಿಕ ಕಿರಿಯ ವಿಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಕೂರು ತಂಡದ ವ್ಯವಸ್ಥಾಪಕರು ಮೇಡಮ್ ಅವರು ಕೂಡ ಬಹಳ ದೂರದಿಂದ ಬರಲೇಬೇಕು ಅಂತ, ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ ಮೇಡಮ್. ತಮಗೆ ತುಂಬು ಧನ್ಯವಾದಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡ್ಕೂರು ಜೋರಾದ ಚಪ್ಪಾಳೆ. ಯಾಕಂದ್ರೆ ನಮ್ಮ ಇಡೀ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ಶಕ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡ್ಕೂರು. ಶಿಕ್ಷಕರೆಲ್ಲ ಬರಬೇಕು. ಮುಂಡ್ಕೂರು ಶಾಲೆ ಶಿಕ್ಷಕರೆಲ್ಲರೂ ವೇದಿಕೆ ಬರಬೇಕು. ಮುಂಡ್ಕೂರು ಶಾಲೆಯ ಎಲ್ಲ ಶಿಕ್ಷಕರು ವೇದಿಕೆ ಬರಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟಂತಹ ಇಡೀ ತಂಡ ಎಲ್ಲರೂ ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇತ್ತೀಚೆಗಷ್ಟೇ ಇಬ್ಬರು ಹೊಸ ಶಿಕ್ಷಕರು ಸೇರ್ಪಡೆಯಾಗಿದ್ದಾರೆ ಈ ಸಂಸ್ಥೆಗೆ. ಕರ್ನಾಟಕ ಸರ್ಕಾರದಿಂದ ನೇಮಕ ಆದಂಥ ಇಬ್ಬರು ಶಿಕ್ಷಕರು ಸೇವೆ ಆರಂಭಿಸಿದ್ದಾರೆ ಇಲ್ಲಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎರಡೂ ಸಂಘಟನೆಗಳ ಪರವಾಗಿ ಶುಭಾಶಯವನ್ನು ಹಾರೈಸ್ತಾ ಇದ್ದೇವೆ. ಸೌಮ್ಯ ಮತ್ತು ವಿದ್ಯಾ ಹೊಸದಾಗಿ ಸೇರ್ಪಡೆಯಾದವರು. ಒಂದು ಫೋಟೋ ತೆಗೆಯೋಣ ಇವರ ಜೊತೆ, ಒಂದು ಫೋಟೋ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುರ್ಕಿಲ್ಬೆಟ್ಟು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುರ್ಕಿಲ್ಬೆಟ್ಟು ಮೇಡಮ್ ಅವರು ಕೂಡ ನಮ್ಮೊಂದಿಗೆ ಮೊನ್ನೆಯಿಂದ ಈ ಸ್ಪರ್ಧೆಗಳ ಬಗ್ಗೆ ಕೇಳ್ತಾ ಇದ್ರು. ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮೇಡಮ್ ತಮಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅನುದಾನಿತ
ಹಿರಿಯ ಪ್ರಾಥಮಿಕ ಶಾಲೆ ಪಸ್ರಾಲು ಮೇಡಮ್ ಬನ್ನಿ ಮೇಡಮ್. ಪಸ್ರಾಲು ಸಂಸ್ಥೆಯವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸುವುದರ ಮೂಲಕವಾಗಿ ನಮ್ಮ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಸಹಕರಿಸಿದ್ದೀರಿ. ಇಲ್ಲಿ HM ಕೂಡ ಇದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು. ಪಸ್ರಾಲು ಶಾಲೆಯ ಬೇರೆ ಶಿಕ್ಷಕರಿದ್ರೆ ದಯವಿಟ್ಟು ವೇದಿಕೆ ಬರಬೇಕು. HM ಅವರು ಇದ್ದಿರ್ಬೇಕಲ್ಲಿ. ಸಂಗಮ್ ಸರ್ ಇದ್ದಾರೆ, ಸಂಗಮ್ ಸರ್ ಬನ್ನಿ ಸರ್, ಬನ್ನಿ ಬನ್ನಿ ಸರ್. ತಮಗೆ ತುಂಬ ಧನ್ಯವಾದಗಳು ಸರ್. ನಮ್ಮೆಲ್ಲ ಮಕ್ಕಳನ್ನ ತಯಾರಿ ನಡೆಸ್ಕೊಂಡು ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುನಾರ್ಕೆರೆ ಬಹಳ ದೂರದ ಪುನಾರ್ಕೆರೆಯಿಂದ ನಮ್ಮ ಮಕ್ಕಳನ್ನ ತರಬೇತಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದೆ ಸರ್. ತಮ್ಮ ಬೇರೆ ಟೀಚರ್ಸ್ ಇದ್ದಾರೆ ಸರ್, ಬೇರೆ ಟೀಚರ್ಸ್ ಇದ್ದಾರೆ ಸರ್. ಪುನಾರ್ಕೆರೆ ಶಾಲೆಯ ಶಿಕ್ಷಕರಿದ್ರೆ ದಯವಿಟ್ಟು ವೇದಿಕೆ ಬನ್ನಿ. ಬೇರೆ ಶಿಕ್ಷಕರಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಬನ್ನಿ ಮೇಡಮ್ ಬನ್ನಿ. ಬಹಳ ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದು ನಮ್ಮೊಂದಿಗೆ ಬೆಂಬಲಿಸಿದ್ದೀರಿ, ತಮ್ಮನ್ನ ಹರಸಿದ್ದೀರಿ. ತಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಹಾಗೆ ಸೇಂಟ್ ಜೋಸೆಫ್ ಬೆಳಮಂಡ್ ಶಿಕ್ಷಕರಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಕಿರು ಸ್ಮರಣಿಕೆಯನ್ನ ಮತ್ತು ನಗದು ಪುರಸ್ಕಾರವನ್ನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ತಮಗೆ ಧನ್ಯವಾದಗಳು ಮೇಡಮ್. ಬಹಳ ದೂರದಿಂದ ಆ ಮಕ್ಕಳನ್ನ ಕರ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ. ತಮಗೆ ಪ್ರೀತಿಯ ಧನ್ಯವಾದವನ್ನ ಅರ್ಪಿಸ್ಕೊಳ್ತಾ ಇದ್ದೇನೆ. ಮತ್ತೆ ಯಾವ ಸ್ಕೂಲ್ ಬಿಟ್ಟು ಹೋಗಿಲ್ಲಲ್ಲ? ಎಸ್. ಈಗ ವೇದಿಕೆ ಗಣ್ಯರಿಗೆ ಗೌರವಾರ್ಪಣೆ, ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಅಶೋಕಣ್ಣ ಅವರಿಗೆ, ದಾನಿಗಳು, ಮುಡ್ಕೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥ ಅಶೋಕಣ್ಣ ಅವರಿಗೆ, ಸಂದೀಪಣ್ಣ, ಈ ವರ್ಷ ಲಯನ್ಸ್ ಕ್ಲಬ್ನ ಸಾರಥ್ಯವನ್ನು ವಹಿಸಿಕೊಂಡಂಥ ನಮ್ಮೆಲ್ಲರ ಪ್ರೀತಿಯ ಸಂದೀಪಣ್ಣನವರಿಗೆ ಗೌರವಾರ್ಪಣೆ. ಹಾಗೆ ಸಿಲ್ವೆಸ್ಟರ್ ಸರ್, ಪಾಂಡುರಂಗ ಪ್ರಭು ಅವರಿಗೆ ಗೌರವಾರ್ಪಣೆ. ಹಾಗೆ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ಸಿಲ್ವೆಸ್ಟರ್ ಅವರಿಗೆ ಗೌರವಾರ್ಪಣೆ. ಹಾಗೆ ಪ್ರವೀಣ್ ಶೆಟ್ಟಿ ಅವರಿಗೆ ಗೌರವಾರ್ಪಣೆ. ಬಹುಶಃ ವೇದಿಕೆಯ ಎಲ್ಲ ಗಣ್ಯರು ಕೂಡ ಮೌನದಿಂದಲೇ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ತಮ್ಮೆಲ್ಲರ ಬಹು ನಿರೀಕ್ಷಿತ ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ. ತಾವೆಲ್ಲ ಏನು ಕಾಯ್ತಾ ಇದ್ದೀರಿ, ನಿರೀಕ್ಷೆ, ಫಲಿತಾಂಶ. ಇದೀಗ
ತಮ್ಮ ಮುಂದೆ ಇವತ್ತು ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಡೆದಂಥ ಎಲ್ಲ ಸ್ಪರ್ಧೆಗಳ ಫಲಿತಾಂಶವನ್ನು ತಮ್ಮ ಮುಂದೆ ಇಡೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮೊದಲಿಗೆ ಅಂಗನವಾಡಿ ಕೇಂದ್ರದ ಸ್ಪರ್ಧೆಗಳು. ಒಟ್ಟು ಸುಮಾರು 7 ತಂಡಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಆ 7 ತಂಡಗಳಲ್ಲಿ ಬಹುಶಃ ನಾವು ನಿರೀಕ್ಷಿಸಿದಷ್ಟು ಫಲಿತಾಂಶ ಇತ್ತು. ಜಡ್ಜಸ್ ಅವರು ಈಗಾಗಲೇ ಹೇಳಿದರು, ನಮಗೆ ಅಂಕ ಹಾಕಲಿಕ್ಕೆ ಬಹಳ ಕಷ್ಟ ಆಯಿತು ಅಂತಕ್ಕಂಥ. ಯಾಕಂದರೆ ಸಣ್ಣ ಮಕ್ಕಳು ಯಾವ ರೀತಿ ಮಾಡಿದ್ರು ಚೆಂದ ಕಾಣ್ತದೆ, ಅಂಕ ಹಾಕುವವರಿಗೆ ಬಹಳ ಕಷ್ಟ ಅದು. ಅಂಥದ್ರಲ್ಲಿಯೂ ಕೂಡ ಯುದ್ಧದಲ್ಲಿ 3 ತಂಡವನ್ನು ಅವರು ಆಯ್ಕೆ ಮಾಡಿದ್ದಾರೆ. ಅಂಗನವಾಡಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ತಂಡ ಸಂಖ್ಯೆ 3 ಪುನರ್ಕೆರೆಯವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅವರ ಮೇಲ್ವಿಚಾರಕಿ ಭಾಗೀರಥಿ ಮೇಡಮ್ ತಮ್ಮೆಲ್ಲ ಮಕ್ಕಳೊಂದಿಗೆ ವೇದಿಕೆಗೆ ಬಂದು ಪ್ರಥಮ ಸ್ಥಾನದ ನಗದು ಪುರಸ್ಕಾರ 4,000 ರೂಪಾಯಿ ನಗದು ಹಾಗೆ ಪ್ರಶಸ್ತಿ ಪತ್ರವನ್ನು ತಾವು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯ ಗಣ್ಯರು ಈ ನಗದು ಪುರಸ್ಕಾರವನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದೇವೆ, ನಾವು ಬೆಂಬಲಿಸ್ತಾ ಇದ್ದೇವೆ. ಭಾಗೀರಥಿ ಮೇಡಮ್, ತಮಗೆ ಶುಭಾಶಯಗಳು, ಅಭಿನಂದನೆಗಳು. ಯಾಕಂದರೆ ಬಹಳ ಉತ್ತಮವಾದಂತಹ ಒಂದು ಪ್ರದರ್ಶನವನ್ನು ತಾವು ನೀಡಿದ್ದೀರಿ. ಈ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಉತ್ತಮ ತರಬೇತಿಯನ್ನು ಕೊಡೋದ್ರೊಂದಿಗೆ ಮಕ್ಕಳನ್ನು ಇಲ್ಲಿಯವರೆಗೂ ಕೂಡ ಕರ್ಕೊಂಡು ಬಂದು ನಗದು ಪುರಸ್ಕಾರ ಪಡೆದಿರಿ, ಅಭಿನಂದನೆಗಳು. ವೇದಿಕೆಯ ಗಣ್ಯರು ವಾದಿಯಣ್ಣ ದಯವಿಟ್ಟು ನಗದು ಪುರಸ್ಕಾರ ಮತ್ತು ಪಾರಿತೋಷಕ ಹಾಗೂ ಪ್ರಮಾಣ ಪತ್ರವನ್ನು ನೀಡಿ ಪುರಸ್ಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. 4,000 ನಗದು ಪುರಸ್ಕಾರ, ಪಾರಿತೋಷಕ ಮತ್ತು ಪ್ರಮಾಣ ಪತ್ರ. ಉಳಿದದೆಲ್ಲ ಮೇಡಮ್ ಹತ್ರ ಕೊಡಿ ಸರ್, ಉಳಿದದ್ದು ಮೇಡಮ್ ಹತ್ರ ಕೊಡಿ. ಅದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಇದೆ ಮೇಡಮ್, ಪ್ರಮಾಣ ಪತ್ರ ಮತ್ತು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಇದೆ. ಪುನರ್ಕೆರೆ ತಂಡ ಇವತ್ತಿನ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇದರ ಅಭಿವಂದನೆ. ಹಾಗೆ 2ನೇ ಸ್ಥಾನವನ್ನು ಪಡೆದವರು ಅಂಗನವಾಡಿ ವಿಭಾಗದಲ್ಲಿ ತಂಡ ಸಂಖ್ಯೆ 4 ಅಂಗನವಾಡಿ ಸಚ್ಚರಪೇಟೆ ಫಸ್ಟ್ ಪುಷ್ಪಾ ಮೇಡಮ್ ಅವರ ತಂಡ. ಪುಷ್ಪಾ ಮೇಡಮ್ ಅವರು ಬಹುಶಃ ಕನ್ನಡ ಕಲರವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬೆಂಬಲಿಸಿದವರು. ಇದನ್ನ ನಮ್ಮ ಪಾಂಡುರಂಗ ಪ್ರಭುರವರು ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಗದು ಪುರಸ್ಕಾರ 2,000 ಮತ್ತು ಪಾರಿತೋಷಕವನ್ನು ನೀಡಿ ಸರ್ಟಿಫಿಕೇಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಪುಷ್ಪಾ ಮೇಡಮ್, ತಮ್ಮ ಸಹಕಾರ ನಮಗೆ ಯಾವತ್ತೂ ಬೇಕು. ನಾವು ನೋಡಿದಾಗೆ ಅತ್ಯಂತ ಕ್ರಿಯಾಶೀಲ ಮೇಲ್ವಿಚಾರಕಿ ಕುಮಾರಿ ಪುಷ್ಪಾ ಮೇಡಮ್ ಅವರು. ಬನ್ನಿ, ಎಲ್ಲರೂ ಬನ್ನಿ. ಹೆಲ್ಪರ್ ಇದಾರಲ್ಲ, ಹೆಲ್ಪರ್ ಮೇಡಮ್ ಇದ್ದಾರೆ, ಅವ್ರನ್ನ ಕರೀರಿ. ಇಲ್ವಾ? ಅಭಿನಂದನೆಗಳು ಮೇಡಮ್, ತಮ್ಮ ಪೂರ್ಣ ಸಹಕಾರ, ಇವತ್ತಿನ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ತಮ್ಮ ಪೂರ್ಣ ಸಹಕಾರ.
ಮೇಡಮ್ ಅಭಿನಂದನೆಗಳು, ಪೂರ್ಣ ಸಹಕಾರವನ್ನು ತಾವು ನೀಡಿದ್ದೀರಿ. ಇದೀಗ ತೃತೀಯ ಸ್ಥಾನವನ್ನು ಪಡ್ಕೊಂಡವರು ನಿರೀಕ್ಷೆ ಉಂಟಾ ಯಾರಿಗಾದರೂ? ತೃತೀಯ ಸ್ಥಾನವನ್ನು ಪಡೆದವರು ಅಂಗನವಾಡಿ ಕೇಂದ್ರ ಸಚ್ಚರಿಪೇಟೆ ಸೆಕೆಂಡ್, ಇವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಶಶಿಕಲಾ ಮೇಡಮ್, ಮಕ್ಕಳಿಲ್ವಾ? ಮಕ್ಕಳನ್ನ ಕರೀರಿ. ಹೋಗಿದ್ದಾರಾ? ಎಸ್. ಯಾರಾದರೂ ಬೇರೆ ಸ್ಟಾಫ್ ಇದ್ರೆ ಬರಲಿ, ಪೇರೆಂಟ್ಸ್ ಇದ್ರೆ ಬರಲಿ. ಸಹಾಯಕ್ಕೆ ಬರಲಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ. ಶಶಿಕಲಾ ಮೇಡಮ್ ಅವರು ಬಹಳ ಸೀರಿಯಸ್ ಆಗಿ ತಗೊಂಡಿದ್ರಿಂದ, ಬಹಳ ಗಂಭೀರವಾಗಿ ತಗೊಂಡು ಬಹುಶಃ ಈ ಒಂದು ಮಕ್ಕಳಿಗೆ ಉತ್ತಮವಾದಂಥ ತರಬೇತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ತಮಗೆ ಶುಭಾಶಯಗಳು ಮೇಡಮ್. ಬನ್ನಿ ಮೇಡಮ್, ಬನ್ನಿ. ಯಾಕಂದ್ರೆ ಸಣ್ಣ ಮಕ್ಕಳನ್ನ ತಯಾರಿ ಮಾಡತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದು ಬಹುಮಾನವನ್ನ ಪಡೆದಿದ್ದಾರೆ. ಧನ್ಯವಾದಗಳು. ಬಹುಮಾನವನ್ನು ವಿತರಿಸಿದಂಥ ಮತ್ತು ಬಹುಮಾನವನ್ನು ಪಡೆದವರು. ಇದೀಗ ಪ್ರಾಥಮಿಕ ಕಿರಿಯ ವಿಭಾಗದ ಫಲಿತಾಂಶದ ಕಡೆ ಹೋಗ್ತಾ ಇದ್ದೇವೆ. ಪ್ರಾಥಮಿಕ ಕಿರಿಯ ವಿಭಾಗದ ಪ್ರಥಮ ಸ್ಥಾನವನ್ನು ಪಡೆದವರು ನಿರೀಕ್ಷೆ ಉಂಟಲ್ಲ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು, ಇವರು ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ದಯವಿಟ್ಟು ತಂಡದ ಎಲ್ಲ ಮಕ್ಕಳು ಬರಬೇಕು, ಶಿಕ್ಷಕರು ಬರಬೇಕು. ಇದು ನಗದು ಪುರಸ್ಕಾರ, 5,000 ರೂಪಾಯಿ ನಗದು ಪುರಸ್ಕಾರ. ಅದರೊಂದಿಗೆ ಪಾರಿತೋಷಕ ಮತ್ತು ಪ್ರಮಾಣ ಪತ್ರವನ್ನ ನೀಡುತ್ತಾ ಇದ್ದೇವೆ. ಬಹಳ ದೊಡ್ಡ ಮೊತ್ತ, 5,000 ರೂಪಾಯಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಬಂಧುಗಳಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಕಿರಿಯ ವಿಭಾಗದ ಪ್ರಥಮ ಸ್ಥಾನ ಅಶೋಕ್ ಅಣ್ಣ, ದಯವಿಟ್ಟು ಬಹುಮಾನವನ್ನು ನೀಡಬೇಕು ಎಂದು ವಿನಂತಿ ಮಾಡ್ತಾ ಇದ್ದೇವೆ. ಅಶೋಕ್ ಶೆಟ್ಟಿ ಅವರು ಮುಣ್ಕೂರಿನ ಪರಿಸರದಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಪ್ರೋತ್ಸಾಹಿಸ್ತಾ ಇರುವವರು. ಅಶೋಕ್ ಅಣ್ಣ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ಶಕ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು. ಎಲ್ಲ ರೀತಿಯಲ್ಲೂ ನಮ್ಮನ್ನ ಪ್ರೋತ್ಸಾಹಿಸಿದವರು, ಬೆಂಬಲಿಸಿದವರು. ಮುಖ್ಯೋಪಾಧ್ಯಾಯರು ರಂಗಸ್ವಾಮಿ ಅವರು ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ನಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬೇಕು.
ಇಡೀ ತಂಡಕ್ಕೆ ಅಭಿನಂದಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಸ್ಪರ್ಧೆಗಳಲ್ಲಿ ತಾವು ಪಾಲ್ಗೊಳ್ಳುವಂತಾಗಲಿ, ಬಹುಮಾನ ಸಿಗುವಂತಾಗಲಿ ಇಂಥ ಮಾತೆ ದುರ್ಗಾ ಪರಮೇಶ್ವರಿಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಪ್ರಾಥಮಿಕ ಕಿರಿಯ ಹಂತದ ದ್ವಿತೀಯ ಬಹುಮಾನವನ್ನು ಪಡೆದವರು, ಪ್ರಾಥಮಿಕ ಕಿರಿಯ ಹಂತದ ದ್ವಿತೀಯ ಬಹುಮಾನವನ್ನು ಪಡೆದಂಥ ತಂಡ ಸಂಖ್ಯೆ 3 ಕೂರ್ಕಿಲ್ಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. 3,000 ರೂಪಾಯಿ ನಗದು ಪುರಸ್ಕಾರ, ಅದರೊಂದಿಗೆ ಪಾರಿತೋಷಕವನ್ನು ನೀಡಿ ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ಕೂರ್ಕಿಲ್ಬೆಟ್ಟು ಶಿಕ್ಷಕರು ಯಾರು ತೆರಳಬಾರ್ದು. ಕೊನೆಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದು ಫೋಟೋ ತೆಗಿಲಿಕ್ಕಿದೆ. ಅಂಗನವಾಡಿ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಯಾರು ಹೋಗಬಾರ್ದು. ಒಂದು ಫೋಟೋ, ಗ್ರೂಪ್ ಫೋಟೋಗಾಗಿ ನಿಲ್ಲಬೇಕು ನೀವು. ಕೂರ್ಕಿಲ್ಬೆಟ್ಟು ತಂಡ ದ್ವಿತೀಯ ಸ್ಥಾನವನ್ನು ಪಡೆದಿದೆ. ನಗದು ಪುರಸ್ಕಾರ 3,000 ಹಾಗೂ ಪ್ರಶಸ್ತಿ ಪತ್ರ, ಪಾರಿತೋಷಕವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತಂಡವನ್ನು ತರಬೇತಿಗೊಳಿಸಿದಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೂ, ಮಕ್ಕಳನ್ನು ಕರ್ಕೊಂಡು ಬಂದಂತಹ ಎಲ್ಲ ತಂಡದ ವ್ಯವಸ್ಥಾಪಕರಿಗೆ ಕೂಡ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ಮ ಫ್ರೆಂಡ್ಸ್ನ ತುಂಬು ಧನ್ಯವಾದವನ್ನು ಅರ್ಪಿಸ್ಕೊಳ್ತಾ ಇದ್ದೀವಿ. ಮೇಡಮ್, ಎಲ್ಲರೂ ತಮ್ಮ ಚಪ್ಪಾಳೆಯ ಮೂಲಕವಾಗಿ ವಿಜೇತರನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅಭಿನಂದನೆಗಳು ಮೇಡಮ್. ಇನ್ನು ತೃತೀಯ ಸ್ಥಾನವನ್ನ 2 ಶಾಲೆಗಳು ಹಂಚಿಕೊಂಡಿದ್ದಾರೆ. ಒಂದು ತಂಡ 5 ಪುನಾರ್ಕೆರೆ, ಇನ್ನೊಂದು ತಂಡ 4 ಪೊಸ್ರಾಲ್. ಪುನಾರ್ಕೆರೆ ಅವರು ಬನ್ನಿ, ಮೊದಲಿಗೆ ಪುನಾರ್ಕೆರೆ ಅವರು ಬನ್ನಿ. ಸಂದೀಪ್ ಅಣ್ಣನವರು ಈ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ನಗದು ಪುರಸ್ಕಾರ 1,000 ಮತ್ತು 1,000 ಇಬ್ಬರಿಗೆ ಹಂಚೋಗಿದೆ. 2,000 ನೀಡ್ತಾ ಇದ್ದಾವೆ. 1,000 ಎಕ್ಸ್ಟ್ರಾ. ಪುನಾರ್ಕೆರೆ ತಂಡ ಎಲ್ಲರೂ ತಮ್ಮ ಚಪ್ಪಾಳೆಯ ಮೂಲಕವಾಗಿ ಇಡೀ ತಂಡವನ್ನು ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ನಮ್ಮ ಲಯನ್ಸ್ ಅಧ್ಯಕ್ಷರು ಸಂದೀಪ್ ಅಣ್ಣ ಅವರು ನಗದು ಪುರಸ್ಕಾರ ಮತ್ತು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅಭಿನಂದನೆಗಳು ಸಂದೀಪ್ ಅಣ್ಣ. ಎಲ್ಲ ತಂಡದ ಸದಸ್ಯರಿಗೆ, ವಿಜೇತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಂಡ 4 ಪೊಸ್ರಾಲ್ ತಂಡ. ಮುಖ್ಯ ಶಿಕ್ಷಕರು ಕೂಡ ಬರಬೇಕು ವೇದಿಕೆಗೆ. ಎಲ್ಲ ಮಕ್ಕಳನ್ನು ತರಬೇತುಗೊಳಿಸಿ ಈ ಸ್ಪರ್ಧೆಗೆ ಬಂದು ಬಹುಮಾನ ವಿಜೇತರಾಗಿದ್ದೀರಿ. 1,000 ನಗದು ಪುರಸ್ಕಾರದೊಂದಿಗೆ ಪ್ರಶಸ್ತಿ ಪತ್ರ ಮತ್ತು ಪಾರಿತೋಷಕವನ್ನು ಪಡೆದಿದ್ದೀರಿ. ರವಿ ಅಣ್ಣನವರು ಈ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ಮುಣಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು, ನಮ್ಮೆಲ್ಲರ ಆತ್ಮೀಯರು, ರವೀಂದ್ರ ಶೆಟ್ಟಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ.
ಎಲ್ಲರೂ ತಮ್ಮ ಚಪ್ಪಾಳೆಯ ಮೂಲಕವಾಗಿ ವಿಜೇತರನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅಭಿನಂದನೆಗಳು. ಮತ್ತೊಮ್ಮೆ ಪೊಸ್ರಾಲು ತಂಡಕ್ಕೆ ಅಭಿನಂದನೆ ಹೇಳ್ತಾ ಇದ್ದೇವೆ. ಸರ್ ನಮಸ್ತೆ. ನಮ್ಮ ಸಹಕಾರ ನಾವು ಯಾವತ್ತೂ ಮರಿಲಿಕ್ಕಿಲ್ಲ. ಹಾಗೆ ಕೊನೆಯ ಹಂತದ ಪ್ರಾಥಮಿಕ ಹಿರಿಯ ವಿಭಾಗದ ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದೇವೆ. ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ತಂಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡ್ಕೂರು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡ್ಕೂರು. ಮುಂಡ್ಕೂರು ತಂಡದ ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಬರಬೇಕು. ಶಿಕ್ಷಕರು ಕೂಡ ವೇದಿಕೆಗೆ ಬರಬೇಕು. ಈ ಬಹುಮಾನವನ್ನು ಸಿಲ್ವೆಸ್ಟರ್ ಸರ್ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕೊಡಿ. ನಗದು ಪುರಸ್ಕಾರ 5,000 ರೂಪಾಯಿ. ನಗದು ಪುರಸ್ಕಾರ 5,000 ರೂಪಾಯಿ ಹಾಗೂ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ. ಚಪ್ಪಾಳೆಯ ಮೂಲಕವಾಗಿ ಇಡೀ ತಂಡವನ್ನು ಅಭಿನಂದಿಸ್ತಾ ಇದ್ದೇವೆ. ಪ್ರಾಥಮಿಕ ಹಿರಿಯ ವಿಭಾಗದ ಪ್ರಥಮ ಫಲಿತಾಂಶ, ಪ್ರಥಮ ಬಹುಮಾನ 5,000 ರೂಪಾಯಿ ನಗದು ಪುರಸ್ಕಾರ, ಪಾರಿತೋಷಕ ಹಾಗೂ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಡೀ ತಂಡಕ್ಕೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಇದೀಗ ಪ್ರಾಥಮಿಕ ಹಿರಿಯ ವಿಭಾಗದ ದ್ವಿತೀಯ ಫಲಿತಾಂಶ. ಸೈಂಟ್ ಜೋಸೆಫ್ ಬೆಳ್ಮನ್ ಇವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಎಲ್ಲ ಸ್ಪರ್ಧಾಳುಗಳು, ಶಿಕ್ಷಕರು, ತಂಡದ ವ್ಯವಸ್ಥಾಪಕರು ವೇದಿಕೆಗೆ ಬಂದು ನಗದು ಪುರಸ್ಕಾರ 3,000 ರೂಪಾಯಿ ಹಾಗೂ ಪಾರಿತೋಷಕವನ್ನು ನೀಡಬೇಕು ಅಂತ ವೇದಿಕೆಯ ಗಣ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯೋಗ ಪಟುವನ್ನು ನಾವು ಮರೀಲಿಕ್ಕಿಲ್ಲ ಯಾವತ್ತಿಗೂ. ನಮ್ಮೆಲ್ಲರನ್ನ ನಿಬ್ಬೆರಗುಗೊಳಿಸಿದಂತಹ ಯೋಗಪಟು ನಮ್ಮ ಮುಂದೆ ಇದ್ದಾನೆ. ಬಹಳ ಉತ್ತಮವಾಗಿ ನಾವೆಲ್ಲ ರೋಮಾಂಚನಗೊಂಡಿದ್ದೇವೆ ಅವನ ಯೋಗಕ್ಕಾಗಿ. ಅಭಿನಂದನೆಗಳು. ಒಳ್ಳೆಯ ಭವಿಷ್ಯ ಇದೆ ಅವನಿಗೆ. ತಂಡದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ.
ಇದೀಗ ಪ್ರಾಥಮಿಕ ಹಿರಿಯ ವಿಭಾಗದ ತೃತೀಯ ಫಲಿತಾಂಶ ಎಲ್ಲರಿಗೂ ಗೊತ್ತಿದೆ. ತಂಡ 2 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುನಾರ್ಕೆರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುನಾರ್ಕೆರೆ ತಂಡ ಪ್ರಭಾಕರ್ ಸರ್ ಕೊಡಿ ಸರ್. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಪ್ರಭಾಕರ್ ಸರ್ ಕೊಡಿ, ಸರ್ಟಿಫಿಕೇಟ್ ಕೊಡಿ ಸರ್. ಅಭಿನಂದನೆಗಳು. ಚಪ್ಪಾಳೆಯ ಮೂಲಕವಾಗಿ ಇಡೀ ತಂಡವನ್ನು ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇಡೀ ತಂಡ ಬಹಳ ದೂರದಿಂದ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೀರಿ. ತಮಗೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ನಮ್ಮ ಫ್ರೆಂಡ್ಸ್ ಮುಡ್ಕೂರು ಇದರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಇದೀಗ ಒಂದು ಫೋಟೋಗಾಗಿ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ವೇದಿಕೆ ಬರಬೇಕು. ಎಲ್ಲ ಶಿಕ್ಷಕ ಸ್ನೇಹಿತರು ಕೂಡ ನಮ್ಮ ಜೊತೆ ನಾವೆಲ್ಲ ಒಂದು ಫೋಟೋ ತೆಗೋಬೇಕು ಅಂತ ಒಂದು ಆಸೆ ಇದೆ. ಎಲ್ಲ ಬಂಧುಗಳು ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಜಡ್ಜಸ್ ಅವರು ಸೇರಿ. ಚಂದ್ರಿಕಾ ಮೇಡಮ್ ಬನ್ನಿ ಮೇಡಮ್. ಎಲ್ಲ ಶಿಕ್ಷಕ ಬಂಧುಗಳು ಬೇಗ ಬರಬೇಕು, ಬೇಗ ಬೇಗ ಬನ್ನಿ ಮೇಡಮ್, ಬನ್ನಿ ನೇಹ ಮೇಡಮ್, ಬನ್ನಿ ಬನ್ನಿ. ಮಾಲತಿ ಮೇಡಮ್ ಇದ್ದಾರಾ ಅಲ್ಲಿ? ಮಾಲತಿ ಮೇಡಮ್ ಇದ್ದಾರಾ? ಮಾಲತಿ ಮೇಡಮ್ ಇದ್ರೆ ಬನ್ನಿ ಬನ್ನಿ. ಇದ್ದಾರಾ ಮಾಲತಿ ಮೇಡಮ್? ಬನ್ನಿ. ಸವಿತಾ ಮೇಡಮ್ ಇದ್ದಾರಾ? ಎಲ್ಲ ಶಿಕ್ಷಕ ಸ್ನೇಹಿತರು ಬನ್ನಿ. ವಿದ್ಯಾ ಮೇಡಮ್ ಬನ್ನಿ ಬನ್ನಿ. ಇದೊಂದು ಅಪೂರ್ವ ಸಂದರ್ಭ, ಅಪೂರ್ವ ಸಮ್ಮಿಲನ. ಮುಣ್ಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಮೃದ್ಧಿ ಸಭಾಭವನದಲ್ಲಿ ಎಲ್ಲ ಶಿಕ್ಷಕರು ಒಟ್ಟು ಸೇರ್ತಾ ಇದ್ದಾವೆ. ಮುಣ್ಕೂರು ಪರಿಸರದ ಎಲ್ಲ ಶಿಕ್ಷಕರು ಒಟ್ಟು ಸೇರ್ತಾ ಇದ್ದಾವೆ. ಎಲ್ಲ ಗಣ್ಯರುಗಳು ನಮ್ಮನ್ನ ಹರಸ್ತಾ ಇದ್ದಾರೆ. ಒಂದು ರೌಂಡ್ ಕೆಳಗಡೆ ನಿಲ್ಲಿ, ಒಂದು ರೌಂಡ್ ಮೇಲ್ಗಡೆ ನಿಲ್ಲೋಣ. ಒಂದು ರೌಂಡ್ ಕೆಳಗಡೆ ನಿಲ್ಲ.
ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ. ಯಾರು ಹೋಗಬಾರ್ದು, ಕೇವಲ 5 ನಿಮಿಷ ನಮ್ಮ ಅಧ್ಯಕ್ಷರ ಭಾಷಣ ಇದೆ. ಬಹುಶಃ ಇಡೀ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ಶಕ್ತಿ ಅಧ್ಯಕ್ಷರ ಭಾಷಣ. 1-2 ನಿಮಿಷ ಅವರು ಮಾತನಾಡ್ತಾರೆ. ಬನ್ನಿ ಬನ್ನಿ ಬನ್ನಿ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಏನು ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಎಲ್ಲ ಮಾತುಗಳನ್ನು ಕೂಡ ನಮ್ಮ ವೇದಿಕೆಯಲ್ಲಿರುವ ಗಣ್ಯರೆಲ್ಲ ಹೇಳಿದ್ದಾರೆ. ಹಾಗೆ ಅವರೆಲ್ಲ ಮಾತುಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ನಾವು ಶಿರಸವಹಿಸಿ ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ತಿದ್ದುಪಡಿ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಇನ್ನೂ ಕೂಡ ಚೆಂದಗೊಳಿಸ್ಕೊಳ್ತೇವೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಂತ ವಾದಿರಾಜ್ ಶೆಟ್ಟರು ಹೇಳಿದರು, ನೀವು ಇಡೀ ತಾಲೂಕಿನನ್ನು ಕರೆಸಿ ಅವರ ಪ್ರತಿಭೆಗಳನ್ನು ಗುರುತಿಸಿ ಒಂದು ನೀವು ಸನ್ಮಾನ ಅಥವಾ ಪುರಸ್ಕಾರ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು ಹೇಳಿದೆವು, ಇದೀಗ ನಾವು ಪ್ರಥಮ ಕಾರ್ಯಕ್ರಮ, ಇದನ್ನು ನಾವು ಹೇಗೆ ಮಾಡ್ತೇವೆ ಅಂತೇಳಿ ನೋಡ್ತೇವೆ. ಇದರಲ್ಲಿ ತುಂಬ ತಪ್ಪಾಗಿರಬಹುದು. ಯಾಕಂತೇಳಿದರೆ ಎಲ್ಲ ಶಿಕ್ಷಕರ ಇನ್ನೊಮ್ಮೆ ಸಲಹೆಗಳನ್ನು ಕೇಳ್ತೇವೆ ಹಾಗೂ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಕೂಡ ಒಂದು ಮಾಡ್ತೇವೆ ಅಂತ ಹೇಳ್ಕೊಳ್ತಾ ಅವರ ಎಲ್ಲ ನಿಮ್ಮ ಗಣ್ಯರ ಸಹಕಾರ ಬೇಕು. ವಿಶೇಷವಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ನಾವು ತುಂಬ ಜನ ಮೀಟ್ ಆಗಲಿಕ್ಕೆ ಹೋಗಲಿಲ್ಲ, ಲೆಕ್ಕದ ಗಣ್ಯರ ಮೀಟಾಗಿ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಫ್ರೆಂಡ್ಸ್ನ ಸದಸ್ಯರು ಎಲ್ಲರನ್ನು ಕೂಡ ಹೆಸರು ಹೇಳಲಿಕ್ಕೆ ಈಗ ಸಮಯದ ಅಭಾವ ಇದೆ. ಎಲ್ಲ ತಂಡದ ಸದಸ್ಯರಿಗೆ ಕೂಡ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದ ಹಾಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ವಿಶೇಷವಾಗಿ ಪ್ರಕಾಶ್ ನಾಯಕ್ ಈಗಾಗಲೇ ಪ್ರಭಾಕರ್ ಹೇಳಿದಾಗೆ ಎಲ್ಲ ಒಂದು ಶಾಲೆಯ ಶಿಕ್ಷಕರನ್ನು ಭೇಟಿಯಾಗಿ, ತೀರ್ಪುಗಾರನ್ನು ಕೂಡ ಭೇಟಿಯಾಗಿ ಎಲ್ಲ ಕೆಲಸವನ್ನು ಕೂಡ ಅಚ್ಚುಕಟ್ಟು ನಿರ್ವಹಿಸಿದ ಪ್ರಕಾಶ್ ನಾಯಕರು ಕೂಡ ವಿಶೇಷವಾಗಿ ಅಭಿನಂದನೆ ಅರ್ಪಿಸ್ತೇನೆ. ಹಾಗೂ ನಮ್ಮ ಸಂಚಾಲಕರಾದ ಆನಂದ್ ಸಾಲೇನ್ ಹಾಗೂ ಈಗ ಹೇಳಿದೆ ಎಲ್ಲರೂ ಕೂಡ ಉದಯ ಕುಮಾರ್ ಇರ್ಬೋದು, ಪ್ರಮೋದ್ ಕಜಿ ಇರ್ಬೋದು, ಹಾಗೂ ಆನಂದ ಸಾಲೇನ್, ಹಾಗೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರ ಗುರುತಿಲ್ಲಕ್ಕೆ ಎಲ್ಲರೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ, ವಿಶೇಷವಾಗಿ ನಮ್ಮ ಮನವಿಗೆ ಸಂಬಂಧಿಸಿದಂಥ ಅಂಗನವಾಡಿ ಶಿಕ್ಷಕ, ಮೊದಲಾಗಿ ನಾನು ಅಂಗನವಾಡಿ ಶಿಕ್ಷಕ ದ್ವಯರು ಹೇಳ್ತೇನೆ, ಒಂದು ಪುಷ್ಪ ಅಲಂಕಾರ ಗುಡ್ಡೆ ಹಾಗೂ ಪುಷ್ಪ ಸಂಘ ಕಾರ್ಯ, ಇವರು ಇಬ್ಬರು ಸೇರಿ ಎಲ್ಲ ಶಿಕ್ಷಕರನ್ನು ಕೂಡ ಸೇರಿಸಿ ಈ ಒಂದು ಇಲ್ಲಿ ತಂದು ನೃತ್ಯ ಹಾಗೂ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಬಂದರೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಶ್ರೀಯುತ ರಂಗಸ್ವಾಮಿ ಹಾಗೂ ಮಮತಾ ಶೆಟ್ಟರು ಇಬ್ಬರು ಕೂಡ ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಸಹಕಾರ ಮಾಡಿದ್ದಾರೆ. ಎಲ್ಲ ಶಿಕ್ಷಕರನ್ನು ಕೂಡ ಭೇಟಿಯಾಗಿ ಎಲ್ಲರನ್ನೂ ಕೂಡ ಬಂದು ನಮ್ಮ ಕಾರ್ಯಕ್ರಮ ಅಚ್ಚುಗೊಳಿಸಿದ್ದಾರೆ. ಬಂದಂಥ ಎಲ್ಲ ಪ್ರಾಥಮಿಕ ಶಿಕ್ಷಕ ಶಾಲೆಗಳಿಗೆ ಹಾಗೂ ಅಂಗನವಾಡಿ ನಮ್ಮ ಫ್ರೆಂಡ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಅಧ್ಯಕ್ಷ ನೆಲೆಯಲ್ಲಿ ಅಭಿನಂದನೆ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ಇನ್ನೊಮ್ಮೆ ಈ ಸಭಾಂಗಣ ಹಾಗೂ ತುಂಬ ರೀತಿಯ ಸಹಕಾರ ಕೊಟ್ಟಂಥ ಈ ಸಂಘದ ಅಧ್ಯಕ್ಷರಂಥ ಮಾನ್ಯ ವಾದಿರಾಜ್ ಶೆಟ್ಟಿ ಅವರಿಗೆ ಇನ್ನೊಮ್ಮೆ ಅಭಿನಂದನೆ ವಂದನೆ ಅರ್ಪಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅಶೋಕ್ ಶೆಟ್ಟಿ ಇರ್ಬೋದು, ಸಂದೀಪ್ ಶೆಟ್ಟರು ಹಾಗೂ ನಮ್ಮ ಪಾಂಡಂಗ್ ಪ್ರಭು, ಸಿಲ್ವೆಸ್ಟರ್ ಡಿಮಲೋ, ಪ್ರವೀಣ್ ಶೆಟ್ಟಿ ಇವರು ಕೂಡ ವಿಶೇಷವಾಗಿ ಧನ್ಯವಾದ ಕೊಡ್ತೇವೆ. ಹಾಗೂ ಸದಾ ನನಗೆ ಮಾರ್ಗದರ್ಶನ ಇದ್ದುಕೊಂಡು ಸಲಹೆ ಸೂಚನೆ ಕೊಡುವವರು ನಮ್ಮ ಶ್ರೀಯುತ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರು
ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಹಲವಾರು ಹುದ್ದೆಗಳನ್ನು ವೇದಿಕೆಗಳನ್ನು ಕೊಟ್ಟು ನನಗೆ ಕೂಡ ನಿರೂಪಣೆಯಲ್ಲಿ ತುಂಬ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀಯುತ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಅವರಿಗೆ ಕೂಡ ವಿಶೇಷವಾದ ವಂದನೆ ಅರ್ಪಿಸ್ತಾ ಇನ್ನೊಮ್ಮೆ ರಂಗಸ್ವಾಮಿ ಅವರಿಗೆ ಕೂಡ ನನ್ನ ಕೊಡ್ತಾ ನಮ್ಮ ಫ್ರೆಂಡ್ಸ್ನ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆ ಕೊಡ್ತಾ ಇನ್ನೂ ಕೂಡ ತಮ್ಮ ಸಹಕಾರ ಬೇಕು ಅಂತ ಹೇಳಿಕೊಳ್ತಾ ನನ್ನ ಅಧ್ಯಕ್ಷೀಯ ಮಾತನ್ನು ಮುಗಿತೀನಿ. ಜೈ ಕರ್ನಾಟಕ. ಅರುಣ್ ಕುಮಾರ್ ಕೆ ಜೈ. ಎಸ್, ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ನಮ್ಮ ಗೌರವ ಸಲಹೆಗಾರರು ಉದಯಣ್ಣನವರಿಂದ. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಹಾಗೂ ನಮ್ಮ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುನ್ಕೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಸಮಾರೋಪ ಸಮಾರಂಭ ನಡೆದಿದೆ. ಇಂದಿನ ಈ ಒಂದು ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಫ್ರೆಂಡ್ಸಿನ ಕ್ರಿಯಾಶೀಲರು ಅಧ್ಯಕ್ಷರಾದಂಥ ಅರುಣ್ ರಾವ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ಮಾಡಿದಂಥ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಾದಿರಾಜ್ ಎಂ ಶೆಟ್ಟಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ಮಾಡಿದಂಥ ಕಾರ್ಕಳ ತಾಲೂಕು ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಪ್ರಭಾಕರ್ ಶೆಟ್ಟಿ ಕೊಂಡಲಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಮಾಜಿ ಪ್ರಾಚಾರ್ಯರಾದಂಥ ಪಾಂಡುರಂಗ ಪ್ರಭು ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂದೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಪದ್ಮಸದನ ಅಶೋಕ್ ಶೆಟ್ಟಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಮುನ್ಕೂರು ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕರಾದಂಥ ಪ್ರವೀಣ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ಸಿಲ್ವೆಸ್ಟರ್ ಡಿಮೋಲು ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಶಾಲೆಯ ನಮ್ಮ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ರಂಗಸ್ವಾಮಿ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಇಂದಿನ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಪ್ರಕಾಶ್ ನಾಯ್ಕ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಫ್ರೆಂಡ್ಸಿನ ಸಂಚಾಲಕರಾದ ಆನಂದ ಸಾಲಿಯಾನ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಉಪಾಧ್ಯಕ್ಷರಾದಂಥ ಪ್ರಮೋದ್ ಕಜೆ, ಗುರು ತಿಲಕ್ ಹಾಗೂ ಎಲ್ಲ ನಮ್ಮ ಫ್ರೆಂಡ್ಸಿನ ಪದಾಧಿಕಾರಿಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿದಂಥ ಸ್ಪಂದನ ಚಾನಲ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಫೋಟೋಗ್ರಫಿಯನ್ನು ಮಾಡಿದಂಥ ಪ್ರಶಾಂತ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಇಂದಿನ ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಯಾಗಿ ನಡೆಸಲು ಕಾರಣೀಕರ್ತರಂಥ ಎಲ್ಲ ಶಾಲೆಯ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜಗದೀಶ್ ಪುಣೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬರಲಿಲ್ಲ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸ್ಕೊಂಡು ಬಂದವರು ಜಗದೀಶ್ ಶೆಟ್ಟಿ ಅವರು. ಅವರ ಅನುಪಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರು ಪ್ರೀತೇಶ್ ಬಂಗೇರ, ನಮ್ಮ ಫ್ರೆಂಡ್ಸ್ನ ಪ್ರೋತ್ಸಾಹಕರು, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬೆಂಬಲಿಸೋರು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇವೆ. ಹಾಗೆ ಪ್ರಶಾಂತ್ ಕುಲಾಲ್ ಅವರು ನಮ್ಮ ಫ್ರೆಂಡ್ಸನ್ನು ಪ್ರೋತ್ಸಾಹಿಸ್ಕೊಂಡು ಬಂದವರು. ಎಲ್ಲ ನಮ್ಮ ಫ್ರೆಂಡ್ಸಿನ ದಾನಿಗಳನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ.